ಹಲೋ, ಆರಂಭ ಮಾಡೋಣ. ಸುನಿಲ್, ಪ್ರಾರ್ಥನೆಗೆ ಇದೆಯಲ್ಲ, ಇದೆಯಾ? ರಾಷ್ಟ್ರಗೀತೆ ಇದೆಯಾ? ಶುರು ಮಾಡದಾ? ಇದು ಬರ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಇದರ ಜಿಲ್ಲಾ ಶಾಖೆಯ ನೇತೃತ್ವದಲ್ಲಿ ಈ ದಿನದ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಬಹುಶಃ ನಮ್ಮ ಡಾಕ್ಟರ್ ಸುನಿಲ್ ಕೇಸರಿ ಅವರು ಬರೆದಂತಹ ಒಂದು ಕೃತಿ ಮತ್ತು ಆ ಕೃತಿಗೆ ಸಂಬಂಧಿಸಿದಂತಹ ಅವರ ಅಧ್ಯಯನದ ಆಧಾರದ ಮೇಲೆ ಒಂದು ಹೊಸ ಬೆಳಕನ್ನ ಚೆಲ್ಲುವಂತಹ ಒಂದು ಕಾರ್ಯಕ್ರಮ ಇದು. ಕಲಾ ವಿಜ್ಞಾನ ಸಂಭ್ರಮ ಅನ್ನುವಂತ ಹೆಸರನ್ನೇ ಅವರು ನೀಡಿದ್ದಾರೆ. ಅಂದ್ರೆ ನಮ್ಮ ಐತಿಹಾಸಿಕ ಮಹತ್ವದ ಘಟನೆಯೊಂದಕ್ಕೆ ವೈಜ್ಞಾನಿಕವಾದಂತ ಸ್ಪರ್ಶವನ್ನ ನೀಡಿ ಆ ಮೂಲಕ ಒಂದು ಸತ್ಯವನ್ನ ಹುಡುಕುವಂತ ಪ್ರಯತ್ನ ಇಲ್ಲಿ ನಡೆದಿದೆ. ಅದಕ್ಕೆ ಇಂಡೋ ಯೂರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮ. ನಮ್ಮ ಶ್ರೀಮತಿ ಲಕ್ಷ್ಮೀ ಮಹೇಶ್ ಮತ್ತು ಕುಮಾರಿ ವೃಂದಾ ಇವರು ನಾಡಗೀತೆಯನ್ನ ಹಾಡುವುದರ ಮೂಲಕ ಕಾರ್ಯಕ್ರಮ ಆರಂಭ ಮಾಡ್ತಿದ್ದಾರೆ. ಲಕ್ಷ್ಮೀ ಮಹೇಶ್. ನಮಸ್ತೆ ಸರ್. ನಮಸ್ಕಾರ. ಕೇಳಿಸ್ತಿದಲ್ಲ? ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀಡೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ,
ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ. ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ಲಕ್ಷ್ಮೀ ಮಹೇಶ್ ಮತ್ತು ಕುಮಾರಿ ವೃಂದಾ ತಂಡಕ್ಕೆ. ಲಕ್ಷ್ಮೀ ಮಹೇಶ್ ಅವರು ಸಂಗೀತ ಶಿಕ್ಷಕರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು. ಧನ್ಯವಾದಗಳು ಅವರಿಗೆ. ಈಗ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಡಾಕ್ಟರ್ KR ನೇತ್ರಾಯಿನಿ ಅವರು, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಅರ್ಥಶಾಸ್ತ್ರ, ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ, ಇಲ್ಲಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಎಲ್ಲರನ್ನ ಸ್ವಾಗತಿಸಲಿದ್ದಾರೆ. ನಮಸ್ಕಾರ ಸರ್, ಕೇಳಿಸ್ತಿದ್ಯಾ ಸರ್? ಹಾ, ಕೇಳ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸೂರ್ಯನುದಯ ತಾವರೆಯ ಜೀವಾಳ, ಚಂದ್ರಮನುದಯ ನೈದಿಲೆಯ ಜೀವಾಳ. ಕೂಪುರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ. ಕೂಡಲ ಸಂಗನ ಶರಣರ ಬರುವೆನೆಗೆ ಪ್ರಾಣ ಜೀವಾಳವಯ್ಯ ಎನ್ನುವಂತೆ ಈ ಸುಂದರ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕರ್ನಾಟಕದ ಜಾನಪದ ಪರಿಷತ್ತು ಬೆಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಶಿವಮೊಗ್ಗ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಕಲಾವಿಜ್ಞಾನ ಸಂಭ್ರಮದಲ್ಲಿ ಇಂಡೋ ಯೂರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯ ವಿಷಯದ ಕುರಿತು ಆಯೋಜಿಸಲಾಗಿರುವ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ S. ರಾಜೇಂದ್ರ ಪ್ರಸಾದ್ ಅವರನ್ನು ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು, ಜಿಲ್ಲಾ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ, ಜಿಲ್ಲಾ ಸಮಿತಿ ಶಿವಮೊಗ್ಗ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಜಿಲ್ಲಾ ಸಮಿತಿ ಶಿವಮೊಗ್ಗದ ಅಧ್ಯಕ್ಷರಾದ ಶ್ರೀ DG ಮಂಜುನಾಥ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸ್ವಾಗತ ಸರ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿರುವ ಖ್ಯಾತ ಕೃಷಿ ವಿಜ್ಞಾನಿಗಳು ಹಾಗೂ ಕಾದಂಬರಿಕಾರರಾದ ಡಾಕ್ಟರ್ KN ಗಣೇಶಯ್ಯ ಅವರಿಗೆ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ, ಜಿಲ್ಲಾ ಸಮಿತಿ ಶಿವಮೊಗ್ಗ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ. ಇಂಡೋ ಯೂರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡುತ್ತಿರುವ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಲೇಖಕರಾದ ಡಾಕ್ಟರ್ ಸುನೀಲ್ ಕೇಸರಿ ಅವರಿಗೆ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಗೌರವ ಉಪಸ್ಥಿತಿ ವಹಿಸಲಿರುವ ಖ್ಯಾತ ಕವಿಗಳಾದ ಶ್ರೀ H. ದುಂಡಿರಾಜ್ ಅವರನ್ನು ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಶಿವಮೊಗ್ಗ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಸರ್. ಇನ್ನೋರ್ವ ಗೌರವ ಉಪಸ್ಥಿತ ಸ್ಥಾನವನ್ನು ವಹಿಸಿಕೊಳ್ಳಲಿರುವ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ
ಕೃಷಿ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಕೆ.ಸಿ. ಶಶಿಧರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಸರ್. ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಸಂಪೂರ್ಣ ಸಹಕಾರವನ್ನು ನೀಡಿರುವ ಡಾಕ್ಟರ್ ಪಿ. ವೆಂಕಟರಮಣ, ಡೀನ್ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ತದನಂತರ ಈ ಕಾವ್ಯಕ್ಕೆ ಪ್ರತ್ಯಕ್ಷವಾಗಿ ನೆರವಾಗಿರುವಂತಹ ಶ್ರೀಮತಿ ಗೀತಾ ಬಸವರಾಜ್, ಡಾಕ್ಟರ್ ರಾಮಕೃಷ್ಣ ನಾಯಕ್, ಡಾಕ್ಟರ್ ಆರ್. ಮಂಜುನಾಥ್, ಶ್ರೀ ಸಂಜೀವ್ ಕ್ಯಾತಪ್ಪನವರ್, ಡಾಕ್ಟರ್ ಎಸ್.ಕೆ. ಪ್ರಿಯದರ್ಶಿನಿ, ಡಾಕ್ಟರ್ ಜಿ. ನರ್ಸಾರೆಡ್ಡಿ ಹಾಗೂ ಮಿಸ್ ಮೌನಶ್ರೀ ಅವರಿಗೆ ಹಾಗೂ ಪರೋಕ್ಷವಾಗಿ ನೆರವಾಗಿರುವ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ವಂದನೆಗಳು. ಧನ್ಯವಾದಗಳು ಡಾಕ್ಟರ್ ಕೆ.ಆರ್. ನೇತ್ರಾಯಿನಿ ಅವರಿಗೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಹೃದಯರಿಗೆ, ಹಾಗೇನೆ ಫೇಸ್ಬುಕ್ ನಲ್ಲಿ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರ್ತಕ್ಕಂತ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪ್ರಾಸ್ತಾವಿಕವಾಗಿ ಡಾಕ್ಟರ್ ಕೆ.ಎನ್. ಗಣೇಶಯ್ಯನವರು ಮಾತನಾಡ್ತಾರೆ. ಖ್ಯಾತ ಕೃಷಿ ವಿಶ್ವವಿದ್ಯಾನಿಲಯ ವಿಜ್ಞಾನಿಗಳು ಹಾಗೂ ಕಾದಂಬರಿಕಾರರು. ಬಹುಶಃ ಅವರ ಹೆಸರನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಇವತ್ತು ಪ್ರತ್ಯಕ್ಷವಾಗಿ ನೋಡುವಂತ ಈ ಒಂದು ತಂತ್ರಜ್ಞಾನದ ಅವನ್ನ ಬಳಸಿಕೊಂಡು ನೋಡುವಂತ ಅವಕಾಶ ಡಾಕ್ಟರ್ ಕೆ.ಎನ್. ಗಣೇಶಯ್ಯನವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂಡು. ಒಂದು ಕ್ಷಣ, ವಿಶ್ವವಿದ್ಯಾಲಯದ ಕುಲಪತಿಯವರು ಉದ್ಘಾಟನೆ ಮಾಡ್ಬೇಕಲ್ಲ ಮೊದಲಿಗೆ? ಪ್ರಾಸ್ತಾವಿಕ ಆದ್ಮೇಲೆ ಉದ್ಘಾಟನೆ. ಓಕೆ 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 ಓಕೆ. ಮೊದಲನೇದಾಗಿ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಒಟ್ಟಿಗೆ ಸೇರಿ ನಡೆಸ್ತಾ ಇರುವ ಈ ಕಲಾ ವಿಜ್ಞಾನ ಸಂಭ್ರಮದಕ್ಕೆ ನನ್ನನ್ನ ಆಹ್ವಾನಿಸಿ ಈ ಪ್ರಾಸ್ತಾವಿಕ ನುಡಿಯನ್ನ ಹೇಳ್ಬೇಕು ಅಂತ ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಧನ್ಯವಾದಗಳು. ನನಗೆ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಕುಲಪತಿಯವರ ಜೊತೆ, ದುಂಡಿರಾಜ್ ಅವರ ಜೊತೆ ಹಾಗೂ ನಿಮ್ಮೆಲ್ಲವರ ಜೊತೆ ಈ ವೇದಿಕೆನ ಈ ಅಂತರ್ಜಾಲದ ತಾಂತ್ರಿಕ ವೇದಿಕೆಯನ್ನು ಹಂಚಿಕೊಳ್ಳೋಕೆ ಬಹಳ ಖುಷಿ ಆಗ್ತಾ ಇದೆ ನನಗೆ. ನಮ್ಮ ವೈಸ್ ಚಾನ್ಸಲರ್ ಹೇಳಿದಾಗೆ ನಾವು ಭೇಟಿ ಆಗೋದು ಬಹಳ ಕಡಿಮೆ, ಇವತ್ತು ಮುಗತಃ ಭೇಟಿ ಆಗ್ತಾ ಇದೀವಿ ನಾನು ಮತ್ತು ವೈಸ್ ಚಾನ್ಸಲರ್ ಅವರು. ಸರ್ ನಿಮ್ಗೆ ನಮಸ್ಕಾರ, ಇಟ್ ಇಸ್ ಪ್ಲೆಜರ್ ಟು ಸಿ ಯು. ದುಂಡಿರಾಜ್ ಅವರು ಇದ್ಮೇಲೆ ನಾನು ಯಾಕೆ ಬೇಕಿಲ್ಲಿ ಅಂತ ನಂಗೆ ಅನಿಸ್ತಾ ಇದೆ. ದುಂಡಿರಾಜ್ ಅವರು ಒಂದು 5 ನಿಮಿಷ ಮಾತಾಡಿದ್ರೆ ಬಹುಶಃ ಇಡೀ ಕಾರ್ಯಕ್ರಮಕ್ಕೆ ತನ್ನದೇ ಆದ ಕಳೆ ಬರುತ್ತೆ, ಹುಸಿನಾಗಿ ಎಲ್ಲರ ಮುಖದಲ್ಲಿ ಮೂಡುತ್ತೆ. ಅವ್ರು ಇರ್ಬೇಕಾದ್ರೆ ನಾನು ಯಾಕೆ ಬೇಕಾಗಿತ್ತು ಅಂತ ಬಹಳ ಸಲ ಯೋಚನೆ ಮಾಡಿದೆ. ಆದ್ರೆ ನಮ್ಮ ಸುನಿಲ್ ಕೇಸರಿ ಅವರು ಇಲ್ಲ ಸರ್ ನೀವು ಇರ್ಬೇಕು ಅಂತ ಹೇಳಿದ್ದಕ್ಕೆ ನಾನು ಬಹಳ ಕಷ್ಟಪಟ್ಟು ಒಪ್ಕೊಂಡಿದ್ದೀನಿ ಅಂತ ಹೇಳ್ಬೇಕು. ಕಷ್ಟಪಟ್ಟು ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಒಬ್ಬ ವಿಜ್ಞಾನಿ, ನಾನು ಭಾಷಣಕಾರ ಅಲ್ಲ. ನಾನು ಸುನಿಲ್ಗೆ ಹೇಳಿದಾಗೆ ಅಥವಾ ನಮ್ಮ VC ಗೊತ್ತಿರೋ ಹಾಗೆ ಒಂದೊಂದು ಸ್ಲೈಡ್ಸ್ ಕೊಟ್ಟು ನನಗೆ ಮಾತಾಡೋ ಅಂದ್ರೆ 1 ಗಂಟೆ ಬೇಕಾದ್ರೆ ಮಾತಾಡಬಲ್ಲೆ. ಆದ್ರೆ ಏನು ವಿಷಯ ಇಲ್ಲದೆ ಹಾಗೇನೆ ಈ ಸಾಹಿತಿಗಳು ಮಾತಾಡ್ಬೇಕು ಅಂದ್ರೆ ನನಗೆ ಬಹಳ ಕಷ್ಟ. ಅದು ಬಹಳಷ್ಟು ವಿಜ್ಞಾನಿಗಳ ಕಷ್ಟ ಕೂಡ. ದುಂಡಿರಾಜ್ ಅವ್ರು ಹೇಗೋ ಅದರಿಂದ ತಪ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಮಾತಾಡೋದು ನೋಡಿದೀನಿ ನಾನು. ಬಹಳ ಸಲ ವೇದಿಕೆ ಹತ್ತಿದ್ಮೇಲೆ ಅವರನ್ನೇ ಮರ್ತೋಗ್ಬಿಡ್ತಾರೆ. ಅವ್ರು ಬಹಳ ಸುಲಲಿತವಾಗಿ ಮಾತಾಡ್ತಾನೆ ಇರ್ತಾರೆ. ನನಗೆ ಸ್ವಲ್ಪ ಅದು ಕಷ್ಟ. ಆದ್ರೂ ಕೂಡ ನನ್ನನ್ನ ಪ್ರಾಸ್ತಾವಿಕ ನುಡಿಬೇಕು ಅಂತ ಹೇಳೋದಕ್ಕೋಸ್ಕರ ನಾನು ಈ ಸಂಭ್ರಮದ ಬಗ್ಗೆ ಅಥವಾ ಈ ಕಲಾ ವಿಜ್ಞಾನ ಸಂಭ್ರಮದ ಬಗ್ಗೆ ಅಥವಾ ವಸ್ತುವಿನ ಬಗ್ಗೆ 1-2 ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಒಳದಿದ್ದು ಒಂದು, ನಿಜವಾಗ್ಲೂ ಕಲಾ ವಿಜ್ಞಾನ ಸಂಭ್ರಮ ಅನ್ನೋ ಈ ಕಾರ್ಯಕ್ರಮದ ಶೀರ್ಷಿಕೆನ ನಾವು ಕೊಡುವ ಸ್ಥಿತಿಗೆ ಮುಟ್ಟಿದೀವಲ್ಲ ಅಂತ. ಯಾಕೆ ಅಂತ ಹೇಳ್ತೀನಿ. ನನ್ನ ದೃಷ್ಟಿನಲ್ಲಿ ಕಲೆ ಆಗ್ಲಿ ವಿಜ್ಞಾನ ಆಗ್ಲಿ ಎರಡೂ ಕೂಡ ಬೇರೆ ಬೇರೆ ಅಲ್ಲ. ಒಂದು ಕಾಲದಲ್ಲಿ ಅಂದ್ರೆ ಸುಮಾರು 500 ವರ್ಷಗಳ ಹಿಂದೆ ನ್ಯಾಚುರಲ್ ಫಿಲಾಸಫಿ ಅಂತ ಪ್ರಾರಂಭ ಆಯಿತು. ನ್ಯಾಚುರಲ್ ಫಿಲಾಸಫಿ ಅಂತ ಪ್ರಾರಂಭ ಆದಾಗ ಇಡೀ ಜ್ಞಾನ ಭಂಡಾರವನ್ನ ಆ ನ್ಯಾಚುರಲ್ ಫಿಲಾಸಫಿಯ ಆ ಶೀರ್ಷಿಕೆ ಕೆಳಗೆ ಎಲ್ಲರೂ ಅಧ್ಯಯನ ಮಾಡ್ತಾ ಇದ್ರು ಅಥವಾ ಜ್ಞಾನವನ್ನೇ ಅಲ್ಲಿ ವೃದ್ಧಿ ಮಾಡ್ತಾ ಇದ್ರು.
ಅದು ಯಾಕೋ ದುರದೃಷ್ಟ ಬರ್ತಾ 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 ಕಲೆ ಬೇರೆ ಆಯ್ತು, ವಿಜ್ಞಾನ ಬೇರೆ ಆಯ್ತು, ಇವೆರಡರ ಮಧ್ಯೆ ಗೋಡೆ ಬೆಳೀತಾ ಹೋಯ್ತು. ಅದು ಎಂತ ಗೋಡೆ ಅಂತಂದ್ರೆ ಇವತ್ತು ಕಲೆಗಾರರು ವಿಜ್ಞಾನಿಗಳ ಜೊತೆ ಮಾತಾಡಲ್ಲ, ವಿಜ್ಞಾನಿಗಳು ಕಲೆಗಾರರ ಜೊತೆ ಮಾತಾಡಲ್ಲ. ಆ ಮಟ್ಟಕ್ಕೆ ನಾವು ಮುಟ್ಟಿದ್ರಿಂದ ಇವತ್ತು ಕಲಾ ವಿಜ್ಞಾನ ಸಂಭ್ರಮ ಅನ್ನುವ ಕಾರ್ಯಕ್ರಮದ ಶೀರ್ಷಿಕೆ ಬರಬೇಕಾದ ದುಸ್ಥಿತಿ ನಾವು ತಲುಪಿದ್ದೀವಿ. ನನ್ನ ದೃಷ್ಟಿನಲ್ಲಿ ಇವೆರಡೂ ಕೂಡ ಬೇರೆನೇ ಅಲ್ಲ. ಇನ್ಫ್ಯಾಕ್ಟ್ ಯಾರೇ ಆಗ್ಲಿ ಒಬ್ಬ ಕಲೆಗಾರ ವಿಜ್ಞಾನಿ ಯಾವ ರೀತಿ ನೋಡ್ತಾನೋ ಅದೇ ರೀತಿ ನೋಡ್ತಾನೆ ಅನ್ನೋದು ನನ್ನ ಭಾವನೆ. ವಿಜ್ಞಾನಿ ಆಗ್ಲಿ ಅಥವಾ ಕಲೆಗಾರ ಆಗ್ಲಿ ಅವರೆಲ್ಲರ ಉದ್ದೇಶ ಇರೋದು ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದು, ಪ್ರಕೃತಿಯ ರಹಸ್ಯಗಳನ್ನ ಅರಿಯೋದು. ಒಬ್ಬ ವಿಜ್ಞಾನಿ ಒಂದು ಹೂವಿನ ಬಣ್ಣವನ್ನ ನೋಡಿದಾಗ ಇದು ಯಾಕೆ ಈ ಬಣ್ಣ ಬಂದಿದೆ ಅಂತ ತನ್ನದೇ ಮಾದರಿಯಲ್ಲಿ ಮುಂದುವರಿತಾನೆ. ಆದ್ರೆ ಒಬ್ಬ ಕವಿ ಅಥವಾ ಕಲೆಗಾರ ಈ ಬಣ್ಣ ಎಷ್ಟು ಸುಂದರವಾಗಿದೆಯಪ್ಪ, ನಾನು ಅದನ್ನ ರಿಪ್ರೊಡ್ಯೂಸ್ ಮಾಡ್ಬೋದಾ ಅಂತ ತನ್ನ ಕಲೆಯಲ್ಲೋ ಅಥವಾ ತನ್ನ ಪದಗಳಲ್ಲೋ ವಿವರಿಸೋಕೆ ಪ್ರಯತ್ನ ಪಡ್ತಾನೆ. ಇಬ್ಬರ ಉದ್ದೇಶ ಒಂದೇನೆ, ಪ್ರಕೃತಿಯಲ್ಲಿ ಕಾಣುವ ಆ ಅದ್ಭುತಗಳನ್ನ ಅರ್ಥ ಮಾಡ್ಕೊಳ್ಳೋದು, ಆ ಅದ್ಭುತಗಳನ್ನ ತಮ್ಮದೇ ರೀತಿಯಲ್ಲಿ ವಿವರಿಸೋದು. ವಿಜ್ಞಾನಿಯ ಮಾದರಿ ಬೇರೆ, ಕಲೆಗಾರನ ಮಾದರಿ ಬೇರೆ. ಉದಾಹರಣೆಗೆ ನಾನು ಸುಮಾರು ಒಂದು ವಾರದ ಹಿಂದೆ ದಾರಾ ಬೇಂದ್ರೆ ಅವರ ಪಾತರಗಿತ್ತಿ ಪದ್ಯ ಕೇಳ್ತಾ ಇದ್ದೆ. ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ ಅಚ್ಚು ಹಸಿರು, ಆ ಪದ್ಯ ನಿಮ್ಗೆಲ್ರಿಗೂ ಗೊತ್ತಿದೆ. ಕೃಷ್ಣಪ್ಪ ಅಂತ, ಜಿ ಕೃಷ್ಣಪ್ಪ ಅಂತ ಬೆಂಗಳೂರಲ್ಲಿ ಒಬ್ಬರ ದಾರಾ ಬೇಂದ್ರೆ ಅವರನ್ನ ಬಹಳಷ್ಟು ಅರ್ಥಕೊಂಡಿರ್ತಕ್ಕಂಥ ಒಬ್ಬ ವಿಮರ್ಶಕರಿದ್ದಾರೆ. ಅವರು ಈ ಪದ್ಯದ ಬಗ್ಗೆ ಬರೀತಾರೆ. ಅದನ್ನ ಕೇಳ್ತಾ ಇರ್ಬೇಕಾದ್ರೆ ನಂಗೆ ಅನಿಸ್ತು, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಸೂಕ್ತವಾದ ವಿವರಣೆ ಅವರು ಕೊಡ್ತಾರೆ, ಅದ್ರಲ್ಲಿ ಬರುತ್ತೆ ಅಂತ. ಉದಾಹರಣೆಗೆ, ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ ಅನ್ನೋ ಪ್ರಶ್ನೆಯಿಂದ ದಾರಾ ಬೇಂದ್ರೆ ಅವರು ಶುರು ಮಾಡ್ತಾರೆ. ವಿಜ್ಞಾನದ ಯಾವುದೇ ಒಂದು ಅಧ್ಯಯನ ಪ್ರಾರಂಭ ಆಗೋದೇ ಆ ತರದ ಪ್ರಶ್ನೆಗಳಿಂದ. ಪಾತರಗಿತ್ತಿ ಯಾಕೆ ಆಗಿದೆ ಅಂತ ದಾರಾ ಬೇಂದ್ರೆ ಅವರು ಬರೀತಾ, ಕೈ ಮೇಲೆ ನಾವು ಹಸಿರು ಹಚ್ಕೊಂತೀವಿ, ಆ ಹಸಿರು ಹಚ್ಕೊಂಡ್ಮೇಲೆ ಅದ್ರ ಚುಕ್ಕೆ ಹಾಕ್ತಿವಿ ನಾವು, ಈ ಟ್ಯಾಟೂ ಅಥವಾ ಅಚ್ಚೆ ಹಾಕ್ತಿರ್ಬೇಕಾದ್ರೆ ದಾರಾ ಬೇಂದ್ರೆ ಅವರು ಒಂದು ಪಾತರಗಿತ್ತಿ ಅದರ ರೆಕ್ಕೆಯ ಮೇಲೆ ದೇವರು ಕೂಡ ಆ ರೀತಿ ಅಚ್ಚೆ ಹಾಕಿದಾನೇನೋ, ಹಸಿರನ್ನ ಹಚ್ಚಿ ಚುಚ್ಚಿ ಅದರ ಮೇಲೆ ಸೆಪ್ಟಿಕ್ ಆಗದೆ ಇರಲಿ ಅಂತ ಅರಿಶಿಣವ ಹಚ್ಚಿ ಅಂತ ಬರೀತಾರೆ ದಾರಾ ಬೇಂದ್ರೆ. ಹಾಗೆ ಈ ಧಾರವಾಡ ಅಥವಾ ಆ ಕಡೆಯ ಹಳ್ಳಿಯಲ್ಲಿ ಅವರು ಅನುಸರಿಸುವ ಅಚ್ಚೆಯ ಕ್ರಮವನ್ನ ಅನುಸರಿಸಿ ಅಥವಾ ಅದನ್ನು ಉಪಯೋಗಿಸಿಕೊಂಡು ದಾರಾ ಬೇಂದ್ರೆ ಅವರು ಪಾತರಗಿತ್ತಿಯ ರೆಕ್ಕೆಗಳು ಎಷ್ಟು ಅದ್ಭುತವಾಗಿದೆ, ದೇವರೇ ಅಚ್ಚೆ ಹಾಕಿದಾನೇನು ಅಂತ ಬರೀತಾರೆ. ಈ ಅಚ್ಚರಿ ಇದೆಯಲ್ಲ, ದಾರಾ ಬೇಂದ್ರೆ ಅವರು ತೋರುವ ಅಚ್ಚರಿ, ಅದರ ಹಿಂದ್ಗಡೆ ಇರೋ ಸ್ಫೂರ್ತಿ ಪ್ರಕೃತಿಯ ಅದ್ಭುತ. ಆ ಸ್ಫೂರ್ತಿನೇ ನಮ್ಮ ಎಲ್ಲ ವಿಜ್ಞಾನಿಗಳು ಕೂಡ ಒಂದು ಪ್ರಶ್ನೆ ಬರುತ್ತೆ, ಹೇಗೆ ಈ ಪಾತರಗಿತ್ತಿಯ ರೆಕ್ಕೆಯಲ್ಲಿ ಈ ತರ ಬಣ್ಣಗಳು ಬಂದವು? ಅವನು ಜೀನ್ಸ್ ಹುಡ್ಕೊಂಡು ಹೋಗ್ತಾನೆ. ಮೂಲ ಒಂದೇ, ಸ್ಫೂರ್ತಿ ಒಂದೇ, ಪ್ರಕೃತಿಯ ಆ ಅದ್ಭುತ. ಆದ್ರೆ ವಿಜ್ಞಾನಿ ಮಾಡೋದು ಬೇರೆ ಮಾದರಿನಲ್ಲಿ, ಕಲೆಗಾರರು ಮಾಡೋದು ಬೇರೆ ಮಾದರಿನಲ್ಲಿ. ಎಲ್ಲರ ಇಬ್ಬರ ಉದ್ದೇಶ ಕೂಡ ಕೊನೆಗೆ ಆ ಪ್ರಕೃತಿಯ ರಹಸ್ಯವನ್ನ ಅರಿಯೋದು, ರಹಸ್ಯವನ್ನ ಬೇಯಿಸೋದು, ಅನ್ನ ಅರ್ಥ ಮಾಡ್ಕೊಳ್ಳೋದು. ಅವರು ಅನುಸರಿಸುವ ಮಾದರಿ ಬೇರೆ ಅಷ್ಟೇನೆ. ಹೀಗಿರ್ಬೇಕಾದ್ರೆ ನಾವ್ ಯಾಕೆ ಇವತ್ತು ಕಲೆಯನ್ನ ವಿಜ್ಞಾನವನ್ನ ಬೇರೆ ಬೇರೆಯಾಗಿ ನೋಡ್ಬೇಕು? ಯಾಕೆ ನಾವು ಎರಡರ ಮಧ್ಯೆ ಗೋಡೆ ಹಾಕೊಂಡಿದ್ದೀವಿ? ಎಷ್ಟರ ಮಟ್ಟಿಗೆ ಗೋಡೆ ಹಾಕೊಂಡಿದೀವಿ ನಾವು ಅಂತಂದ್ರೆ, ಎಷ್ಟೋ ಜನ ಕಲೆಗಾರರು ಅಥವಾ ಈ ಸಾಹಿತಿಗಳು ವಿಜ್ಞಾನವನ್ನ ಸಾಮಾನ್ಯವಾಗಿ ಧಿಕ್ಕರಿಸುವ ಮಟ್ಟಕ್ಕೆ ಹೋಗಿದೆ ಇವತ್ತು ಅವರಿಬ್ಬರ ಮಧ್ಯೆ ಗೋಡೆ. ನೀವು ಯಾವುದೇ ಉದಾಹರಣೆಗೆ ಈ ಸೈನ್ಸ್ ಫಿಕ್ಷನ್ ಸ್ಟೋರೀಸ್ ತಗೊಳ್ಳಿ, ಯಾವುದೇ ಸೈನ್ಸ್ ಫಿಕ್ಷನ್ ಸ್ಟೋರೀಸ್ ನಾವು ಗಮನವಿಟ್ಟು ನೋಡಿದ್ರೆ ಅಲ್ಲಿ ಎಲ್ಲಾ ವಿಜ್ಞಾನಿಗಳನ್ನ ಒಬ್ಬ ವಿಲನ್ ಆಗಿ ತೋರಿಸ್ತಾರೆ ಆ ಸಾಹಿತಿಗಳು. ನನಗೆ ಯಾವುದೋ ಒಂದು ಮಾನ್ಸ್ಟ್ರಸ್ ಆರ್ಗ್ಯಾನಿಸಮ್ ಕಂಡಿಡ್ಬಿಟ್ಟಿರ್ತಾನೆ ವಿಜ್ಞಾನಿ, ಅದು ಎಲ್ಲಾರ ಮೇಲೆ ದಾಳಿ ಮಾಡ್ತಾ ಇರುತ್ತೆ, ಅದನ್ನ ಸಾಲ್ವ್ ಮಾಡ್ಬೇಕು, ವಿಜ್ಞಾನಿಗಳ ಕೈಲಿ ಆಗಲ್ಲ. ಆಗ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯವಾಗಿ ಅದಕ್ಕೇನೋ ಒಂದು ತಂತ್ರ ಹುಡುಕಿ ಅದಕ್ಕೆ ಒಂದು ಪರಿಹಾರ ಕಂಡುಹಿಡಿತಾನೆ. ಇದು ಕಲೆಗಾರರು ವಿಜ್ಞಾನಿ ನೋಡುವ ದೃಷ್ಟಿ ಇವತ್ತಾಗಿದೆ. ಯಾಕೆಂದ್ರೆ ವಿಜ್ಞಾನ ಮತ್ತು ಕಲೆಯ ಮಧ್ಯೆ ಎಂತ ಗೋಡೆ ಬೆಳೆದ್ಬಿಟ್ಟಿದೆ ಅಂತಂದ್ರೆ, ಕಲೆಗಾರರಿಗೆ ವಿಜ್ಞಾನಿಗಳು ಅಂತಂದ್ರೆ ಏನೋ ಒಂದು ರೀತಿಯ ಅವರು ವಿಲನ್ಗಳು, ಅವರು ಖಳನಾಯಕರು, ಅವರನ್ನ ಟೇಮ್ ಮಾಡಬೇಕು, ಅವರೆಲ್ಲ ಪ್ರಪಂಚವನ್ನ ನಾಶ ಮಾಡಕ್ ಕೊಟ್ಟಿದ್ದಾರೆ. ಇದು ಕಲೆಗಾರರಲ್ಲಿ ಅಥವಾ ಸಾಹಿತಿಗಳಲ್ಲಿ ವಿಜ್ಞಾನದ ಮೇಲೆ ಬೆಳೆದಿರ್ತಕ್ಕಂಥ ಒಂದು ತಪ್ಪು ಭಾವನೆ. ಈ ತಪ್ಪು ಭಾವನೆ ಬೆಳಿಬೇಕಾದ್ರೆ ಕಾರಣ ನಾವೇ ಬೆಳೆಸ್ಕೊಂಡಿರ್ತಕ್ಕಂಥ ಗೋಡೆಗಳು. ಈ ಗೋಡೆಗಳು ಹಲವಾರು ರೀತಿಯಲ್ಲಿದ್ದಾವೆ. ಕೇವಲ ಒಬ್ಬರನ್ನ ಅರ್ಥ ಮಾಡ್ಕೊಂಡಿರೋದಲ್ಲ ಅಷ್ಟೇ ಅಲ್ಲ ಗೋಡೆ ಬೆಳೆದಿರೋದು. ಒಬ್ಬೊಬ್ರು ತಮ್ಮ ಭಾಷೆಯಲ್ಲೂ ಕೂಡ, ನಮ್ಮ ಈ ಕಲೆ ಮತ್ತು ವಿಜ್ಞಾನದ ಉಪಯೋಗಿಸುವ ಭಾಷೆಯಲ್ಲೂ ಕೂಡ ನಾವು ಗೋಡೆಗಳನ್ನ ಬೆಳೆಸ್ಕೊಂಡಿದ್ದೀವಿ.
ಒಬ್ಬ ವಿಜ್ಞಾನಿ ಇವತ್ತು ಯಾವುದೇ ಒಂದು ಪ್ರಾಕ್ಟಿಕಲ್ ನೋಟ್ಬುಕ್ ಅಲ್ಲಿ ಬರೋ ಒಂದು ಸೆಂಟೆನ್ಸ್ ನ ಬೇರೆ ಒಬ್ಬ ಕಲೆಗಾರನ ಕೊಟ್ರೆ ಅರ್ಥವಾಗಲ್ಲ. ಅಂತ ಭಾಷೆ ನಾವು ವಿಜ್ಞಾನದಲ್ಲಿ ಬಳಸ್ತೀವಿ. ಅದೇ ರೀತಿ ಕಲೆಗಾರರು ಕೂಡ ಇವತ್ತು ಮಾಡರ್ನ್ ಆರ್ಟ್ ಅಂತ ಏನ್ ಮಾಡ್ತಾರೆ, ಮಾಡರ್ನ್ ಆರ್ಟ್ ಎಷ್ಟೋ ಜನ ಕಲೆಗಾರರಿಗೂ ಅರ್ಥವಾಗಲ್ಲ, ವಿಜ್ಞಾನಿಗಳಿಗೂ ಅರ್ಥವಾಗಲ್ಲ. ಹೀಗೆ ಭಾಷೆಗಳನ್ನೇ ಬೇರೆ ಬೆಳೆಸ್ಕೊಂತ ಇದ್ದೀವಿ. ನಮ್ಮ ನಡುವೆ ಮಧ್ಯೆ ಗೋಡೆ ಕಟ್ಕೊಂಡು ಒಬ್ಬೊಬ್ಬರು ಅರ್ಥ ಮಾಡ್ಕೊಳ್ಳೋದನ್ನು ಕೂಡ ನಾವು ಬಿಡ್ತಾ ಇದ್ದೀವಿ. ಈ ಎಲ್ಲವನ್ನು ಭೇದಿಸ್ಬೇಕಾದ್ರೆ ಬಹುಶಃ ನಮ್ಮೊಂದು ಹೊಸ ಮಾದರಿ ಬೇಕಾಗುತ್ತೆ. ಆ ಮಾದರಿಯ ರೂಪ ಈ ತರದ ಕಾರ್ಯಕ್ರಮಗಳು. ಕಲಾ ವಿಜ್ಞಾನ ಸಂಭ್ರಮ ಅಂತ ಇವತ್ತು ಏನ್ ಮಾಡ್ತಿದ್ದೀವಿ, ಇದು ನಿಜಕ್ಕೂ ಕೂಡ ಇಂದಿನ ಕಾಲಘಟ್ಟದಲ್ಲಿ ನನಗೆ ಅತ್ಯಂತ ಅವಶ್ಯಕ ಅಂತ ನನಗನ್ಸುತ್ತೆ. ಬಹುಶಃ ಈ ಕಲಾ ವಿಜ್ಞಾನ ಸಂಭ್ರಮದ ಮುಖ್ಯ ಉದ್ದೇಶವಾದ ಕಲೆ ಮತ್ತು ವಿಜ್ಞಾನಗಳ ನಡುವಿನ ಸೇತುವೆಯನ್ನ ಕಟ್ಟುವ ಈ ಕಾರ್ಯ ಬಹಳ ಹಿಂದೆನೆ ಪ್ರಾರಂಭ ಆಗಿದೆ. ಉದಾಹರಣೆಗೆ ನಮ್ಮ BGL ಸ್ವಾಮಿಯವರು ವಿಜ್ಞಾನಿ ಆಗಿದ್ರು ಕೂಡ ಅವರು ಬರೆದ ಕಾದಂಬರಿಗಳು ಅಥವಾ ಅವರು ಬರೆದ ಹಸಿರು ಹೊನ್ನು ಆಗ್ಲಿ, ಕಾಲೇಜು ರಂಗ ಆಗ್ಲಿ, ಇವೆಲ್ಲದರ ಮೂಲಕ ಅವರು ವಿಜ್ಞಾನವನ್ನ ಕಲೆಯ ಮೂಲಕ ಜನರಿಗೆ ತಲುಪಿಸುವ ಪ್ರಯತ್ನವನ್ನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಮಾಡಿದ್ರು ಅಂತ ಕಾಣುತ್ತೆ. ಆಗ ನೋಡಿದ್ರೆ ರಾಜಶೇಖರ್ ಬೂಸ್ನೂರ್ ಮಟ್ಟು ಸೈನ್ಸ್ ಫಿಕ್ಷನ್ಸ್ ಬರೀತಾ ಇದ್ರು. ಅದು ಒಂದು ರೀತಿ ವಿಜ್ಞಾನವನ್ನ ಹೇಳುವ ರೀತಿ ನಿಜ. ಆದ್ರೆ ಬಹಳ ಅದ್ಭುತವಾಗಿ ಕಲೆ ಮತ್ತು ಸಾಹಿತ್ಯದ ನಡುವೆ ಸೇತುವೆ ಬೆಳೆಸಿದ ಮೊದಲ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ BGL ಸ್ವಾಮಿ. ಇತ್ತೀಚೆಗೆ ನಮ್ಮ ತೇಜಸ್ವಿ ಅವರು ಕೂಡ. ನಾವು ಒಂದು ವ್ಯತ್ಯಾಸ ಗಮನಿಸ್ಬೇಕಿಲ್ಲಿ, BGL ಸ್ವಾಮಿಗೂ ತೇಜಸ್ವಿಗೂ. ಇನ್ಫ್ಯಾಕ್ಟ್ ಇವೆರಡನ್ನು ನಾನು ಹೇಳ್ಬೇಕಾದ್ರೆ ಒಂದು ಪ್ರಮುಖವಾದ ಉದ್ದೇಶ ಇದೆ. BGL ಸ್ವಾಮಿಯವರು ವಿಜ್ಞಾನಿಯಾಗಿದ್ದು ಕಲಾಲೋಕದಲ್ಲಿ ಅದ್ಭುತವಾದ ಸೇವೆ ಮಾಡಿದರು. ತೇಜಸ್ವಿ ಅವರು ಸಾಹಿತ್ಯ ಅವರ ಮೂಲ ಪ್ರೇರಣೆ ಆಗಿದ್ದು ಕೂಡ ವಿಜ್ಞಾನಿಗಳಿಗಿಂತೂ ಹೆಚ್ಚು ಅಧ್ಯಯನ ಮಾಡಿ ವಿಜ್ಞಾನಿಗಳಿಗಿಂತೂ ಹೆಚ್ಚು ಕೆಲವನ್ನು ಅರಿತುಕೊಂಡು ಜನಸಾಮಾನ್ಯರಿಗೆ ವಿಜ್ಞಾನವನ್ನು ಮುಟ್ಟಿಸುವ ಕೆಲಸ ಮಾಡಿದರು. ಈ ರೀತಿಯ ಕೈ ಜೋಡಣೆ ಇದೆಯಲ್ಲ, ಒಬ್ಬ ವಿಜ್ಞಾನಿ ಕಲೆಯಲ್ಲಿ ತನ್ನ ವಿಜ್ಞಾನವನ್ನು ತಗೊಂಡೋಗೋದು ಅಥವಾ ಕಲೆಗಾರ ವಿಜ್ಞಾನವನ್ನ ಸಾಮಾನ್ಯ ಮನುಷ್ಯನ ತಗೊಂಡೋಗೋದು, ಈ ರೀತಿಯ ಕಾರ್ಯಕ್ರಮಗಳು ಅಥವಾ ಈ ರೀತಿಯ ಯೋಜನೆಗಳು ನಮ್ಮ ಈ ಗೋಡೆಗಳನ್ನ ಬೇರಿಸೋದಕ್ಕೆ, ಕಲೆ ಮತ್ತು ವಿಜ್ಞಾನದ ನಡುವೆ ಬೆಳೆದಿರುವ ಈ ಗೋಡೆಗಳನ್ನ ಒಡೆದಾಕೋದಕ್ಕೆ ಬಹಳ ಅವಶ್ಯಕ ಅಂತ ನನಗೆ ಅನ್ಸುತ್ತೆ. ಮತ್ತೊಂದು ವಿಷಯ ಅಂತಂದ್ರೆ, ಈ ರೀತಿಯ ವ್ಯಕ್ತಿಗಳು ಯಾರು BGL ಸ್ವಾಮಿ ಆಗ್ಲಿ, ತೇಜಸ್ವಿ ಆಗ್ಲಿ, ಈ ತರ ವ್ಯಕ್ತಿಗಳು ಬಹಳ ಕಡಿಮೆ, ಬಹಳ ಜನ ಬಂದಿಲ್ಲ ಅಂತ ಹೇಳ್ಬೋದು. ಅದಕ್ಕೊಂದು ಕಾರಣ ಇದೆ. ನನ್ನ ದೃಷ್ಟಿಯಲ್ಲಿ ಕಾರಣ ಅಂದ್ರೆ ವಿಜ್ಞಾನ ಮತ್ತು ಕಲೆಗಾರ ನಡುವೆ ಇರುವ ಅಸಮಾನತೆ. ಏನು ಅಂತ ಹೇಳ್ತೀನಿ. ನೀವು ಬಹಳಷ್ಟು ಜನ ವಿಜ್ಞಾನಿಗಳು ಕಲೆಯನ್ನ ಅಥವಾ ಸಾಹಿತ್ಯವನ್ನ ಅಳವಡಿಸಿಕೊಂಡು ಜನಸಾಮಾನ್ಯರಿಗೆ ವಿಜ್ಞಾನವನ್ನು ಮುಟ್ಟಿಸುವ ರೀತಿಯನ್ನ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಕಲೆಯಲ್ಲಿ ಅದ್ಭುತವಾದ ಸಾಧನೆಗಳನ್ನ ಮಾಡೋದು ನೋಡ್ತೀವಿ. BGL ಸ್ವಾಮಿ ಉದಾಹರಣೆಗೆ ವಿಜ್ಞಾನಿ ಆಗಿದ್ರು, ಅವರು ಕಲೆಯಲ್ಲಿ ಅದ್ಭುತವಾದ ಸಾಧನೆ ಮಾಡಿದ್ರು. ಪದ್ಯಗಳನ್ನ ಬರೆದರು, ಕಥೆಗಳು ಬರೆದ್ರು, ಕಾದಂಬರಿಗಳು ಬರೆದ್ರು. ಈ ರೀತಿ ಬಹಳ ಜನ ಇದ್ದಾರೆ. ನಮ್ಮ ಜಯಂತ್ ನರಳೀಕರ್ ಆಗ್ಲಿ, ಅಥವಾ ಈ ರೀತಿ ಬೇಕಾದಷ್ಟು ಜನ ವಿಜ್ಞಾನಿಗಳು ಸಾಹಿತ್ಯವನ್ನ ಅಳವಡಿಸಿಕೊಂಡು ಸಾಹಿತ್ಯದಲ್ಲಿ ಹೊಸ ಹೊಸ ಮಾದರಿಗಳನ್ನ ಕಂಡುಹಿಡಿದವರಿದ್ದಾರೆ. ಆದರೆ ಸಾಹಿತಿಗಳು ವಿಜ್ಞಾನದಲ್ಲಿ ಹೊಸ ಮಾದರಿಯನ್ನ ಅಥವಾ ವಿಜ್ಞಾನದಲ್ಲಿ ಹೊಸ ಆವಿಷ್ಕಾರಗಳನ್ನ ಕಂಡುಹಿಡಿದವರು ಇಲ್ಲ. ಉದಾಹರಣೆಗಳೇ ಇಲ್ಲ ಅಂತ ಹೇಳ್ಬೋದು. ಒಂದು ಎಕ್ಸೆಪ್ಷನ್ ಅಂದ್ರೆ ಲಿಯೋನಾರ್ಡೋ ಡಾ ವಿನ್ಸಿ ಅವರು ಕಲೆಗಾರನಾಗಿದ್ರು ಕೂಡ ವಿಜ್ಞಾನದಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಎಷ್ಟನ್ನೋ ಕಂಡುಹಿಡಿದ್ರು. ಆದ್ರೆ ಇದನ್ನ ನಾವು ಉದಾಹರಣೆ ಕೊಡೋಕೆ ಸಾಧ್ಯವಿಲ್ಲ. ಕಾರಣ, ಲಿಯೋನಾರ್ಡೋ ಡಾ ವಿನ್ಸಿ ಕಾಲದಲ್ಲಿ ಕಲೆ ಮತ್ತು ವಿಜ್ಞಾನದ ನಡುವೆ ವ್ಯತ್ಯಾಸವೇ ಇರಲಿಲ್ಲ. ಅವತ್ತು ಸಾಮಾನ್ಯ ಜ್ಞಾನ, ಹೇಳಿದಲ್ಲ, ನ್ಯಾಚುರಲ್ ಫಿಲಾಸಫಿ ಅಂತ ಇತ್ತು. ಆ ಲಿಯೋನಾರ್ಡೋ ಡಾ ವಿನ್ಸಿ ಆದ ನಂತರ ಕಲೆ ಮತ್ತು ವಿಜ್ಞಾನಗಳು ಬೇರ್ಪಟ್ಟಾದ್ಮೇಲೆ ಯಾರೇ ಕಲೆಗಾರ ವಿಜ್ಞಾನದ ಒಳಗೆ ಹೋಗೋ ಅದ್ಭುತವಾದ ಸಾಧನೆಗಳನ್ನ ಮಾಡಿರೋ ಉದಾಹರಣೆಗಳಿಲ್ಲ. ಆದರೆ ಒಬ್ಬ ವಿಜ್ಞಾನಿ ಕಲಾಲೋಕಕ್ಕೆ ಹೋಗಿ, ಸಾಹಿತ್ಯ ಲೋಕಕ್ಕೆ ಹೋಗಿ, ಸಂಗೀತ ಆಗಿರ್ಬೋದು, ಅದು ಕಾದಂಬರಿ ಬರೆಯೋದಿರ್ಬೋದು ಅಥವಾ ಕಾವ್ಯ ಬರೋದಿರ್ಬೋದು, ಈ ರೀತಿ ಕಲಾಲೋಕಕ್ಕೆ ಹೋಗಿ ಅದ್ಭುತವಾದ ಸಾಧನೆಗಳನ್ನ ಮಾಡಿರೋದು ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಈ ಅಸಮಾನತೆಯ ಕಾರಣದಿಂದ ಬಹುಶಃ ಈ ಗೋಡೆಯನ್ನು ಒಡೆಯಕ್ಕೆ ಸಾಧ್ಯವಾಗಿಲ್ಲ ಅಂತ ಕಾಣುತ್ತೆ. ಇನ್ ಅದರ್ ವರ್ಡ್ಸ್, ವಿಜ್ಞಾನದ ಕಡೆಯಿಂದ ಸಾಹಿತ್ಯದ ಕಡೆ ಬೇಕಾದಷ್ಟು ಪ್ರಯಾಣ ನಡೀತಾ ಇದೆ. ಆದರೆ ಸಾಹಿತ್ಯದ ಕಡೆ ಅಥವಾ ಕಲೆಯ ಕಡೆಯಿಂದ ವಿಜ್ಞಾನದ ಕಡೆ ಪ್ರಯತ್ನ ಇಲ್ಲ. ಯಾಕೆ? ನನಗನ್ಸೋದು ಬಹುಶಃ ಕಲೆಗಾರರ ಒಂದು ರೀತಿಯ ಹಿಂಜರಿಕೆ ವಿಜ್ಞಾನದತ್ತ ನಡೆಯೋದಕ್ಕೆ. ಈ ಹಿಂಜರಿಕೆ ಬರ್ಬೇಕಾದ್ರೆ ಮತ್ತೆ ಕಾರಣ ಈ ಗೋಡೆ. ವಿಜ್ಞಾನ ಅಂದ್ರೆ ಏನೋ ಒಂದು ಹಾರ್ಡ್ ಶೆಲ್ ನಟ್ಟು, ಅದು ಯಾರಿಗೂ ಅರ್ಥವಾಗಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಮೂಡಿದೆ. ಆ ತಪ್ಪು ಕಲ್ಪನೆಯನ್ನ ಕಲೆಗಾರರು ಭೇದಿಸ್ಬೇಕು. ಕಲೆಗಾರ ತಪ್ಪು ಕಲ್ಪನೆ ಬಿಡಬೇಕು. ಅವರು ಕೂಡ ವಿಜ್ಞಾನ ಜೊತೆ ಕೈ ಜೋಡಿಸ್ಬೇಕು. ವಿಜ್ಞಾನ ಲೋಕದಲ್ಲಿ ಬರಬೇಕು. ಇಬ್ರು ಸೇರ್ಕೊಂಡ್ರೆ, ಅಥವಾ ಎರಡೂ ಲೋಕಗಳು ಅಥವಾ ಎರಡೂ ವಿಭಾಗಗಳು ಸೇರ್ಕೊಂಡ್ರೆ ಬಹುಶಃ ಈ ಕಲಾ ವಿಜ್ಞಾನ ಸಂಭ್ರಮದಂತಹ ಈ ಕಾರ್ಯಕ್ರಮಗಳು ಬಹುಶಃ
ಅವಶ್ಯಕತೆ ಇಲ್ಲದೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಆ ಕಾಲ ಬರಲಿ ಅಂತ ಕೂಡ ನಾನು ಬಯಸ್ತೀನಿ. ಈ ಕಲೆ ಮತ್ತು ವಿಜ್ಞಾನದ ನಡುವೆ ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ನೀವು ಉದಾಹರಣೆಗೆ ಒಂದು ಸೌಂದರ್ಯವನ್ನ ತಗೊಳ್ಳಿ. ಸೌಂದರ್ಯ, ಯಾವುದೇ ಒಂದು ಹೂವಿನ ಸೌಂದರ್ಯ ಆಗಿರ್ಬೋದು, ಒಂದು ಹೆಣ್ಣಿನ ಸೌಂದರ್ಯ ಆಗಿರ್ಬೋದು. ಆ ಹೆಣ್ಣಿನ ಸೌಂದರ್ಯವನ್ನ ಕವಿ ತನ್ನದೇ ರೀತಿಯಲ್ಲಿ ವರ್ಣಿಸ್ತಾನೆ. ಆದ್ರೆ ವಿಜ್ಞಾನಿಯಾದವನು ಆ ಸೌಂದರ್ಯ ಯಾಕೆ ಸೌಂದರ್ಯವಾಗಿದೆ ಅಂತ ಸೂತ್ರಗಳ ಕಂಡುಹಿಡಿಯಕ್ಕೆ ಹೋಗ್ತಾನೆ. ಉದ್ದೇಶ ಇಬ್ಬರದು ಒಂದೇ. ಏನು? ಪ್ರಪಂಚದ ಅಥವಾ ಪ್ರಕೃತಿಯ ಅಥವಾ ವಿಶ್ವದ ಅದ್ಭುತಗಳ ಹಿಂದೆ ಅಡಗಿರುವ ರಹಸ್ಯವನ್ನ ಹೇಗೋ ಮಾಡಿ ಅರ್ಥಕೋಬೇಕು ಅನ್ನೋದು ಕಲೆಗಾರನ ಉದ್ದೇಶ, ವಿಜ್ಞಾನಿಯ ಉದ್ದೇಶ. ಇಬ್ಬರು ಸ್ಫೂರ್ತಿ ಒಂದೇ. ಅದ್ಭುತ ಅಥವಾ ಪ್ರಕೃತಿಯ ರಹಸ್ಯಗಳು, ಅವರಿಬ್ಬರ ಸ್ಫೂರ್ತಿ ಒಂದೇ ಆಗಿರ್ಬೇಕಾದ್ರೆ, ಇಬ್ಬರ ಉದ್ದೇಶ ಒಂದೇ ಆಗಿರ್ಬೇಕಾದ್ರೆ, ಮಾದರಿಗಳು ಮಾತ್ರ ಬೇರೆ ಆಗಿರ್ಬೇಕಾದ್ರೆ ಯಾಕೆ ಇವರು ಕೈ ಜೋಡಿಸಬಾರ್ದು? ಇದು ನನ್ನ ಬಹಳ ದಿವಸದಿಂದ ಕಾಡ್ತಾ ಇರೋ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಈ ಕಲಾ ವಿಜ್ಞಾನ ಸಂಭ್ರಮ ಅಂತ ಸುನಿಲ್ ಕೇಸರಿ ಅವರು ಒಂದು ಶೀರ್ಷಿಕೆ ಕೊಟ್ಟು ಇವತ್ತು ಮಾಡ್ತಾರೆ ಪ್ರೋಗ್ರಾಮ್. ನಿಜಕ್ಕೂ ಕೂಡ ಪ್ರಶಂಸನೀಯ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ಬಹುಶಃ ಅವರ ಕೃತಿ ಈ ಕಾರ್ಯಕ್ರಮದ ಶೀರ್ಷಿಕೆಗೆ ಬಹಳ ಹೊಂದ್ಕೊಳ್ಳುತ್ತೆ ಅಂತ ನಾನು ಅಂತೀನಿ. ಯಾವುದೋ ಒಂದು ಭಾರತದ ಅನುವಂಶಕ ಧಾತು ಅಥವಾ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಅಡಗಿರ್ತಕ್ಕಂಥ ಅನುವಂಶದ ಧಾತು ಎಲ್ಲೋ ಯುರೋಪಿನ ಕಡೆ ಹೋಗಿರುವ ಒಂದು ಸಣ್ಣ ವೈಜ್ಞಾನಿಕ ಆಧಾರವನ್ನ ಇಟ್ಟುಕೊಂಡು ಇಡೀ ಚರಿತ್ರೆ ಮರೆತು ಹೋಗಿದ್ದ ಒಂದು ಪ್ರೇಮ ಕಥೆಗೆ ಆ ವೈಜ್ಞಾನಿಕ ಲೇಪವನ್ನ ಕೊಟ್ಟು ಆ ಇಡೀ ಚರಿತ್ರೆಯನ್ನ ಮತ್ತೆ ಪುನರ್ರಚಿಸುವ ಕಾರ್ಯ ಈ ಅವರ ಕೃತಿಯಲ್ಲಿ ನಡೀತಾ ಇರೋದು. ಈ ರೀತಿಯ ಪ್ರಯತ್ನಗಳು ಬಹುಶಃ ಕಲೆ ಮತ್ತು ವಿಜ್ಞಾನವನ್ನ ಬೆಸೆಯೋದಕ್ಕೆ, ಅವೆಲ್ಲದರ ನಡುವೆ ಆ ಸೇತುವೆಯನ್ನು ಕಟ್ಟೋದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಆ ಪ್ರಯತ್ನ ಇವತ್ತು ನಡೀತಾ ಇದೆ. ಈ ಪ್ರಯತ್ನಕ್ಕೆ ಕೈ ಹಾಕಿರುವ ನಮ್ಮ ಯುವ ಕವಿ ಒಂದು ರೀತಿಯ ನನ್ನ ಕೇಳಿದ್ರೆ ಬರೀ ಅತಿ ಉತ್ಸಾಹದಾಯಕ ಕವಿ ನಮ್ಮ ಸುನಿಲ್ ಕೇಸರಿ ಅವರು ಇಂತಹ ಪ್ರಯತ್ನ ಕೈ ಹಾಕಿದ್ದಾರೆ. ಅವರಿಗೆ ಶುಭವಾಗಲಿ, ಜಯವಾಗಲಿ ಅಂತ ಕೋರ್ತಾ ನನ್ನನ್ನ ಈ ಪ್ರಾಸ್ತಾವಿಕ ನುಡಿ ಹೇಳೋದಕ್ಕೆ ಆಹ್ವಾನಿಸಿದ ಎಲ್ಲ ವ್ಯವಸ್ಥಾಪಕರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ KN ಗಣೇಶಯ್ಯನವರಿಗೆ. ಬಹುಶಃ ಈ ಕಾರ್ಯಕ್ರಮದ ಮಹತ್ವವನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬಹುಶಃ ಸುನಿಲ್ ಕೇಸರಿ ಶಿವಮೊಗ್ಗದಲ್ಲಿ ಓದುವ ಸಂದರ್ಭದಲ್ಲೂ ಕೂಡ ಬಹಳ ಕ್ರಿಯಾಶೀಲರು. ಈ ರೀತಿಯ ಅನೇಕ ತರದ ಆಲೋಚನೆಗಳನ್ನ ಮಾಡ್ತಾ ಹೊಸ ಚಿಂತನೆಗಳಿಗೆ ತಮ್ಮನ್ನ ಒಡ್ಕೊಳ್ಳುವಂತ ಮನಸ್ಥಿತಿಯವರು ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದವನ್ನ ಮುನ್ನಡೆಸ್ತಾ ಇರತಕ್ಕಂತ ಡಾಕ್ಟರ್ S ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟನಾ ಮಾತುಗಳನ್ನ ಹೇಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಇವತ್ತು ನವರಾತ್ರಿ ಇದೆ, ಸೊ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಆಕ್ಚುಲಿ ಡಾಕ್ಟರ್ ಸುನಿಲ್ ಅವರು ನನ್ನನ್ನು ಕೇಳ್ಕೊಂಡ್ರು, ಸರ್ ನೀವು ಉದ್ಘಾಟನೆ ಮಾಡಕ್ ಮೊದಲು ಒಂದು ದೀಪವನ್ನ ಬೆಳಗಿ ನಂತರ ನೀವು ಮಾತಾಡಿ ಅಂತ ಹೇಳಿ. ಅದಕ್ಕೆ ನಾನು ಟೇಬಲ್ ಪಕ್ಕದಲ್ಲೇ ದೇವರ ಮನೆಯಿಂದ ಒಂದು ದೀಪಾಲೆ ಕಂಬ ತಂದು ಕಾಯ್ತಾ ಇದ್ದೀನಿ. ಸೊ ಈ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ಹೇಳ್ತಾ, ಫಸ್ಟ್ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ, ಮತ್ತೆ ಈ ಒಂದು ನವರಾತ್ರಿಯ ಒಂದು ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ, ಈ ಕೋವಿಡ್ ನಿಂದ ಎಲ್ಲ ದೂರ ಹೋಗ್ಲಿ ಕೋವಿಡ್ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಈ ನಿಮ್ಮೆಲ್ಲರ ಪರವಾಗಿ ಈ ಒಂದು ದೀಪವನ್ನ ಹಚ್ತಾ ಇದ್ದೇನೆ. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾ ಇರತಕ್ಕಂತ ಡಾಕ್ಟರ್ S ರಾಜೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದಗಳು. ನಾವೆಲ್ಲ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದೀಪನ ನೋಡ್ತಾ ಇದ್ದೀವಿ. ಓಕೆ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಂಸ್ಕೃತಿ ವೇದಿಕೆ ಜಿಲ್ಲಾ ಸಮಿತಿ ಶಿವಮೊಗ್ಗ
ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಸೇರಿ ಇಂದು ಕಲಾ ವಿಜ್ಞಾನ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಹಾಗೂ ಅಭಿನಂದನೆಗಳನ್ನ ಹೇಳ್ತೇನೆ. ಧನ್ಯವಾದಗಳನ್ನ ಹೇಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಉದ್ಘಾಟನೆ ಮಾಡಿಕೊಂಡು ಅಂತ ಒಂದು ಅವಕಾಶವನ್ನ ಇವರು ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಅದು ಅದರಲ್ಲೂ ಸಹ ಈ ಒಂದು ನವರಾತ್ರಿಯ ಒಂದು ಮೊದಲನೇ ದಿನದಲ್ಲಿ. ಅದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಈಗ ತಾನೇ ತಮ್ಗೆಲ್ಲರಿಗೂ ಪ್ರಾಸ್ತಾವಿಕ ನುಡಿಯನ್ನ ಅಚ್ಚುಕಟ್ಟಾಗಿ ಅವ್ರು ಹೇಳಿದ್ರು, ನಾನು ವಿಜ್ಞಾನಿ ಓನ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಂತ ಹೇಳಿದ್ರು. ಬಟ್ ಆದ್ರೆ ಅವರನ್ನ ಮಾತುಗಳನ್ನ ನಾವು ಸಾಕಷ್ಟು ಸಾರಿ ಕೇಳಿದ್ದೇವೆ, ತುಂಬಾ ಕೇಳ್ತಾ ಇರ್ಬೇಕು ಅಂತ ನಮಗೆ ಸಾಕಷ್ಟು ಹುಮ್ಮಸ್ಸಿದೆ. ಹಾಗಾಗಿ ಅವರು ಚೆನ್ನಾಗಿ ಈ ಕಾರ್ಯಕ್ರಮದ ಬಗ್ಗೆ ಕೆಲವು ಉದಾಹರಣೆಗಳ ಸಮೇತ ಹೇಳಿದ್ದಾರೆ ಡಾಕ್ಟರ್ ಇವರು ನಮ್ಮ ಗಣೇಶಯ್ಯನವರು. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತ ಶ್ರೀ ಡಿ ಮಂಜುನಾಥ್ ರವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ಎಚ್ ದುಂಡಿರಾಜ್ ಸಾಹೇಬ್ರೆ. ಸರ್, ಆಕ್ಚುಲಿ ನೀವು ನಮಗಿನ್ನ 2 ವರ್ಷ ಸೀನಿಯರ್ ಸರ್. ನಾವು GKVK ಇಂದ ಹೆಬ್ಬಾಳಕ್ಕೆ ಬಂದಾಗ ಆವಾಗ್ಲೇ ನೀವು ಫೈನಲ್ ಇಯರ್ ಇದ್ರಿ. ಹಾಗಾಗಿ ನಮಗೆ ನಿಮ್ಮ ಹೆಸರನ್ನ ಸಾಕಷ್ಟು ಕೇಳಿದ್ದೀವಿ, ಆದ್ರೆ ನಮಗೆ ಪರಿಚಯ ಅಷ್ಟಾಗಿರ್ಲಿಲ್ಲ. ಅದೇ ರೀತಿ ನಮ್ಮ ಶಶಿಧರ್ ಅವರು ನಾವು ಜೊತೆ ಕೂಡ ಕೆಲಸ ಮಾಡಿದ್ದೇವೆ. ಅವ್ರು ಡ್ರೈ ಫಾರ್ಮಿಂಗ್ ಅಲ್ಲಿ ಇದ್ದರು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ಸುನೀಲ್ ಕೇಸರಿ ಅವರೇ, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಅದರಲ್ಲೂ ಎಲ್ಲ ಈ ಒಂದು ಏನು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಸಿಬ್ಬಂದಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಲು ನನಗೆ ಭಾರಿ ಖುಷಿ ಆಗ್ತಾ ಇದೆ. ಅದರಲ್ಲೂ ಸಹ ನಾವು ಡಾಕ್ಟರ್ ಗಣೇಶಯ್ಯನಂತವರು ಇಲ್ಲಿ ಉಪಸ್ಥಿತರಿರೋದು ನಮ್ಗೆಲ್ಲ ಒಂಥರ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೇಳಿದೆ, COVID-19 ಸಂದರ್ಭ ನಮ್ಗೆ ಏನೆಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಹಾಕೊಡ್ತಾ ಇದೆ, ಯಾವ ರೀತಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಉದಾಹರಣೆಗಳನ್ನ ಮತ್ತೆ ಮಾಡ್ತಾ ಇದ್ದೇವೆ. ಹಂಗ ನೋಡಿದ್ರೆ ಈಗ ಮೊದಲು ಎಷ್ಟು ಫ್ರೀ ಆಗಿರ್ತಿದ್ವಿ, ಅಟ್ಲೀಸ್ಟ್ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ನಮ್ಗೆ ಸಾಕಷ್ಟು ಸಮಯ ಸಿಕ್ತಿತ್ತು. ಇವಾಗಂತೂ ಈ ಒಂದು ಇದು ಬಂದು ಏನಂತಂದ್ರೆ ವೆಬಿನಾರ್ ಅಂತ ಹೇಳಿ ಸಮ್ಟೈಮ್ಸ್ ಓವರ್ಲ್ಯಾಪ್ ಆಗಿ ನಮಗೆ ದಿನನಿತ್ಯ ಕ್ರಮಗಳನ್ನು ಸಹ ತೊಂದರೆ ಆಗಿದೆ, ನಿಜ ಹೇಳ್ಬೇಕಂತಂದ್ರೆ. ಸೊ ಹಾಗಾಗಿ ಆದ್ರೂ ಸಹ ಏನೋ ಇದಕ್ಕೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಏನಿದೆ ಈ COVID-19 ನಲ್ಲಿ ನಮಗೆಲ್ಲ ಗೊತ್ತಿರ್ಬೋದು, ನಾವು ಸಹ ಪ್ರತಿ ತಿಂಗಳ ಹಬ್ಬ ಅಂತ ಹೇಳಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. ಅಂತಂದ್ರೆ ಪ್ರತಿಯೊಬ್ಬ ಕಲಾವಿದರನ್ನ, ಪ್ರತಿಯೊಬ್ಬ ವಿಜ್ಞಾನಿಗಳನ್ನ, ಕೆಲವ್ರನ್ನೆಲ್ಲ ಅವರ ಒಂದು ಪ್ರತಿಭೆಗಳನ್ನ ಪ್ರದರ್ಶಿಸಿ ಅದು ಬೇರೆಯವರಿಗೆ ಸ್ಫೂರ್ತಿದಾಯಕವಾಗ್ಲಿ ಅಂತ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಡಾಕ್ಟರ್ ಶ್ರೀಕಂಠ ಮೂರ್ತಿ ಅವರ ನೇತೃತ್ವದಲ್ಲಿ ಮಾಡ್ಕೊಂತ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ನೋಡಿದಾಗ ನನಗೂ ಅದು ಜ್ಞಾಪಕಕ್ಕೆ ಬಂತು. ಯಾಕೆಂತಂದ್ರೆ ಈ ಒಂದು ಕಾರ್ಯಕ್ರಮ ಈ ನಾಡ ನುಡಿ ಮತ್ತೆ ಕಲೆ ವಿಜ್ಞಾನ ಮತ್ತೆ ಈ ಎಲ್ಲ ಹಿರಿಮೆಗಳನ್ನ ನಾಡಿನ ಜನತೆಗೆ ಪರಿಪಾಠ ನಿಟ್ಟಿನಲ್ಲಿ ಕೆಲವು ವರ್ಷಗಳಿಂದ ಸಾಹಿತ್ಯ ಹುಣ್ಣಿಮೆ ಹಾಗೂ ಸರಣಿಯ ಸಾಧಕರ ಒಂದು ಸ್ಮರಣೆ ಕಾರ್ಯಕ್ರಮಗಳನ್ನ ಇಂಥ ವೇದಿಕೆಯಲ್ಲಿ ಹಾಕೊಳ್ತಾ ಬಂದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಕೆಲವು ಪ್ರತಿಭೆಗಳಿಗೆ, ಅದರಲ್ಲೂ ಯುವ ಪ್ರತಿಭೆಗಳಿಗೆ ತಮ್ಮ ಒಂದು ಪ್ರತಿಭೆಯನ್ನ ಇದು ಮಾಡಿ, ಅಂದ್ರೆ ಅದನ್ನ ಬೇರೆಯವರಿಗೆ ತೋರಿಸ್ಕೊಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಕ್ಕೆ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಕಲೆ ಆಲ್ರೆಡಿ ನಮ್ಮ ಡಾಕ್ಟರ್ ಗಣೇಶಯ್ಯನವರು ಸಾಕಷ್ಟು ಹೇಳಿದ್ರು. ಕಲಾ ಮತ್ತೆ ವಿಜ್ಞಾನ ಸಂಭ್ರಮದ ಹೆಸರನ್ನೇ ಗಮನಿಸಿದಾಗ ವಿಜ್ಞಾನ ಹಾಗೂ ಕಲೆ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ ಅಂತ ನಾವು ತಿಳ್ಕೊಬಹುದು. ಆದ್ರೆ ಅವ್ರು ಹೇಳ್ದಾಗೆ ನಾವು ಒಂದೊಂದು ದಿಕ್ಕಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅದನ್ನ ನಾವು ಒಂದು ಕಡೆಗೆ ಅಂತಂದ್ರೆ ವಿಜ್ಞಾನಿಗಳು ಯಾವ ರೀತಿ ಕಲೆ ಕಡೆ ಹೋಗ್ತಾ ಇದ್ದಾರೆ, ಅದೇ ಕಲೆಗಾರರನ್ನು ಸಹ ನಾವು ವಿಜ್ಞಾನದ ಕಡೆಗೆ ಎಳಿಬೇಕು ಅಂತಕ್ಕಂಥದ್ದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೊಂದು ವಿಷಯ ಅವರು ಕರೆಕ್ಟ್ ಆಗಿ ಮನದಟ್ಟು ಮಾಡಿಕೊಂಡಿದ್ದಾರೆ. ಅಂತಂದ್ರೆ ನಾವು ಸಂಶೋಧಕರು ಅಂತಂದ್ರೆ ನಾವು ಹೊಸ ತಳಿಗಳನ್ನ ಬಿಡುಗಡೆ ಮಾಡೋದಾಗ್ಲಿ, ಹೊಸ ತಂತ್ರಜ್ಞಾನಗಳನ್ನ ಬಿಡುಗಡೆ ಮಾಡೋದಾಗ್ಲಿ, ಈ ರೀತಿ ನಾವು ಒಂದು
ಏನಂದ್ರೆ ಟಾಪಿಕ್ ಅನ್ನ ತೆಗೆದುಕೊಂಡು ಅದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಹಾಕೊಂಡು ಅದಕ್ಕೆ ತಕ್ಕಾಗಿ ಆ ಪ್ರಶ್ನೆಗಳನ್ನ ಉತ್ತರವನ್ನ ಹುಡುಕೋದ್ರಲ್ಲಿ ಸಾಕಷ್ಟು ನಾವು ಹೋಗ್ತಾ ಇರ್ತೀವಿ. ಸೊ ಹಾಗೆ ಈ ಒಂದು ನಮ್ಮ ವಿಜ್ಞಾನದಲ್ಲಿ ತೆಗಿಬೇಕು ಕಲೆಯಲ್ಲಿ ಡಾಕ್ಟರ್ ಗಣೇಶಯ್ಯನವರು ಹೇಳಿದಾಗೆ ವರ್ಣನೆ ಮಾಡ್ಬೇಕಾಗ್ಲಿ ಅದನ್ನ ಯಾವ ರೀತಿ ಅಂದ್ರೆ ಒಂದು ಹುಟ್ಟೆ ಆಗ್ಲಿ ಯಾವುದೇ ಆಗ್ಲಿ ಯಾವ್ದನ್ನು ವರ್ಣನೆ ಮಾಡ್ತಾರೆ ಅಂತಂದ್ರೆ ಅದು ಒಂಥರ ಸಂಶೋಧನೆ ಅಂತ ಹೇಳಿದ್ರು. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಅಂತಂದ್ರೆ ನಾವಿಬ್ರು ಒಟ್ಟಾಗಿ ಕೆಲಸ ಮಾಡ್ಬೇಕು ಅಂತಕ್ಕಂತ ಒಂದು ಘೋಷಣೆಯನ್ನ ಈ ಕಾರ್ಯಕ್ರಮದಲ್ಲಿ ಘೋಷಿಸಿದಾರೆ. ಅದನ್ನ ನಾವು ಮುಂದುವರ್ಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಈ ಚರಿತ್ರೆಗಳನ್ನ ನಾವು ನೋಡಿದಾಗ ವಿಜ್ಞಾನದ ಯುಗಕ್ಕೆ ಮೈಲಿಗಲ್ಲು ನೆಟ್ಟಂತಹ ಚಾರ್ಲ್ಸ್ ಡಾರ್ವಿನ್ ಅವರ ಜೀವನದ ಪರ್ಯಂತ ಸಂಶೋಧನೆಯನ್ನ ಆರಿಜಿನ್ ಆಫ್ ಸ್ಪೀಸಿಸ್ ಕೃತಿಯ ಮೂಲಕ ಹೊರತಂದ್ರು. ಆದರೆ ಜಗದ ನಮ್ಮ ಜನರು ಧರ್ಮಗಳು ಅಂದು ಒಪ್ಪಿಕೊಳ್ಳಲು ಸಿದ್ಧ ಇರಲಿಲ್ಲ. ಅದರ ಸಂಶೋಧನೆಯನ್ನ ಎತ್ತಿ ತೋರಿಸಲಿಕ್ಕೆ 19ನೇ ಶತಮಾನದಲ್ಲಿ DNA ಸಂಶೋಧನೆ ಹಾಗೂ ಮೆಂಡಲ್ ಸಿದ್ಧಾಂತಗಳನ್ನ ಬರ್ಬೇಕಾಯ್ತು. ಅಂತಂದ್ರೆ ಅವರು ಏನು ಮಾಡಿದ್ರು ಅದನ್ನ ನಾವು ಪ್ರೂವ್ ಮಾಡ್ಬೇಕಾದ್ರೆ ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಇದಾಯ್ತು. ಈಗ ನಾವೆಲ್ಲ ಕೆಲವು ತಂತ್ರಜ್ಞಾನಗಳನ್ನ ಬಳಸ್ತಾ ಇರ್ತೀವಿ. ಈಗ ನಮ್ಮ ಸಾಹೇಬ್ರು ಹೇಳಿದ್ದು ಅರ್ಶನ ಯೂಸ್ ಮಾಡ್ತಕ್ಕಂಥದ್ದು, ಆಂಟಿಬಯೋಟಿಕ್ಸ್ ಇದನ್ನ ಬಯೋಟಿಕ್ ಒಂದು ನಾಟ್ ಆಂಟಿಬಯೋಟಿಕ್ ಇದು ಏನು ಹೇಳ್ತಾರೆ ಅದು ಅದರಲ್ಲಿ ಇದೆ ಅಂತಕ್ಕಂಥದ್ದು. ಅದನ್ನ ನಾವು ವೈಜ್ಞಾನಿಕವಾಗಿ ಪ್ರೂವ್ ಮಾಡಿ ಎಸ್ ಅಂತ. ಈಗ IT ಕೇಸ್ಗಳಿವೆ, ಅದನ್ನ ನಾವು ಏನ್ ಮಾಡ್ತೀವಿ ವ್ಯಾಲಿಡೇಟ್ ಮಾಡ್ತಕ್ಕಂಥದ್ದು ಇದೆ. ಹೀಗೆ ಸಾಕಷ್ಟು ವಿಷಯಗಳನ್ನ ನಾವು ಬೇರೆ ರೂಪದಲ್ಲಿ ಅದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೇವೆ. ಅದನ್ನ ಕೊನೆ ಕೆಲವರು ಅದನ್ನ ವೈಜ್ಞಾನಿಕವಾಗಿ ಸಹ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಅವರು ಸಹ ಇವರು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಸಹ ಹೇಳಿದ್ರು. ಅದನ್ನ ಸಹಜ ಕೃಷಿ ಎನ್ನುವ ಸಾಹಿತ್ಯಾತ್ಮಕ ಕೃತಿಯಲ್ಲಿ ಅವರು ಬರೆದು ಜನರಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗುಂಡಪ್ಪನವರ ಮಗ ಸಹ ಹೇಳಿದಾಗೆ BGL ಸ್ವಾಮಿ ಅವರು ವಿಜ್ಞಾನಿಯಾಗಿ ತಮ್ಮ ವಿಜ್ಞಾನದ ಸಂಶೋಧನೆಯನ್ನ ಸತ್ಯಗಳನ್ನ ಸಾಹಿತ್ಯವಾಗಿ ಪರಿವರ್ತಿಸಿ ವಿಜ್ಞಾನದ ಕಲೆಯನ್ನ ಹಸಿರು ಹೊನ್ನಿನ ರೂಪದಲ್ಲಿ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥವ್ರು. ಈ ನಿಟ್ಟಿನಲ್ಲಿ ನಮ್ಮ ಕಲೆ ವಿಜ್ಞಾನ ಜೊತೆಯಾಗಿ ಬೆರೆತಾಗ ಅದ್ಭುತಗಳು ಹೊರಬರ್ತವೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಅದರಲ್ಲಿ ಒಂದು ನಾನು ಉದಾಹರಣೆ ಹೇಳ್ಬೇಕಂತಂದ್ರೆ ಪ್ರಸಿದ್ಧವಾದಂತ ಈ ಒಂದು ಮೊನಾಲಿಸಾ ಕಲಾತ್ಮಕ ಚಿತ್ರ ಬರೆದದ್ದು ಡಾಕ್ಟರ್ ಮಿಂಚಿ ಕೂಡ ಒಂದು ದೊಡ್ಡ ವಿಜ್ಞಾನಿಯಾಗಿದ್ದಂತ ಅವರು ಇವಕ್ಕೆಲ್ಲ ಉದಾಹರಣೆಗಳಾಗಿದೆ. ಹಾಗಾಗಿ ವಿಜ್ಞಾನಿಗಳು ಕಲೆಗಡೆ ಜಾಸ್ತಿ ಒತ್ತು ಕೊಟ್ಟರು. ಅದೇ ರೀತಿ ಕಲಾವಿದರು ಸಹ ಇದರಲ್ಲಿ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದುಡಿಮೆ ಎಂದೇ ಬಿದ್ದ ಮನುಷ್ಯ ಬದುಕನ್ನ ಸವಿಸುತ್ತಿರುವ ಈ ದಿನಮಾನಗಳಲ್ಲಿ ಬದುಕನ್ನ ಸವಿಸುವ ಕಲಿಸುವ ನಿಟ್ಟಿನಲ್ಲಿ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಬಹಳ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಆದ್ರಿಂದ ಕಲೆ ವಿಜ್ಞಾನದ ಬದುಕಿಗೆ ಸಾಮರಸ್ಯವನ್ನು ಸಹ ತಂದುಕೊಡ್ತಕ್ಕಂತಹದ್ದು. ಅದರಲ್ಲಿ ಇಂದಿನ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಈ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಹಿರಿಯ ಪ್ರಾಧ್ಯಾಪಕರುಗಳು, ವಿಶ್ರಾಂತ ವಿಜ್ಞಾನಿಗಳು ಹಾಗೂ ನಾಡಿನ ವಿಶ್ರಾಂತ ಬರಹಗಾರರಾದಂತಹ ಡಾಕ್ಟರ್ ಗಣೇಶಯ್ಯನವರು ಹಾಗೂ ಕೃಷಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಪಡೆದು ನಾಡಿನ ವಿಶ್ರಾಂತ ಕವಿಗಳಾಗಿದ್ದಂಥವ್ರು. ಆಕ್ಚುಲಿ ಅವರು ನನಗೆ ಅವರೊಂದು ಪುಸ್ತಕ, ಒಂದು ಆರ್ಟಿಕಲ್ ಬರೆದಿದ್ರು ಪೇಪರ್ನಲ್ಲಿ. ಅದನ್ನು ಸಹ ನಾನು ಓದಿ, ಹಾಗಾಗಿ ವಿಮರ್ಶೆಗಳನ್ನ ಮಾಡ್ತಾ ಇರ್ತಾರೆ. ಸೊ ಅಂತವರು ಇವತ್ತು ಸಾಕಷ್ಟು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಯಾಕೆಂತಂದ್ರೆ ನಾವೆಲ್ಲ ಮೇಷ್ಟ್ರುಗಳು, ಅಂದ್ರೆ ವಿಜ್ಞಾನಿಗಳು, ಜಾಸ್ತಿ ಮಾತಾಡಕ್ ಬರಲ್ಲ, ಓನ್ಲಿ ನಮ್ದೇನಿದ್ರು PPT ಹಾಕೊಂಡು ಮಾತಾಡ್ತಕ್ಕಂಥದ್ದಂತ ಆಲ್ರೆಡಿ ಅವ್ರು ಹೇಳಿದ್ದಾರೆ. ಇದರ ಜೊತೆಗೆ ಅವ್ರು ಇನ್ನೊಂದು ಹೇಳಿದ್ರು, ದುಂಡಿರಾಜ್ ಭಟ್ ಅವರು ಸಹ ಸಾಕಷ್ಟು ಅವರು ನಿಂತ್ರೆ ಅವರು ಮೈ ಮರೆತು ಮಾತಾಡ್ತಾ ಇರ್ತಾರೆ ಅಂತ. ಹಾಗಾಗಿ ಅವ್ರು ಇರ್ಬೇಕಾದ್ರೆ ಸಹ ಅವ್ರದ್ದು ಮತ್ತು ನಮ್ಮ ಶಶಿ ಇದ್ದರ ಅವರ ಅನಿಸಿಕೆಗಳನ್ನು ಸಹ ನಾನು ಆಲಿಸ್ಲಿಕ್ಕೆ ಕಾಯ್ತಾ ಇರ್ತೇನೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾದಂತ ನಮ್ಮ ಈ ಶಶಿ ಈಗ ಇವರು ಏನಿದ್ದಾರೆ ಅವರಿಗೆ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಈ ಒಂದು ವಿಚಾರವನ್ನ ಏನ್ ಮಂಡಿಸ್ತಾ ಇದ್ದಾರೆ ಅಂದ್ರೆ ಇಂಡೋ ಯುರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯದ ಬಗ್ಗೆ ಒಂದು ಒಂದು ಉಪನ್ಯಾಸವನ್ನ ಕೊಡ್ತಾ ಇರ್ತಕ್ಕಂತ ಸುನಿಲ್ ಕೇಸರಿ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ,
ಈ ಒಂದು ನಿಮ್ಮ ಏನು ಈ ದಿಕ್ಕಿನಲ್ಲಿ ಹೊರಟಿದ್ದೀರಿ ಅದನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೊಳ್ಳಿ. ನೀವು ಬೆಳೆಸ್ಕೊಳ್ಳೋದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು, ಅದರಲ್ಲೂ ಸಹ ಈ ಒಂದು ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಸಹ ಅದನ್ನ ನೀವು ಹಂಚ್ತೀರಾ, ಅವರನ್ನು ಸಹ ಮೋಟಿವೇಟ್ ಮಾಡ್ತೀರಾ, ಇನ್ಸ್ಪೈರ್ ಮಾಡ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಯಾವಾಗ್ಲೂ ಈ ಒಂದು ಇಂಟರ್ ಕಾಲೇಜ್ ಇದು ಕಾಂಪಿಟೇಷನ್ಸ್ ಅಲ್ಲಿ ನೋಡ್ತಾ ಇದ್ದೆ. ಅದರಲ್ಲಿ ಸಾಕಷ್ಟು ಈ ನಮ್ಮ ಈ ಕೃಷಿ ಇದೇನಿದೆ ರೇಷ್ಮೆ ಕೃಷಿ ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಲ್ಚರಲ್ ಪ್ರೋಗ್ರಾಮ್ಸ್ ನಲ್ಲಿ, ಸ್ಪೋರ್ಟ್ಸ್ ನಲ್ಲಿ ಹಾಗೂ ಈವನ್ ಓದೋದ್ರಲ್ಲೂ ಲಾಸ್ಟ್ ಟೈಮು ಒಂದು ಕುಮಾರಿ ಸುಮಾ ಅಂತಕ್ಕಂಥ ಹುಡುಗಿ 11 ಗೋಲ್ಡ್ ಮೆಡಲ್ಗಳಂತಕ್ಕಂಥ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಇದಕ್ಕೆಲ್ಲ ಪ್ರೇರಣೆ ತಾವು ತಮ್ಮಲ್ಲಿರ್ತಕ್ಕಂಥ ಈ ಡಾಕ್ಟರ್ ಸುನೀಲ್ ಅವ್ರು ಇರ್ಬೋದು, ಹಾಗೆ ಮಂಜುನಾಥ್ ಅವರು, ಮತ್ತೆ ಅಲ್ಲಿರ್ತಕ್ಕಂಥ ಕೆಲವು ಪ್ರಿಯದರ್ಶಿನಿಯವರು, ನೇತ್ರಾಣಿಯವರು, ಸೊ ಎಲ್ಲ ರಾಮಕೃಷ್ಣ ನಾಯಕರವರು ಎಲ್ಲ ಇವರಿಗೆಲ್ಲ ಒಂದು ರೂವಾರಿಯಾಗಿ ಒಂದು ಲೀಡರ್ಶಿಪ್ ಅಂತ ತೆಗೆದುಕೊಂಡಿರ್ತಕ್ಕಂಥ ವೆಂಕಟರಮಣ ಅವರು ಸಹ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಅಭಿನಂದನಾ ಅರ್ಹರು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ನಮ್ಮ ಈ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಜಿಲ್ಲಾ ಸಮಿತಿ ಶಿವಮೊಗ್ಗದ ಈ ಒಂದು ಅಧ್ಯಕ್ಷರಾದಂತ ಡಾಕ್ಟರ್ ಮಂಜುನಾಥ್ ಅವರಿಗೂ ಸಹ ಅವರ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ನಾನು ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಮತ್ತೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್ ಅವರಿಗೆ. ವಿಶ್ವವಿದ್ಯಾನಿಲಯದ ಕುಲಪತಿಗಳು ಅವರು ಬಹುಶಃ ಈ ಗೋಡೆಗಳನ್ನ ನಾವು ಒಡೆದು ಹಾಕಬೇಕು ಅನ್ನೋದಾದ್ರೆ ಹೊಸ ತಲೆಮಾರಿ ಈ ಎಲ್ಲ ನಾವು ಬರೀ ವಿಜ್ಞಾನದ ಬೇರೆ, ಕಲಾ ವಿಭಾಗ ಬೇರೆ ಅನ್ನುವ ಧೋರಣೆಯನ್ನ ಬಿಟ್ಟು, ಬಹುಶಃ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಪ್ರಯೋಗವನ್ನ ಮಾಡಿದ್ವಿ. ಕುವೆಂಪು ವಿಶ್ವವಿದ್ಯಾನಿಲಯ ಮತ್ತು ನಾವು ಕೂಡಿ ಕಾಲೇಜು, ಅಂತರ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಸಾಹಿತ್ಯ ಸಂಸ್ಕೃತಿ ಸಂಭ್ರಮ ಅಂತೇಳಿ 2 ದಿವಸದ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ನಮ್ಮ ಎಲ್ಲ ವಿಜ್ಞಾನ ಮತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಭಾಗವಹಿಸಿ ಬಹಳಷ್ಟು ಒಳ್ಳೆಯ ಚರ್ಚೆಗಳನ್ನು ಮಾಡಿದ್ವಿ. ಅದನ್ನ ನಿರಂತರವಾಗಿ ಕಳೆದ 3 ಸಮಾವೇಶಗಳನ್ನ ನಾವು ರಾಜ್ಯ ಮಟ್ಟದ ಸಮ್ಮೇಳನಗಳನ್ನ ಸಂಘಟಿಸಿದಂತ ಸಂದರ್ಭ. ನಮ್ಮಲ್ಲಿ ಬಹಳ ಜನರಿಗೆ ಏನು ಅಂದ್ರೆ, ನಾವು ಕೃಷಿ ಕಾಲೇಜಿನಲ್ಲಿ ಓದ್ತಾ ಇದ್ದೀವಿ, ನಮಗೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾಕೆ ಬೇಕು ಅನ್ನುವ ಧೋರಣೆ, ಅಥವಾ ವಿದ್ಯಾರ್ಥಿಗಳಿಗೆ ಹೋಗ್ಬೇಕು ಅನ್ನುವ ಮನಸ್ಥಿತಿ ಇದ್ರೂ ಕೂಡ ಅಧ್ಯಾಪಕರಿಗೆ ಮತ್ತು ಸಂಸ್ಥೆಯ ಮುಖ್ಯಸ್ಥರಿಗೆ ಆ ಮೋಟಿವೇಶನ್ ಮಾಡುವಂತ ಒಂದು ಮನಸ್ಥಿತಿ ಇರ್ಬೇಕಾಗತ್ತೆ. ಹಾಗಾಗಿ ಇವತ್ತು ಈ ಕಲಾ ವಿಜ್ಞಾನ ಸಂಭ್ರಮದ ಸಂದರ್ಭದಲ್ಲಿ ಒಂದು ಒಳ್ಳೆಯ ಚಿಂತನೆಗೆ ತಾವುಗಳು ಮತ್ತು ಗಣೇಶಯ್ಯನವರು ದಾರಿ ಮಾಡಿದ್ದೀರಿ ಅಂತೇಳಿ ನಾನು ವಿನಂತಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಮ್ಮ ಯುವ ಲೇಖಕರು, ಸಹಾಯಕ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಸುನಿಲ್ ಕೇಸರಿ ಅವರು ವಿಶೇಷವಾಗಿ ಇಂಡೋ ಯೂರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯದ ವಿಚಾರವಾಗಿ ತಮ್ಮ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೇನೆ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಮಾತು ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಈ ಇಂಡೋ ಯೂರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯ ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಿಂದ ಕರೆ ಮಾಡಿದಾಗ ವೈಯಕ್ತಿಕವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೂ ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಡಾಕ್ಟರ್ KN ಗಣೇಶಯ್ಯ ಅವರಾಗಿರ್ಬೋದು, ಡುಂಡಿರಾಜ್ ಸರ್ ಆಗಿರ್ಬೋದು, ಡಾಕ್ಟರ್ ಶಶಿಧರ್ ಕುಂಬಾರ್ ಅವರು, ನನ್ನ ಪಾಲಿನ ದ್ರೋಣಾಚಾರ್ಯರವರು ನಿಜ ಹೇಳ್ಬೇಕಂದ್ರೆ. ಸೊ ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನನ್ನ ತಂಡಕ್ಕೂ ಕೂಡ ಸಂಪೂರ್ಣವಾಗಿ ನನ್ನಿಂದ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಇವತ್ತೇನು ಇಂಡೋ ಯೂರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯವನ್ನ ಆರಂಭಿಸ್ತಾ ಇದ್ದೀನಿ. ಈ ಒಂದು ವಿಷಯವನ್ನ ಇವತ್ತು ಒಂದು ನಿಮಿಷ, ಜಸ್ಟ್ ಅ ಮಿನಿಟ್.
ಒಂದು ನಿಮಿಷ. ಓಕೆ. ಈ ಒಂದು ಇಂಡೋ ಯೂರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾಗಿರ್ತಕ್ಕಂಥ ತುಳುನಾಡ ಪ್ರೇಮ ಕಾವ್ಯವನ್ನ ಆರಂಭಿಸೋದಕ್ಕಿಂತ ಮುಂಚೆ ಈ ವರ್ಷದಲ್ಲಿ 2020 ಇಸ್ವಿಯಲ್ಲಿ ನಾನು ಓದಂತ ಒಂದು ಎಲ್ಲ ಅದೆಷ್ಟೋ ಕೃತಿಗಳನ್ನು ಓದಿದೆ, ಬಟ್ ಅದರಲ್ಲಿ ತುಂಬಾ ಇಷ್ಟವಾದಂತ ಒಂದು ಸಾಲನ್ನ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇದು ಪ್ರೇಮಕ್ಕೆ ಈ ಪ್ರಪಂಚದಾದ್ಯಂತ ಉತ್ಕೃಷ್ಟ ಪ್ರೇಮ ಕಾವ್ಯಗಳನ್ನ ಹುಡುಕ್ತಾ ಹೋದ್ರೆ ವಿಲಿಯಂ ಶೇಕ್ಸ್ಪಿಯರ್ ಬರೀತಕ್ಕಂಥ ರೋಮಿಯೋ ಜೂಲಿಯಟ್ ನ ಒಂದು ಪ್ರೇಮ ಕಥೆ ಉತ್ತುಂಗದಲ್ಲಿ ನಿಲ್ಲುತ್ತೆ. ಆ ಒಂದು ನಾಟಕದಲ್ಲಿ ಅವರೊಂದು ಲೈನ್ ಅನ್ನು ಬರೀತಾರೆ. ಯಾವಾಗ ರೋಮಿಯೋ ತನ್ನ ಜೂಲಿಯಟ್ನ ಮೀಟ್ ಮಾಡ್ಲಿಕ್ಕೆ ಹೋದಾಗ ಆಕೆಗೆ ಒಂದು ಅನುಮಾನ ಬರುತ್ತೆ. ರೋಮಿಯೋ ನಿಜವಾಗಿ ನಿನ್ನನ್ನ ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ಆ ಸಮಯದಲ್ಲಿ ಆ ರೋಮಿಯೋ ಹೇಳ್ತಾನೆ, ಆ ಚಂದ್ರನ ಮೇಲೆ ಹಾಣೆ ಮಾಡಿ ಹೇಳ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಓ ಸ್ವಿಯರ್ ನಾಟ್ ಬೈ ದ ಮೂನ್, ದ ಇನ್ಕಾನ್ಸ್ಟೆಂಟ್ ಮೂನ್. ಅಂದ್ರೆ ಓ ಚಂದ್ರನ ಮೇಲೆ ಪ್ರಮಾಣ ಮಾಡಬೇಡ, ಅಸಂಗತ ಚಂದ್ರನವನು. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಪ್ರಾಯಶಃ ಪ್ರಪಂಚದ ಎಲ್ಲ ತತ್ವಜ್ಞಾನಿಗಳನ್ನ, ಕವಿಗಳನ್ನ, ವಿಮರ್ಶಕರನ್ನ ಯಾರನ್ನೇ ತೆಗೆದುಕೊಳ್ಳಿ, ಓಕೆ, ಪ್ರೇಮಕ್ಕೆ ಚಂದ್ರನನ್ನ ಉತ್ತುಂಗಕ್ಕೆ ಸೇರಿಸ್ಬಿಟ್ಟು, ಪ್ರೇಮ ಅಂದ್ರೆ ಚಂದ್ರನ ಪ್ರತಿಬಿಂಬ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಣ್ಣಿಸ್ತಾರೆ. ಆದ್ರೆ ಜೂಲಿಯಟ್ ತನ್ನ ಪ್ರೇಮದ ತೀವ್ರತೆ ಆ ಚಂದ್ರನಿಗಿಂತ ಮೇಲಿರ್ಲಿ, ಅವನು ಆಗಿಂತಾಗೆ ಬಣ್ಣ ಚೇಂಜ್ ಮಾಡ್ತಾನೆ, ಅವನಿಗೆ ಹೋಲಿಸಬೇಡ ಅಂತ ಹೇಳ್ತಾಳೆ. ದಟ್ ಇಸ್ ದ ಅಲ್ಟಿಮೇಟ್ ಪ್ಯೂರ್ ಫಾರ್ಮ್ ಆಫ್ ಎ ಟ್ರೂ ಲವ್ ಅಂತ ಅನಿಸ್ತು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪ್ರೇಮ, ಈ ಸೃಷ್ಟಿಯ ಪ್ರತಿರೂಪ ಆಗಿರ್ತಕ್ಕಂಥ ಪ್ರೇಮಕ್ಕೆ ಅಭಿನಂದನ ಕುಂಚ ಇಟ್ಟಿರ್ತಕ್ಕಂಥ ವಿಲಿಯಂ ಶೇಕ್ಸ್ಪಿಯರ್ ಅನ್ನ ಜ್ಞಾಪಿಸಿಕೊಂಡು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ಈ ಒಂದು ಮುಂದಿನ 6-7 ಸ್ಲೈಡ್ಗಳಲ್ಲಿ ವಿಜ್ಞಾನದ ಒಂದಿಷ್ಟು ತಳಹದಿಯಾಗಿರ್ತಕ್ಕಂಥ ಸತ್ಯಗಳನ್ನ ಅರ್ಥಕೊಳ್ಳೋಣ. ಮನುಷ್ಯನ ವಿಕಾಸದ ಹಾದಿಯಲ್ಲಿ ಮನುಷ್ಯನ ಮೂಲಜರು, ಈ ಹೋಮೋಸೆಫಿನ್ ಇರ್ಬೋದು, ಹೋಮೋ ಎರೆಕ್ಟಸ್, ಹೋಮೋ ಹ್ಯಾಬಿಲಿಸ್ ಅಂತಕ್ಕಂಥ ಮನುಷ್ಯನ ಪೂರ್ವಜರು ಆರಂಭದ ದಿನಗಳಲ್ಲಿ ಆಫ್ರಿಕಾದಲ್ಲಿ ಕಂಡುಬರ್ತಾರೆ. ತದನಂತರ ಅವರೆಲ್ಲರೂ ಕೂಡ ಪ್ರಪಂಚದ ಇತರ ರಾಷ್ಟ್ರಗಳಿಗೆ ವಲಸೆ ಹೋಗ್ತಾರೆ. ಒಟ್ಟಾರೆ ನೀವೀಗ ಪ್ರಪಂಚದ ವಿವಿಧ ದೇಶಗಳ, ರಾಷ್ಟ್ರಗಳ ಜನಗಳ ಬಿಹೇವಿಯರ್ ಅನ್ನ, ಅವರ ಮಾರ್ಫಾಲಜಿಕಲ್ ಫೇಚರ್, ಅವರ ಹೊರನೋಟವನ್ನು ನೋಡ್ತಾ ಹೋದ್ರೆ ಸಾಕಷ್ಟು ವೈವಿಧ್ಯತೆ ಕಾಣ್ತಾ ಬರುತ್ತೆ. ಅದಕ್ಕೆ ಮುಖ್ಯವಾಗಿ ನಾವು ಏನೆಲ್ಲ ಕಾರಣ ಕೊಡ್ಬೋದಪ್ಪ ಅಂತ ಹೇಳಿದ್ರೆ, ಆಹಾರದ ಪದ್ಧತಿ, ಅವ್ರಿಗೆ ಆ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಆಹಾರದ ಪದ್ಧತಿ ಭಿನ್ನವಾಗಿರುತ್ತೆ ಒಂದು. ಎರಡನೇದು, ಆ ಭೌಗೋಳಿಕ ಪ್ರದೇಶದಲ್ಲಿ ಇರ್ತಕ್ಕಂಥ ಪರಿಸರದ ಇಂಪ್ಯಾಕ್ಟ್ ಅದೊಂದು. ಹಾಗೂ ವಂಶವಾಹಿನಿಯ ಮೇಲೆ, ಈ ಒಂದು ವಂಶವಾಹಿನಿ ಮೇಲೆ ಆಗ್ತಕ್ಕಂಥ ಮ್ಯುಟೇಷನ್ ಅಥವಾ ರೂಪಾಂತರ ಕ್ರಿಯೆಗಳು ಬಹುಮುಖ್ಯವಾದ ಕಾರಣ ವಹಿಸ್ತವೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಆಫ್ರಿಕಾದಿಂದ ಬೇರೆ ಕಡೆ ಎಲ್ಲ ಹೋದಂತ ಜನಗಳು ಅವರಲ್ಲಿ ವೇರಿಯೇಷನ್ ಕಾಣ್ಲಿಕ್ಕೆ ಮುಖ್ಯ ಕಾರಣ ಯಾವುದಪ್ಪ ಅಂತಂದ್ರೆ, ತಂದೆ ತಾಯಿಗಳಿಂದ ಬರ್ತಕ್ಕಂಥ ಗುಣಧರ್ಮಗಳು ವಂಶವಾಹಿನಿ ಮೂಲಕ, ಅಂದ್ರೆ DNA ಮೂಲಕ ಮಕ್ಕಳಿಗೆ ತಂದೆ ತಾಯಿಗಳ ಗುಣಗಳು ಬರ್ತಾ ಹೋಗುತ್ತೆ. ಅಂತ DNAಗೆ ಆಗಿಂದಾಗೆ ರೂಪಾಂತರ ಪ್ರಕ್ರಿಯೆ, ಅಂದ್ರೆ ಸಡನ್ ಹೆರಿಟಬಲ್ ಚೇಂಜಸ್, ಅಂದ್ರೆ ಇದ್ದಕ್ಕಿದ್ದಂತೆ ಚೇಂಜಸ್ ಕಾಣ್ತಾ ಹೋಗುತ್ತೆ DNA. ಅದರಿಂದ ವೈಪರೀತ್ಯಗಳು ಕಾಣ್ತಾ ಹೋಗುತ್ತೆ. ಹಾಗಾಗಿ ಮನುಷ್ಯನ ಮೊಟ್ಟ ಮೊದಲ ಹೆಜ್ಜೆ ಗುರುತು ಅಂತಕ್ಕಂಥದ್ದು ಆಫ್ರಿಕಾದಲ್ಲಿ ಕಂಡುಬರುತ್ತೆ. ತದನಂತರ ಆತ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ವಿಭಿನ್ನತೆ ಕಾಣ್ತಾ ಹೋಗ್ತಾನೆ. ಈಗ ಇನ್ನೊಂದು ಬೇಸಿಕ್ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರ್ತಕ್ಕಂಥ ಗುಣಧರ್ಮಗಳು, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತೀವಲ್ಲ, ಅವುಗಳು ಸಾಮಾನ್ಯವಾಗಿ DNA ಮೂಲಕ ಹರಿದು ಬರ್ತಕ್ಕಂಥದ್ದು 19ನೇ ಶತಮಾನದ ಹಾದಿಯಲ್ಲಿ ವಿಜ್ಞಾನ ಸಾಬೀತುಪಡಿಸ್ತಾ ಬರುತ್ತೆ. ಇಂಥ ವಿಷಯದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ತಾಯಿಯಿಂದ ಮಕ್ಕಳಿಗೆ, ಓಕೆ, ತಾಯಿಯಲ್ಲಿರ್ತಕ್ಕಂಥ ಜೀವಕೋಶಗಳಲ್ಲಿ ಶಕ್ತಿ ಕೇಂದ್ರಗಳಾಗಿರ್ತಕ್ಕಂಥ ಮೈಟೋಕಾಂಡ್ರಿಯಾದಲ್ಲಿ DNAಗಳಿರುತ್ತೆ. ಆ DNA ಮಕ್ಕಳಿಗೆ ಗುಣಧರ್ಮಗಳನ್ನು ತಗೊಂಡ್ಬರುವಾಗ, ಅಂದ್ರೆ ತಾಯಿಯಲ್ಲಿರುವ ಜೀವಕೋಶಗಳಲ್ಲಿರ್ತಕ್ಕಂಥ DNA ಮಕ್ಕಳಿಗೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ನ ತರುವಾಗ, ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ತಾಯಿಯಿಂದ ಮಕ್ಕಳಿಗೆ ಬರ್ತಕ್ಕಂಥದ್ದು, ಇದನ್ನ ನಾವು ಮೆಟರ್ನಲ್ ಇನ್ಹೆರಿಟೆನ್ಸ್ ಅಥವಾ ತಾಯಿಯ ಅನುವಂಶಿಕತೆ ಅಂತ ಕರಿತೀವಿ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಇಲ್ಲಿ ಇದು ಒಂದು ತಾಯಿಯ DNA ಅಂದ್ಕೊಳ್ಳೋಣ. ಈ ತಾಯಿಯ DNA ಮಕ್ಕಳಿಗೆ ಬಂದಾಗ, ಆ ಮಗು ಆ ಪ್ರದೇಶದಿಂದ ಇನ್ಯಾವುದೇ ದೇಶಗಳಿಗೆ ಹೋಗಿ ಅಲ್ಲೇ ನೆಲೆ ನಿಲ್ಲಿಸಿದಾಗ, ಅಲ್ಲಿನ ಪ್ರಕೃತಿಗೆ ಅನುಗುಣವಾಗಿ ಅಲ್ಲಿರ್ತಕ್ಕಂಥ ನೇರಳಾತೀತ ಕಿರಣಗಳಿಗೆ ಒಗ್ಗಿದಾಗ, ಆತನ DNAಲಿ, ತಾಯಿಯ DNAಗಿಂತ ಅವನ DNAಲಿ ಒಂದಿಷ್ಟು ಬದಲಾವಣೆಗಳಾದಾಗ ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ತಾಯಿಗಿಂತ ಕೂಡ ವಿಭಿನ್ನತೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಹೆಪ್ಲೋ ಗ್ರೂಪ್ ಅಂತ ಹೇಳ್ಬಿಟ್ಟು ಕರಿಬಹುದು. ಅಂದ್ರೆ ತಾಯಿಯಿಂದ ಮಗನಿಗೆ ಬಂದಿರತಕ್ಕಂಥ ಗುಣಗಳು DNA ಮೂಲಕ ಆ ಮಗನಲ್ಲಿರ್ತಕ್ಕಂಥ DNA ಬದಲಾವಣೆ ಆದಾಗ, ಮ್ಯುಟೇಷನ್ ಇಂದ ರೂಪಾಂತರ ಪ್ರಕ್ರಿಯೆ ಅಂತ ಕರಿತೀವಿ. ಅಂದ್ರೆ ವಂಶವಾಹಿನಿಗಳಲ್ಲಿ ಇದ್ದಕ್ಕಿದ್ದಂತೆ ಕಾಣಲ್ಪಡುವ ಬದಲಾವಣೆಗಳು. ಓಕೆ, ಸೊ ಇಂಥ ಮ್ಯುಟೇಷನ್ ಪ್ರಕ್ರಿಯೆಯಿಂದ ಆ ಒಂದು ಮಕ್ಕಳಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ತಾಯಿಗಿಂತ ಭಿನ್ನತೆ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳಿಂದ ಅವರ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು, ಈ ರೀತಿ ಮತ್ತೆ ಹೋಗ್ತಾ ಆ ಒಂದು ವಂಶವಾಹಿನಿಗಳಲ್ಲಿ ವಿಭಿನ್ನತೆ ಕಾಣ್ತಾ ಹೋಗುತ್ತೆ. ಸೊ ಆ ರೀತಿಯ ವಿಭಿನ್ನತೆಗಳ ಆಧಾರದ ಮೇಲೆ ಮೈಟೋಕಾಂಡ್ರಿಯಲ್ DNA ಹೆಪ್ಲೋಗ್ರೂಪ್ ಅನ್ನ ಕ್ಲಾಸಿಫೈ ಮಾಡ್ತಾರೆ, ಅಂದ್ರೆ ವರ್ಗೀಕರಿಸ್ತಾ ಹೋಗ್ತಾರೆ. ಈಗ ನೋಡಿ, ಸಾಮಾನ್ಯವಾಗಿ
ಆಫ್ರಿಕಾದಲ್ಲಿ ಮೈಟೋಕಾಂಡ್ರಿಯಲ್ DNA ಹೆಪ್ಲೋಗ್ರೂಪ್ ಎಲ್ ಅಂತ ಕಂಡು ಬರುತ್ತೆ. ಭಾರತದಲ್ಲಿ ಬಹುತೇಕ 98% ಹೆಪ್ಲೋಗ್ರೂಪ್ ಎಂ ಅಂದ್ರೆ ಭಾರತೀಯ ನಮ್ಮ ಜನಸಮುದಾಯದಲ್ಲಿ ಮೈಟೋಕಾಂಡ್ರಿಯಲ್ DNA ಹೆಪ್ಲೋಗ್ರೂಪ್ ಎಂ ಅಂತಕ್ಕಂಥದ್ದು 98% ಕಂಡು ಬರುತ್ತೆ. ಇತ್ತೀಚೆಗೆ ಪ್ರಪಂಚದ ಉತ್ಕೃಷ್ಟ ಜರ್ನಲ್ಸ್ ಗಳಲ್ಲಿ ಒಂದಾಗಿರ್ತಕ್ಕಂಥ ನೇಚರ್ ಒಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡುತ್ತೆ. ಅದರ ಪ್ರಕಾರ ನಮ್ಮ ಭಾರತೀಯ ತುಳುನಾಡಿನಲ್ಲಿ ನಾವೇನು ಮುಂಬೈ ಪ್ರಾಂತ್ಯ ಇರ್ಬೋದು, ಈ ಮಂಗಳೂರು ರೀಜನ್ ಇರ್ಬೋದು, ಕೇರಳ ಆಗಿರ್ಬೋದು, ಈ ಒಂದು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಜನಗಳಲ್ಲಿ, ಜಿವಿಶ್ ಜನಾಂಗದಲ್ಲಿ ಅಥವಾ ಯಹೂದಿಗಳಲ್ಲಿ ಒಂದಿಷ್ಟು ಭಿನ್ನತೆ ಕಾಣುತ್ತೆ. ಅಲ್ಲಿ ಮೈಟೋಕಾಂಡ್ರಿಯಲ್ ಹೆಪ್ಲೋಗ್ರೂಪ್ ಡಿ ಇಲ್ಲಿ ಬಹಳ ಸ್ಪಷ್ಟವಾಗಿ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಭಾರತದಲ್ಲಿ 98% ಜನದಲ್ಲಿ ಹೆಪ್ಲೋಗ್ರೂಪ್ ಎಂ ಕಂಡು ಬಂದ್ರೆ ತುಳುನಾಡ ಭಾಗದಲ್ಲಿ ಒಂದಿಷ್ಟು ಭಿನ್ನತೆ. ಅದೇನಪ್ಪಾ ಅಂದ್ರೆ ಅಲ್ಲಿ ಆ ಜನರಲ್ಲಿ ಹೆಪ್ಲೋಗ್ರೂಪ್ ಡಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇಲ್ಲಿ ನೋಡಿ ಸೂಕ್ಷ್ಮವಾಗಿ, ಭಾರತದಲ್ಲಿ ಹೆಪ್ಲೋಗ್ರೂಪ್ ಎಂ ಬರುತ್ತೆ, ಡಿ ಬರುತ್ತೆ, ಎನ್ ಬರುತ್ತೆ, ಬಿ ಬರುತ್ತೆ. ಬಟ್ ಆದ್ರೆ ಡಿ ಅಂತಕ್ಕಂಥದ್ದು ತುಳುನಾಡಿನ ಜನಾಂಗದಲ್ಲಿ ಮಾತ್ರ ಕಂಡು ಬರುತ್ತೆ. ಇದು ಅತ್ಯಂತ ವಿಶೇಷ ಗುಣ. ಈಗ ಕೌತುಕ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಬಂದಂತ ಯುರೋಪ್ನಲ್ಲಿ ನಡೆದಂತ ಸಂಶೋಧನೆಗಳು ಭಾರತೀಯ ಮೂಲದ ತುಳುನಾಡಿನಲ್ಲಿ ಕಂಡು ಬರುವ ಹೆಪ್ಲೋಗ್ರೂಪ್ ಡಿ ಇದೆಯಲ್ಲ, ಅದು 900 ವರ್ಷಗಳ ಹಿಂದೆಯೇ ಯುರೋಪ್ ನೆಲದ ಯಹೂದಿಗಳಲ್ಲಿ ಬೆರೆತು ಹೋಗಿದೆ ಅಂತ ಹೇಳ್ತಾ ಇದೆ ಸೈಂಟಿಫಿಕ್ ಆಗಿ. ಅಂದ್ರೆ ಇಲ್ಲಿ ಸೂಕ್ಷ್ಮ ಅರ್ಥೈಸ್ಕೊಳ್ಳಿ, ತುಳುನಾಡಿನಲ್ಲಿ ಬರ್ತಕ್ಕಂಥ ಹೆಪ್ಲೋಗ್ರೂಪ್ ಡಿ ಅಂತಕ್ಕಂಥದ್ದು 900 ವರ್ಷಗಳ ಹಿಂದೆ ಆ DNA ಯುರೋಪ್ ಖಂಡವನ್ನ ತಲುಪಿದೆ ಅಂತಕ್ಕಂಥದ್ದು ವಿಜ್ಞಾನ ಸಾಬೀತುಪಡಿಸ್ತಾ ಇದೆ. ಇಲ್ಲಿ ಈ ಒಂದು ಹೇಳಿಕೆಗೆ ತದ್ವಿರುದ್ಧವಾಗಿ ನಿಲ್ಲೋದೇನಪ್ಪಾ ಅಂದ್ರೆ, ನಮ್ಮ ಭಾರತಕ್ಕೆ ಪ್ರಪಂಚದ ಇತರ ರಾಷ್ಟ್ರಗಳು ಬರಲಿಕ್ಕೆ ಒಂದು ಸಮುದ್ರಯಾನ ಕೊಟ್ಟಂತ ವಾಸ್ಕೋ ಡಿ ಗಾಮ 1498ರಲ್ಲಿ ಸಮುದ್ರಯಾನ ಕೊಡ್ತಾನೆ. ಅಂದ್ರೆ ಭಾರತದ ಮಂಗಳೂರಿನ ಕ್ಯಾಲಿಕಟ್ಗೆ ಬರೋದ್ರ ಮೂಲಕ ಭಾರತಕ್ಕೆ ಮೊಟ್ಟ ಮೊದಲು ಸಮುದ್ರಯಾನ ಕೊಟ್ಟ. ತದನಂತರ ವ್ಯಾಪಾರ ವಹಿವಾಟುಗಳಿಗಾಗಿ ಭಾರತೀಯರು ಇತರ ರಾಷ್ಟ್ರಗಳಿಗೆ ಹೋಗ್ತಕ್ಕಂಥ ವಾಡಿಕೆಯನ್ನ ನಾವು ಶಾಲಾ ಕಾಲೇಜುಗಳಲ್ಲಿ ಇತಿಹಾಸವನ್ನು ಬೋಧಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಬೋಧಿಸ್ತಾ ಇದ್ದೇವೆ. ಆದರೆ ವಿಜ್ಞಾನದ ಪ್ರಕಾರ ಇವತ್ತು ತುಳುನಾಡಿನಲ್ಲಿದ್ದಂತ ಹೆಪ್ಲೋಗ್ರೂಪ್ ಡಿ ಅನ್ನೋದು 900 ವರ್ಷಗಳಿಂದ, ಅಂದ್ರೆ ನಮ್ಮ ವಾಸ್ಕೋ ಡಿ ಗಾಮ ಬರೋದಕ್ಕಿಂತ 400 ವರ್ಷಗಳ ಮುಂಚೆನೆ ಅಲ್ಲಿಗೆ ಹೋಗಿದೆ ಯುರೋಪ್ಗೆ. ಅಂದ್ರೆ ಇದರ ಅರ್ಥ ಏನು? ಪ್ರಾಯಶಃ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಯುರೋಪ್ನವರಾದ್ರೂ ಯಾರಾದ್ರೂ ಬಂದಿರಬೇಕು, ಅಥವಾ ಭಾರತೀಯರೇ ಯುರೋಪ್ಗೆ ಸಮುದ್ರ ಮಾರ್ಗವಾಗಿ ಹೋಗಿರಬಹುದು ಅಂತಕ್ಕಂಥ ಒಂದು ಕುರುಹು ಇಲ್ಲಿ ಹುಟ್ಟುಕೊಳ್ಳುತ್ತೆ. ಈ ಕುರುಹಿಗೆ ಪುಷ್ಟಿ ಕೊಡ್ತಕ್ಕಂಥ ಒಂದು ಘಟನೆ ನಡೆಯುತ್ತೆ ಇತ್ತೀಚೆಗೆ. ಅದೇನಪ್ಪಾ ಅಂದ್ರೆ, ಕೈರೋ ಬಳಿ, ಅಂದ್ರೆ ಈಜಿಪ್ಟ್ ಆಫ್ರಿಕಾ ಕಾಂಟಿನೆಂಟಲ್ ಬರ್ತಕ್ಕಂಥ ಕೈರೋ ಅಂತಕ್ಕಂಥ ಪ್ರದೇಶದಲ್ಲಿ ಜೆನಿಜಾ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಒಂದು ಗೋದಾಮನ್ನ ಕಟ್ಟಿಸಿದ್ದಾರೆ. ಅದ್ ಏನಕ್ಕೆ ಕಟ್ಟಿಸಿದಾರಪ್ಪ ಅಂತಂದ್ರೆ, 12ನೇ ಶತಮಾನದಲ್ಲಿ ಸಾಕಷ್ಟು ದಾಖಲೆಗಳನ್ನ ಅಲ್ಲಿ ಸುಟ್ಟಾಕ್ಲಿಕ್ಕಾಗುತ್ತೆ. ಯಾಕೆ ಸುಟ್ಟಾರಪ್ಪ ಅಂತ ಹೇಳಿದ್ರೆ, ಆ ಒಂದು ಸಮಯದಲ್ಲಿ ಆ ಒಂದು ಕಾಂಟಿನೆಂಟ್ ಅಲ್ಲಿ, ಆ ಒಂದು ಖಂಡದಲ್ಲಿ ಈ ಅರಬ್ಬರ ಘರ್ಷಣೆ ಇರುತ್ತೆ, ಪಾರ್ಶಿಯನ್ನರ ಈ ಒಂದು ಮಂಗೋಲಿಯನ್ನರ ಘರ್ಷಣೆ ಮತ್ತು ಘಾಟಿಮಿಟ್ ಸಾಮ್ರಾಜ್ಯದ ಘರ್ಷಣೆಗಳಿಂದ ತಮ್ಮನ್ನು ತಾವು ಬೆಳೆಸ್ಕೋಬೇಕು ಅನ್ನೋ ಹಂಬಲನೆಸಿದಾಗಿ ಯಾವ್ಯಾವ ದಾಖಲೆಗಳಲ್ಲಿ ದೇವರ ನಾಮಗಳು, ದೇವರ ಹೆಸರುಗಳು ಇರ್ತಾವೋ ಅವನ್ನೆಲ್ಲ ಸುಟ್ಟು ಹಾಕೋತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಆ ಸಮಯದಲ್ಲಿ ಅಳಿದುಳಿದ ಕೆಲವು ದಾಖಲೆಗಳು ಮಾತ್ರ ಉಳಿತವೆ. ಆ ದಾಖಲೆಗಳನ್ನ ಈ ಒಂದು ಗೋದಾಮ್, ಆ ಚಿತ್ರ ಏನ್ ಕಾಣ್ತಿದೆಯಲ್ಲ, ಆ ಗೋದಾಮಿನಲ್ಲಿ ಸಂರಕ್ಷಣೆ ಮಾಡಲಾಗುತ್ತೆ. ಆ ಗೋದಾಮಿನಲ್ಲಿ ಸಂರಕ್ಷಣೆ ಮಾಡಿದಂತ ಒಂದು ದಾಖಲೆಗಳಲ್ಲಿ ಭಾರತೀಯ ನೆಲೆಯ ಬೇರನ್ನು ತೋರಿಸ್ತಕ್ಕಂಥ ಒಂದು ವಿಶೇಷವಾದ ದಾಖಲೆ ದೊರಕುತ್ತೆ. ಅದೇನಪ್ಪಾ ಅಂತಂದ್ರೆ, ಭಾರತೀಯ ಮೂಲದ ದೇವನಾಗರಿ ಲಿಪಿ, ನಾವೇನ್ ಸಂಸ್ಕೃತ ಅಂತ ಕರಿತೀವ, ಆ ಸಂಸ್ಕೃತನ ಒಂದು ಕಾಗದ ಪತ್ರ ಆ ಗೋದಾಮ್ನಲ್ಲಿ ಸಿಗುತ್ತೆ. ಈ ಕಾಗದ ಸರಿಸುಮಾರು 12ನೇ ಶತಮಾನಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ. ಇಲ್ಲಿ ಈ ಒಂದು ಅಂಶವನ್ನ ಗಮನಿಸಿದಂತ ಅಮಿತ್ ಘೋಷ್, ಅಂದ್ರೆ ಭಾರತೀಯ ಸಾಹಿತ್ಯ ವಲಯದಲ್ಲಿ ಈಸ್ ಎ ವೆರಿ ಗುಡ್ ರೈಟರ್, 54ನೇ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತ ವ್ಯಕ್ತಿ ಅವರು, ಇದನ್ನ ತುಂಬಾ ಆಶ್ಚರ್ಯ ಪಡ್ತಾರೆ. ಭಾರತಕ್ಕೆ ವಾಸ್ಕೋ ಡಿ ಗಾಮ ಬಂದು 1498, ತದನಂತರ ನಾವೆಲ್ಲ ಅಲ್ಲಿಗೆ ಹೋಗಿರ್ಬೇಕು ಆತ ಕೊಟ್ಟಂತ ಸಮುದ್ರಯಾನದ ಮೂಲಕ. ಆದ್ರೆ 12ನೇ ಶತಮಾನದಲ್ಲಿ ಭಾರತೀಯ ಮೂಲದ ಈ ಒಂದು ದೇವನಾಗರಿ ಲಿಪಿ ಹೇಗೋಯ್ತು, ಇದನ್ನ ಅವ್ರಿಗೆ ತುಂಬಾ ಆಶ್ಚರ್ಯಕರ ಆಗುತ್ತೆ. ಆಗಾಗ ಅವರು ಸಂಶೋಧನೆಗೆ ಇಳಿತಾರೆ, ಯುರೋಪಿಗೆ ಹೋಗ್ತಾರೆ. ಆ ಕ್ಷಣದಲ್ಲಿ ಅವ್ರು ಹೋದಂತ ಕ್ಷಣದಲ್ಲಿ ಈ ಭಾರತೀಯ ಚರಿತ್ರೆಗಳನ್ನು ಸಾರ್ತಕ್ಕಂಥ ವೀರಗಲ್ಲುಗಳ ಅಡಿಯಲ್ಲಿ ದನಿ ಕಳೆದುಕೊಂಡಂತ ಒಂದು ಪ್ರೇಮ ಕಾವ್ಯ ಮೈ ತೊಳೆದು ನಿಲ್ಲುತ್ತೆ. ಭಾರತೀಯ ಸಾಂಸ್ಕೃತಿಕ ಬೇರುಗಳು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಇತರೆ ರಾಷ್ಟ್ರಗಳ ತನಕ ಕೂಡ ಹಬ್ಬಿದೆ ಅಂತಕ್ಕಂಥ ಸತ್ಯ ಬಯಲು ಮಾಡ್ತಾರೆ ನಮ್ಮ ಅಮಿತ್ ಘೋಷ್ ಅವರು. ಅವರ ಪ್ರಕಾರ ಆ ಪ್ರೇಮ ಕಾವ್ಯದ ಮೊಟ್ಟ ಮೊದಲ ಬುನಾದಿ ಆಫ್ರಿಕಾ ಖಂಡದ ತುನಿಸಿಯಾ ಅಂತ ಒಂದು ಪಟ್ಟಣ ಇದೆ ಆಫ್ರಿಕಾದಲ್ಲಿ. ಆ ತುನಿಸಿಯಾ ಪಟ್ಟಣದ ಸಮೀಪದಲ್ಲಿ ಒಂದು ಮೆಹದಿಯಾ ಅಂತ ಗ್ರಾಮ ಬರುತ್ತೆ. ಇಲ್ಲಿ ನೋಡಿ, ಇದೇನು ತುನಿಸಿಯಾ ಪಟ್ಟಣ ಇದೆಯಲ್ವಾ, ಈ ತುನಿಸಿಯಾ ಪಟ್ಟಣದ ಒಂದು ಅಂಚಲ್ಲಿ ಮೆಹದಿಯಾ ಗ್ರಾಮ. ಓಕೆ, ಆ ಮೆಹದಿಯಾ ಗ್ರಾಮದಲ್ಲಿ ಕ್ರಿಸ್ತಶಕ 110ರಲ್ಲಿ ಯಹೂದಿ ಧರ್ಮದ ರಬಿ ಎನ್ನುವ ಒಬ್ಬ ಬಡ ವ್ಯಾಪಾರಿ ಇರ್ತಾನೆ. ಅವನಿಗೆ ಮುಖ್ಯವಾಗಿ 4 ಜನ ಮಕ್ಕಳು ಇರ್ತಾರೆ. ಅದರಲ್ಲಿ ಮುಬಾಶಿರ್,
ಯೂಸುಫ್ ಮತ್ತು ಸಹೋದರಿ ಬರ್ಕಹ ಕೊನೆಯ ಮಗನಾಗಿ ಈ ನಮ್ಮ ಅಬ್ರಹಂ ಬಿನ್ ಈಜು ಅಂತಕ್ಕಂಥ ವ್ಯಕ್ತಿ ಹುಟ್ಟಿರ್ತಾನೆ. ಈ ಅಬ್ರಹಂ ಬಿನ್ ಈಜುವೆ ನಮ್ಮ ಇವತ್ತಿನ ಇಂಡೋ ಯೂರೋ DNA ತುಳುನಾಡ ಕಾಲಗರ್ಭದಲ್ಲಿ ಕಣ್ಮರೆಯಾದ ಪ್ರೇಮ ಕಾವ್ಯದ ಕಥಾನಾಯಕ ಆಗಿರ್ತಾನ್ರಿ. ಅವನ ಮೂಲ ವೃತ್ತಾಂತ ನೋಡೋಣ. ಕ್ರಿಸ್ತಶಕ 110ರಲ್ಲಿ ತುನಿಸಿಯಾ ಅಂದ್ರೆ ಆ ಒಂದು ಆಫ್ರಿಕನ್ ಕಾಂಟಿನೆಂಟಲ್ ಬರ್ತಕ್ಕಂಥ ಮಹದಿಯ ಗ್ರಾಮದಲ್ಲಿ ಮಗನಾಗಿ ಜನಿಸ್ತಾನೆ ಅಬ್ರಹಂ ಬಿನ್ ಈಜು. ಅವರ ಬಡ ಕುಟುಂಬ ಕಳೆದ ನಂತರ 10 ವರ್ಷದಲ್ಲಿ ಈಜಿಪ್ಟಿನ ಕೈರೋಗೆ ವಲಸೆ ಹೋಗುತ್ತೆ ತನ್ನ ಬದುಕನ್ನು ಕಟ್ಕೊಳ್ಳಕ್ಕಾಗಿ. ಆ ಕೈರೋದಲ್ಲಿ ಆತನ ಬಾಲ್ಯ ಶಿಕ್ಷಣ, ಕಾಲೇಜು ಶಿಕ್ಷಣ ಮುಗಿತಾ ಹೋಗುತ್ತೆ. ಆ ಸಮಯದಲ್ಲಿ ಅವನಿಗೆ ಜೋಸೆಫ್ ಅಂತಕ್ಕಂಥ ಒಬ್ಬ ಸ್ನೇಹಿತ ಕೂಡ ಆತ್ಮೀಯ ಸ್ನೇಹಿತನಾಗ್ತಾನೆ. ಆ ಒಂದು ಸಮಯದಲ್ಲಿ ಆತನ ಕಾಲೇಜು ಶಿಕ್ಷಣ ಅಥವಾ ಆತನ ಶಿಕ್ಷಣ ವ್ಯವಸ್ಥೆ ಸಮಯದಲ್ಲಿ ಆ ಒಂದು ರೀಜನ್ ನಲ್ಲಿ ಘಾಟಿಮಿಟ್ ಸಾಮ್ರಾಜ್ಯ ಇರುತ್ತೆ. ಅಂದ್ರೆ ಅವರು ತುಂಬಾ ದರ್ಪ ದೌರ್ಜನ್ಯ ಪರಿಣಾಮ ತುಂಬಾ ವಿಪರೀತವಾಗಿರುತ್ತೆ. ಸಾಕಷ್ಟು ನೊಂದ್ಕೊಂತಾರೆ ಈ ಸಾಮಾನ್ಯ ಜನರೆಲ್ಲ ಅಲ್ಲಿ. ಆ ಸಮಯದಲ್ಲಿ ಆ ಒಂದು ಘಾಟಿಮಿಟ್ ಸಾಮ್ರಾಜ್ಯದ ಸಮಯದಲ್ಲೂ ಕೂಡ ಆ ಒಂದು ಪ್ರಾದೇಶಿಕ ಭೌಗೋಳಿಕ ಹಿನ್ನೆಲೆಯಲ್ಲಿ ಈ ನಮ್ಮ ಸೂಫಿ ಸಂತರ ಸೊಗಡು ತುಂಬಾ ಹೆಚ್ಚಾಗಿರುತ್ತೆ. ಆ ಸೂಫಿ ಸಂತರ ಸೊಗಡು ಈ ಅಬ್ರಹಂ ಬಿನ್ ಈಜು ಅಂತಕ್ಕಂಥ ಹುಡುಗನ ಮೇಲೆ ತುಂಬಾ ಪ್ರಭಾವ ಆಗಿರುತ್ತೆ. ಹಾಗಾಗಿ ಅವನು ಪದವನ್ನ ಕಟ್ತಕ್ಕಂಥ ಕವಿಯಾಗಿರ್ತಾನೆ, ಉತ್ತಮ ವಾಗ್ಮಿ ಆಗಿರ್ತಾನೆ, ಉತ್ತಮ ವ್ಯಾಪಾರಿ ಕೂಡ ಆಗಿರ್ತಾನೆ. ಇಂಥ ಸಮಯದಲ್ಲಿ ತನ್ನ ಕುಟುಂಬ ತುಂಬಾ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕುತ್ತೆ. ಅಂತ ಸಮಯದಲ್ಲಿ ಅವನನ್ನ ಕೈ ಬೀಸಿ ಕರೆದದ್ದು ಭಾರತ. ಸರ್ ಕೇಳ್ತಾ ಇದೆಯಾ? ಸರ್ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಈಗ ಕೇಳ್ತಾ ಇದೆ. ಓಕೆ, ಅದೇ ಸ್ಲೈಡ್ ಮಾಡಿ. ಜಸ್ಟ್ ಎ ಮಿನಿಟ್ ಸರ್. ವರ್ಜನ್ ಲೆಫ್ಟ್ ಆದ್ರೆ ನೋಡಿ. ಒಂದು ನಿಮಿಷ ಸರ್. ಸರ್ ಕೇಳ್ತಾ ಇದೆಯಾ? ಸರ್ ಕೇಳ್ತಾ ಇದೆ, ಮುಂದರ್ಸಿ. ಓಕೆ ಓಕೆ ಸರ್. ಇಂಥ ಸಮಯದಲ್ಲಿ ಅಂದ್ರೆ ಭಾರತ ಆ ಸಮಯದಲ್ಲೇ ಆಗ್ಲೇ ತನ್ನ ವ್ಯಾಪಾರ ವಹಿವಾಟುಗಳನ್ನ ಬೇರೆ ಪ್ರಪಂಚದ ಬೇರೆ ರಾಷ್ಟ್ರಗಳ ಜೊತೆಗೆ ಹೊಂದ್ಕೊಂಡಿತ್ತು ಅಂತಕ್ಕಂಥ ಮಾಹಿತಿ ಅಲ್ಲಿ ಅವರು ಸ್ಪಷ್ಟವಾಗಿ ದಾಖಲಿಸ್ತಾರೆ. ಅಂದ್ರೆ ಭಾರತೀಯರೇ ಪ್ರಾಯಶಃ, ನಾನಿಲ್ಲಿ ಅವರೇ ಹೋಗಿದ್ದಾರೆ ಅಂತ ಹೇಳ್ತಿಲ್ಲ, ಪ್ರಾಯಶಃ ತನ್ನ ತೆಕ್ಕೆಯನ್ನು ಅಂದ್ರೆ ಸಮುದ್ರದ ಮಾರ್ಗವಾಗಿ ಹೋಗಿರಬಹುದು. ಆದ್ರೆ ಯಾರು ಹೋಗಿದ್ದಾರೆ ಅಂತಕ್ಕಂಥದ್ದು ಇನ್ನು ಸಂಶೋಧನೆ ಮಾಡ್ಬೇಕಾಗಿ ಬರುತ್ತೆ. ಸೊ ನೋಡಿ, ಆ ಸಮಯದಲ್ಲಿ 1130ನೇ ಇಸ್ವಿಯಲ್ಲೇ ಆ ಅಬ್ರಹಂ ಬಿನ್ ಈಜು ಅಂತಕ್ಕಂಥವನು ಆಫ್ರಿಕನ್ ಕಾಂಟಿನೆಂಟ್ ಇಂದ ಭಾರತಕ್ಕೆ ಬರ್ಲಿಕ್ಕೆ ಬಂದಂತ ಸಮುದ್ರಯಾನ ಮಾರ್ಗವನ್ನ ದಾಖಲಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಆವತ್ತಿನ ಮಂಗಳೂರಿಗೆ ಆತ ಕೂಡ ಬರ್ತಾನೆ. ಆತ ಮಂಗಳೂರಿಗೆ ಬರ್ತಕ್ಕಂಥ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಎಂತ ಒಂದು ಪರಿಸ್ಥಿತಿ ಇತ್ತು ಅಥವಾ ನಮ್ಮ ಭಾರತದಲ್ಲಿ ಇದ್ದಂತ ಸ್ಥಿತಿಗತಿಗಳು ಏನಪ್ಪಾ ಅಂದ್ರೆ, ಆತ ಭಾರತಕ್ಕೆ ಬಂದಾಗ ನಮ್ಮ ಮಂಗಳೂರನ್ನ, ಈ ಪ್ರೆಸೆಂಟ್ ಇವಾಗಿರ್ತಕ್ಕಂಥ ಮಂಗಳೂರನ್ನ ಮಂಜರೂರು ಅಂತ ಕರಿತಾ ಇದ್ರು, ಮಂಜರೂರು ಅಂತ. ಸೊ ಈ 12ನೇ ಶತಮಾನದಲ್ಲಿ ಆತ ಭಾರತಕ್ಕೆ ಬಂದಂತ ಶತಮಾನದಲ್ಲಿ ಮಂಗಳೂರನ್ನ ಮಂಜರೂರು ಅಂತ ಹೇಳ್ಬಿಟ್ಟು ಚರಿತ್ರಕಾರರಾಗಿರ್ತಕ್ಕಂಥ ಇಬ್ನ ಬಟೂಟ ಅವರು ದಾಖಲಿಸ್ತಾರೆ. ಆಗ ಆ ಒಂದು ತುಳುನಾಡಿನಲ್ಲಿ ಆ ಒಂದು ಸಮಯದಲ್ಲಿ ಆ ರೀಜನ್ ಅಲ್ಲಿ ಇದ್ದಂತ ಒಂದು ಸಾಮ್ರಾಜ್ಯ ಡೈನಸ್ಟಿ, ಆಳ್ವ ಡೈನಸ್ಟಿ ಅಥವಾ ಆಳ್ವ ಸಾಮ್ರಾಜ್ಯ ಅಂತಕ್ಕಂಥದ್ದು ಇತ್ತು. ಅದರಲ್ಲಿಯೂ ಬಹು ಮುಖ್ಯವಾಗಿ ಈ ನಮ್ಮ ಈಜು ಬಂದಂತ ಸಮಯದಲ್ಲಿ 1130ರಲ್ಲಿ ಬಂದಾಗ ಆ ಒಂದು ಸಮಯದಲ್ಲಿ ಆಳ್ವ ಸಾಮ್ರಾಜ್ಯದ ಪಟ್ಟವನ್ನು ಹಿಡಿದಂತವನು ಅಲುಪೇಂದ್ರ. ಆ ಸಮಯದಲ್ಲಿ ಆ ತುಳುನಾಡನ್ನ
ಕರಿಮೆಣಸಿನ ನಾಡು, ಸಾಂಬಾರು ಪದಾರ್ಥಗಳ ಬೀಡು ಅಂತಕ್ಕಂಥ ಹೆಸರು ಗಳಿಸ್ಕೊಂಡಿರುತ್ತೆ. ಸೊ ಆ ಬಂದಂತಹ ಸಮಯದಲ್ಲಿ ಅಂದ್ರೆ 1130ರಲ್ಲಿ ಸರಿಸುಮಾರು 3200 ಕಿಲೋಮೀಟರ್ ದೂರವನ್ನ ಕ್ರಮಿಸಿಬಿಟ್ಟು ಆತ ಭಾರತಕ್ಕೆ ಬರ್ತಾನೆ, ಅಬ್ರಹಂ ಬಿನ್ ಈಜು. ಆತ ಬಂದಂತ ಸಮಯದಲ್ಲಿ ಗಮನಿಸಿ, ಈ ಬಹುತೇಕ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತಕ್ಕಂಥ ಈ ತುಳುನಾಡನ್ನ ನಾವು ಗಮನಿಸಬಹುದು. ಈ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಆತ ತಲುಪ್ತಾನೆ. 18ನೇ ಒಬ್ಬ ರಾಜ ಆಗಿರ್ತಕ್ಕಂಥ ಅಲುಪೇಂದ್ರನ ಕಾಲಘಟ್ಟದಲ್ಲಿ ಬರ್ತಿದ್ದಾನೆ ಅವನು, ನಮ್ಮ ಅಬ್ರಹಂ ಬಿನ್ ಈಜು, ನಮ್ಮ ಕಥಾನಾಯಕ. ಆ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಆ ಕ್ಷಣಕ್ಕೆ ಆ ಒಂದು ರೀಜನ್ ಇದ್ದಂತ ಸಂಘ ಪರಿವಾರಗಳು ಏನಪ್ಪಾ ಅಂತಂದ್ರೆ ಜನಗಳು ಯಾರಿದ್ರು ಅಂತಂದ್ರೆ ಸಾಮಾನ್ಯವಾಗಿ ನಾಯರ್ ಸಂಸ್ಕೃತಿ ಇತ್ತು, ಹಾಗೇನೆ ಕುಂಬಾರರು ಕೂಡ ಇದ್ರು, ಬ್ರಾಹ್ಮಣರ ಒಂದು ಸಮುದಾಯಗಳು, ಜೈನರು. ಇದು ಸಾಮಾನ್ಯವಾಗಿ ಆ ಒಂದು ವಲಯದಲ್ಲಿ ಅಂದ್ರೆ ಆ ತುಳುನಾಡಿನ ಭಾಗದಲ್ಲಿ ಅತಿ ಹೆಚ್ಚಾಗಿ ಡಾಮಿನೆಂಟ್ ಆಗಿದ್ದಕ್ಕಂಥ ಸಂಸ್ಕೃತಿಗಳಾಗಿದ್ವು, ಸಂಪ್ರದಾಯಗಳಾಗಿದ್ವು. ಇದರ ಜೊತೆಗೆ ವ್ಯಾಪಾರ ವಹಿವಾಟುಗಳಲ್ಲಿ ಭಾಗವಹಿಸ್ಲಿಕ್ಕಾಗಿ ಅರಬ್ಬರು, ಗುಜರಾತಿಯರು, ತಮಿಳರು ಕೂಡ ಅಲ್ಲಿದ್ರು. ಈ ಒಂದು ಸಂಸ್ಕೃತಿ ಅಂದ್ರೆ 12ನೇ ಶತಮಾನ ಅಂತಕ್ಕಂಥದ್ದು ಭಾರತೀಯ ಇತಿಹಾಸದಲ್ಲಿ ತುಂಬಾ ಲಿಖಿತವಾಗಿ ಬರೀತಕ್ಕಂಥದ್ದೇ ಆದ್ರೆ ವಚನ ಕ್ರಾಂತಿಯ ಪರ್ವಕಾಲ ಅಂತ ಹೇಳ್ಬೇಕು. ಯಾಕಂತಂದ್ರೆ ಮೌಢ್ಯತೆ ಮತ್ತು ವಚನ ಸಾಹಿತ್ಯ ಅಂತಕ್ಕಂಥದ್ದು ವಿಪರೀತ ಘರ್ಷಣೆ ಆಗಿರುತ್ತೆ. ಅಲ್ಲಿ ಆ ಸಮಯದಲ್ಲಿ ಪ್ರಾಯಶಃ ಆಚಾರ ವಿಚಾರಗಳು ಮತ್ತು ಮೌಢ್ಯತೆಗಳ ಪರಿಣಾಮಕಾರಿಯಾಗಿ ಆ ಒಂದು ಹೆಣ್ಣು ಮಗಳು ಸಾಮಾನ್ಯವಾಗಿ ಯಾರನ್ನಾದ್ರೂ ಬೇರೆ ಜಾತಿಯ ಹುಡುಗನನ್ನು ಇಷ್ಟಪಟ್ಟರೆ, ಬೇರೆ ಧರ್ಮದವರನ್ನು ಇಷ್ಟಪಟ್ಟರೆ, ಅಥವಾ ಸಾಲ ಸೋಲ ಬಾಧೆಗಳಿಗೆ ಏನಾದ್ರೂ ಒಂದಿಷ್ಟು ಧರ್ಮದ ಆಚಾರ ವಿಚಾರಗಳ ಚೌಕಟ್ಟನ್ನು ಮುರಿದಾಗ ಆಕೆಯನ್ನು ಗುಲಾಮಗಿರಿಗೆ ತಳ್ತಕ್ಕಂಥ ಒಂದು ಕೀಳು ಪದ್ಧತಿ ಕೂಡ ಇತ್ತು ಅನ್ನೋದನ್ನ ಸ್ಪಷ್ಟವಾಗಿ ದಾಖಲಿಸ್ತಾರೆ ಲೇಖಕರಲ್ಲೆಲ್ಲ. ತದನಂತರ ನಾವು ನೋಡೋದಾದ್ರೆ ಆ ಒಂದು ಸಮಯದಲ್ಲಿ ಭಾರತಕ್ಕೆ ಈಜು ಬಂದಂತ ಸಮಯದಲ್ಲಿ ಆತನಿಗೆ ತುಂಬಾ ಆತ್ಮೀಯತೆಯಾಗಿ ಒಬ್ಬ ಸ್ನೇಹಿತ ಸಿಗ್ತಾನೆ, ಇಲ್ಲಿನ ದಲ್ಲಾಳಿಯಾಗಿ. ಆತನ ಹೆಸರು ಬೊಮ್ಮ. ತದನಂತರ ಈ ಒಂದು ಸಮಯದಲ್ಲಿ ನಾನೀಗಾಗಲೇ ಹೇಳಿದ್ದೆ, ಆತ ಅಬ್ರಹಂ ಬಿನ್ ಈಜು ಆಫ್ರಿಕಾದಲ್ಲಿ ತನ್ನ ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಅವನಿಗೊಬ್ಬ ಒಳ್ಳೆ ಸ್ನೇಹಿತ ಇದ್ದ, ಜೋಸೆಫ್ ಅಂತ ಹೇಳ್ಬಿಟ್ಟು. ಆ ಜೋಸೆಫ್ ಈ ಸಮಯಕ್ಕೆ ಅಂದ್ರೆ ಅಬ್ರಹಂ ಬಿನ್ ಈಜು ಭಾರತದಲ್ಲಿದ್ದಾಗ ತಾಮ್ರ, ಹಿತ್ತಾಳೆ, ಇತರ ವಸ್ತುಗಳನ್ನ, ಸಾಂಬಾರು ಪದಾರ್ಥಗಳನ್ನ ಕಳಿಸ್ಕೊಡ್ಲಿಕ್ಕಾಗಿ ಕಾಗದ ಪತ್ರಗಳನ್ನ ಬರಿತಾ ಇರ್ತಕ್ಕಂಥದ್ದು ಕೂಡ ದಾಖಲಾಗುತ್ತೆ. ಆ ಕಾಗದ ಪತ್ರಗಳು ಮುಂದೆ ಬರುತ್ತೆ. ತದನಂತರ ಇನ್ನು ಮತ್ತೆ ಹೇಳ್ಬೇಕಂದ್ರೆ ನಾನು ಈಗಾಗಲೇ ಹೇಳಿದೆ, ಮನು ಸಂಸ್ಕೃತಿ ಅಂತಕ್ಕಂಥದ್ದು ಹೆಣ್ಣನ್ನ ತೀರ ಬಾಧಿಸ್ತಕ್ಕಂಥ ಕಾಲಘಟ್ಟ. ಹಾಗಾಗಿಯೇ ವಚನ ಕ್ರಾಂತಿಯ ಬಸವಣ್ಣ ಇರ್ಬೋದು, ಅಕ್ಕ ಮಾದೇವಿ ಇರ್ಬೋದು, ನೂಲಿಗ ಚಂದಯ್ಯ ಇರ್ಬೋದು, ಅಕ್ಕ ನಾಗಮ್ಮ ಇರ್ಬೋದು, ಇವರೆಲ್ಲರೂ ಕೂಡ ಸಿಡಿದೆದ್ದಳೋದು ಇದಕ್ಕೋಸ್ಕರನೇ, ಸಮಾನತೆಗಾಗಿ. ಓಕೆ, ಅಂತ ಸಂಸ್ಕೃತಿ ಅವತ್ತಿನ ಹೆಣ್ಮಕ್ಳ ಮೇಲೆ ಕೂಡ ಸಾಕಷ್ಟು ಪ್ರಭಾವ ಬೀರಿತು ಅನ್ನೋದನ್ನ ಸ್ಪಷ್ಟವಾಗಿ ದಾಖಲಿಸ್ತಾರೆ ಅವರು. ಇಂಥ ಒಂದು ಸಮಯದಲ್ಲಿ ಅಬ್ರಹಂ ಬಿನ್ ಈಜು ಈ ಬೊಮ್ಮನ ಸಹಾಯದಿಂದ ಪಶ್ಚಿಮ ತುಳುನಾಡಿನಲ್ಲಿ ವಾಸ್ತವ್ಯ ಹೂಡ್ತಾನೆ. ಆತನ ವ್ಯಾಪಾರದ ಕೇರಿಗಳಲ್ಲಿ ಸಾಕಷ್ಟು ಜನ ಮಾಲೀಕರ ಅಂಗಡಿಗಳು ಕೂಡ ಇರುತ್ತೆ. ಆ ಅಂಗಡಿಗಳಲ್ಲಿ ಆ ಮಾಲೀಕರ ಕೈ ಕೆಳಗೆ ಒಬ್ಬ ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳ ಹೆಸರು ಆಶು ಅಂತ ಹೇಳ್ಬಿಟ್ಟು ಕೂಡ ತುಂಬಾ ಲೇಖಕರು ಮೆನ್ಷನ್ ಮಾಡ್ತಾರೆ, ಆಶು ಅಂತ ಹೇಳ್ಬಿಟ್ಟು. ಇತ್ತೀಚಿನ ಲೇಖಕರು ಕೂಡ ಮೋಸ್ಟ್ಲಿ ಅದು ಆಶು ಅನ್ನೋದಕ್ಕಿಂತ ಆಶಾ ಅಂತಾನೂ ಕೂಡ ಹೇಳ್ತಿದ್ದಾರೆ. ಬಟ್ ಸಿಕ್ಕಿರ್ತಕ್ಕಂಥ ಬಹುತೇಕ ದಾಖಲೆಗಳ ಪ್ರಕಾರ ಅದು ಆಶು ಅಂತಾನೆ ಇದೆ. ಹಾಗಾಗಿ ಆಶು ಅಂತಾನೆ ನಮ್ಮ ಮುಂದಕ್ಕೆ. ಸೊ ಅವತ್ತಿನ ಒಂದು ಯಾವ್ದು ಚೌಕಟ್ಟಿನಿರ್ಬೋದು ಮತ್ತು ಸಾಲ ಸೋಲದ ಬಾಧೆಯಿಂದಾಗಿ ಆ ಹುಡುಗಿಯನ್ನ ಅಂದ್ರೆ ಆಶು ಅಂತಕ್ಕಂಥ ನಾಯರ್ ಸಮುದಾಯದ ಹುಡುಗಿಯನ್ನ ಒಬ್ಬ ಅಂಗಡಿ ಮಾಲೀಕನ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾಳೆ. ಆತನ ಬಹುತೇಕ ಅವಳಲ್ಲಿರ್ತಕ್ಕಂಥ ಅಸಹಾಯಕತೆ ಇರ್ಬೋದು, ಮುಗ್ಧತೆ ಇರ್ಬೋದು, ಮತ್ತೆ ಆಕೆಯ ಕೆಲಸದಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ಇರ್ತಕ್ಕಂಥದ್ದು ಈ ಈಜುವನ್ನ ತುಂಬಾ ಆಕರ್ಷಿಸುತ್ತೆ. ಓಕೆ, ಇದು ನೋಡಿ ಇಲ್ಲಿ ಕಾಣ್ತಕ್ಕಂಥ ಈ ಪತ್ರಗಳು ಈ ನಮ್ಮ ಆಫ್ರಿಕಾದಲ್ಲಿದ್ದಂಥ ಸ್ನೇಹಿತ ನಮ್ಮ ಅಬ್ರಹಂ ಬಿನ್ ಈಜುವಿನ ಸ್ನೇಹಿತ ಜೋಸೆಫ್ ಭಾರತದಲ್ಲಿದ್ದ ಅಬ್ರಹಂ ಬಿನ್ ಈಜುಗೆ ಬರಿತಾ ಇದ್ದ ತಾಮ್ರ, ಹಿತ್ತಾಳೆ ಪದಾರ್ಥಗಳು ಅಥವಾ ಸಾಂಬಾರು ಪದಾರ್ಥಗಳನ್ನು ಕಳಿಸ್ಕೊಡ್ಲಿಕ್ಕಾಗಿ ಬರೆದಂತ ಕಾಗದ ಪತ್ರಗಳನ್ನು ಇವತ್ತು ಕೂಡ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸಂಗ್ರಹಿಸಿಕೊಂಡಿದೆ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ, ಇವಳು ದಿನದಿಂದ ದಿನಕ್ಕೆ ಆಶುವಿನ ಮೇಲಿರತಕ್ಕಂಥ ಭಾವನೆಗಳು ಪ್ರೀತಿ ಅಂಕುರವಾಗುತ್ತೆ. ಆದರೆ ಆ ಸಮಯದ 12ನೇ ಶತಮಾನದಲ್ಲಿದ್ದಂಥ ಜಾತೀಯತೆಗಳಿರ್ಬೋದು, ಧರ್ಮಗಳಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿರು ಇವರ ಮದುವೆ ಆಗ್ಲಿಕ್ಕೆ ಸಾಕಷ್ಟು ಒತ್ತಡಗಳನ್ನ ತರ್ತಾ ಇರುತ್ತೆ. ಈ ವಿಷಯವನ್ನ ತನ್ನ ತವರೂರು ಅಂದ್ರೆ ಆಫ್ರಿಕಾದಲ್ಲಿದ್ದಂಥ ತನ್ನ ತಂದೆ ತಾಯಿಗಳಿಗೆ ಅವನು ಕಾಗದದ ಮೂಲಕ ತಲುಪಿಸ್ತಾನೆ. ಆದಾಗ ಇಂಥ ವಿಷಯ ತಿಳಿದಾಗ ಆಟೋಮೆಟಿಕಲಿ ಅವರೆಲ್ಲರೂ ಕೂಡ ಆಪೋಸ್ ಮಾಡ್ತಾರೆ. ಇಲ್ಲಿ ಆಫ್ರಿಕಾದಿಂದ ಅಬ್ರಹಂ ಬಿನ್ ಈಜುವಿನ ತಂದೆ ತಾಯಿಗಳು ಆಪೋಸ್ ಮಾಡ್ತಾರೆ, ಯಾವುದೇ ಕಾರಣಕ್ಕೆ ಮದುವೆಗೆ ಒಪ್ಪೋದಿಲ್ಲ. ಇತ್ತ ಆ ಮಾಲೀಕ ಕೂಡ ಇವಳ ಅಸಹಾಯಕತೆ, ಮುಗ್ಧತೆಯನ್ನ ತಪ್ಪಾಗಿ ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸ್ತಕ್ಕಂಥ ಅಂಶವನ್ನ ಗಮನಿಸ್ತಾನೆ ನಮ್ಮ ಅಬ್ರಹಂ ಬಿನ್ ಈಜು. ಆಗ ಈ ದಲ್ಲಾಳಿಯಾಗಿದ್ದಂಥ ಬೊಮ್ಮನ ಮೂಲಕ ಅವಳ ಅಸಹಾಯಕತೆ, ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವಳ ಕುಟುಂಬದ ಅಸಹಾಯಕತೆ ಇರ್ಬೋದು, ಅವಳ ಬಡತನ ಇರ್ಬೋದು, ಎಲ್ಲದನ್ನು ಮಾಹಿತಿ ತಿಳ್ಕೊಂಡ್ಬಿಟ್ಟು ಅವಳ ಗುಲಾಮಗಿರಿಯನ್ನ ಕಡಿಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಆ ಗುಲಾಮಗಿರಿಯನ್ನ
ಅಕ್ಟೋಬರ್ 17 1132 ಅಕ್ಟೋಬರ್ 17ನೇ ತಾರೀಕು ಅವಳನ್ನ ಆ ಗುಲಾಮಗಿರಿಯಿಂದ ಬೇರ್ಪಡಿಸಿ ಕೈ ಹಿಡಿತಾನೆ, ಅವಳನ್ನ ವಿವಾಹವಾಗ್ತಾನೆ ಅಂತಕ್ಕಂಥ ವಿಷಯವನ್ನ ಪೀಟರ್ಸ್ಬರ್ಗ್ ರಷ್ಯಾದ ಪೀಟರ್ಸ್ಬರ್ಗ್ನಲ್ಲಿ ಅವರ ರಿಜಿಸ್ಟರ್ ಆಗಿರ್ತಕ್ಕಂಥ ಲೆಟರ್ ಕೂಡ ದಾಖಲಿಸಾಗಿದೆ. ಆದ್ರೆ ಅದು ಕೆಲವು ದಾಖಲೆಗಳಲ್ಲಿ ಮಾತ್ರ ಸ್ಪಷ್ಟವಾಗಿ ದಿನಾಂಕ ಕೂಡ ಹೇಳ್ತಾರೆ. ಬಟ್ ಹಾಗಾಗಿ ಇವತ್ತಿಗೆ ಈ ಕ್ಷಣ ಈ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅಕ್ಟೋಬರ್ 17 2020 ಇವತ್ತಿಗೆ ಆ ಪ್ರೇಮಿಗಳಿಬ್ಬರು ಕೂಡ ಮದುವೆಯಾಗಿ ಸರಿಯಾಗಿ 888 ವರ್ಷ. ಇದೇ ಮೇನ್ ರೀಸನ್ ಟು ಹೋಲ್ಡ್ ದಿಸ್ ಟಾಪಿಕ್ ಹಿಯರ್. ಈ ರೀತಿಯ ಒಂದು ಕಾರ್ಯಕ್ರಮ ಘಟನೆ ನಡೆದೋಗುತ್ತೆ. ತದನಂತರ ಇವರು ಇಬ್ಬರದು ಅಂತರ್ಧರ್ಮೀಯ ವಿವಾಹ ಆಗಿದ್ರಿಂದಾಗಿ ಸಾಮಾನ್ಯವಾಗಿ ಅಲ್ಲಿನ ಜನಗಳು ಇವರನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಅವ್ರು ಬದುಕಲಿಕ್ಕೆ ಅವಕಾಶ ಕೊಟ್ಟಿರ್ಬೋದು, ಆದ್ರೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಅಷ್ಟು ಇರೋದಿಲ್ಲ. ಅವ್ರಿಗೆ ಸದಾ ಮಾನಸಿಕ ಕಿರುಕುಳ ಇದ್ದೇ ಇರುತ್ತೆ. ಅವರಿಬ್ಬರ ಪ್ರೇಮ ಸಾಕ್ಷಿಯಾಗಿ ಕೆಲವೇ ದಿನಗಳಲ್ಲಿ ಒಂದು ಮಗು ಕೂಡ ಹುಟ್ಟುತ್ತೆ. ಆದ್ರೆ ದುರ್ದೈವ, ಆ ಹುಟ್ಟಿದ ಮಗು ಕೆಲವೇ ದಿನಗಳಲ್ಲಿ ಸತ್ತು ಹೋಗುತ್ತೆ. ಆಗ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾಳೆ ನಮ್ಮ ಆಶು. ಆ ಒಂದು ಸಮಯದಲ್ಲಿ ಅವಳನ್ನ ಸಂಪಾದಿಸ್ಕೊಂಡು ಬಂದಂತ ಜೀಜು ಕೊನೆಗೊಮ್ಮೆ ಅವರಿಬ್ಬರಿಗೂ ಕೂಡ ಮತ್ತೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಸುರೂರ್ ಅಂತಕ್ಕಂಥ ಮಗ ಹಾಗೂ ಸಿತಾರ್ ಅಂತಕ್ಕಂಥ ಮಗಳು ಕೂಡ ಹುಟ್ಟುತ್ತಾಳೆ. ಇಂಥ ದಿನಗಳಲ್ಲಿ ಈಗ ದಿನಗಳು ಕಳೀತಾ ಇರುವಾಗ ಈ ಅಬ್ರಹಂ ಬಿನ್ ಈಜುವಿನ ಕುಟುಂಬಸ್ಥರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಂಥ ಸಮಯದಲ್ಲಿ ಆತ ಹೋಗ್ಬೇಕಾಗಿ ಬರುತ್ತೆ. ಆಗ ಆಶುಗೂ ಕೂಡ ಕೇಳ್ತಾಳೆ, ಆಶುಗೂ ಕೂಡ ಹೇಳ್ತಾನೆ, ಲೆಟ್ ಅಸ್ ಗೋ ಫಾರ್ ಅವರ್ ನೇಟಿವ್, ಅಂದ್ರೆ ಪುನಃ ನಮ್ಮ ನಾಡಿಗೆ ಹೋಗೋಣ ಅಂತ ಕೇಳಿದಾಗ ಈ ವಿಚಾರ ಅಂದ್ರೆ ಆಶು ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ವಿಚಾರ ಜನಸಾಮಾನ್ಯರಿಗೆ ಗೊತ್ತಾಗ್ಬಿಡುತ್ತೆ. ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು, ಇವತ್ತು ಕೂಡ ಕೆಲವು ಹಳ್ಳಿಗಳಲ್ಲಿ ಮನೆಯ ಹೆಣ್ಣು ಮಗಳನ್ನ ನದಿಗಳನ್ನ ದಾಟೋದಾಗ್ಲಿ ಅಥವಾ ಸಾಗರಗಳನ್ನ ದಾಟೋದಕ್ಕೆ ಅವಕಾಶ ಕೊಡೋದಿಲ್ಲ ಕೆಲವರು. ಅಂದ್ರೆ ಆ ಒಂದು ಹಳೆ ಸಂಪ್ರದಾಯಗಳು ಕೆಲವು ಕೂಡ ಕಟ್ಟಾಕ್ಬಿಡುತ್ತೆ. ಅಂಥದ್ದು 12ನೇ ಶತಮಾನದಲ್ಲಿ ಈ ವಿಷಯ ಗೊತ್ತಾಗ್ತಾ ಇದ್ದಾಗಲೇ ಜನರು ಕೆಂಡಮಂಡಲ ಆಗ್ತಾರೆ. ಆ ಸಮಯದಲ್ಲಿ ಆ ಒಂದು ಪರಿಸ್ಥಿತಿಯ ವಿಕೋಪವನ್ನು ಅರ್ಥಂತ ಆಶು ಇಲ್ಲಿದ್ದರೆ ಬಹುತೇಕ ನನ್ನ ಮಕ್ಕಳ ಜೀವನಕ್ಕೆ, ತನ್ನ ಗಂಡನ ಜೀವನಕ್ಕೆ ಆಪತ್ತು ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಇಲ್ಲಿರೋದು ಬೇಡ, ನೀನು ಹೊರಟುಬಿಡು ಅಂದ್ಬಿಟ್ಟು ಆಕೆ ತನ್ನ ಮಕ್ಕಳನ್ನ ಹಾಗೂ ಈಜುವನ್ನ ತನ್ನ ತವರು ನಾಡಿಗೆ ಅಂದ್ರೆ ಆಫ್ರಿಕಾಗೆ ಕಳಿಸ್ಕೊಡ್ಲಿಕ್ಕೆ ಮುಂದಾಗ್ತಾಳೆ. ಈ ರೀತಿ ಅವರಿಬ್ಬರನ್ನು ಕೂಡ ಅಂದ್ರೆ ಮಕ್ಕಳನ್ನ ತನ್ನ ಗಂಡನನ್ನ ಕಳಿಸ್ಕೊಡ್ತಾಳೆ ಆಶು. ಸತತವಾಗಿ 17 ವರ್ಷಗಳ ಕಾಲ ಜೊತೆಗಿದ್ದ ಈ ಜೋಡಿ ಹಕ್ಕಿ 1149ರಲ್ಲಿ ಕೊನೆಗೂ ಬೇರ್ಪಟ್ಟು ಬಿಡುತ್ತೆ. ಇತ್ತ ಭಾರತದಲ್ಲಿ ಈ ಸಂಪ್ರದಾಯಗಳ ಕೋಳಕ್ಕೆ ಬಂದಿಯಾಗ್ಬಿಟ್ಟು ನಮ್ಮ ಆಶು ಅಂತಕ್ಕಂಥವಳು ಒಬ್ಬಳೆ ಅನಾಥಳಾಗ್ತಾಳೆ, ತನ್ನ ಗಂಡ ಮತ್ತು ಮಕ್ಕಳನ್ನ ಕಳ್ಕೊಂಡು. ಆದ್ರೂ ಕೂಡ ಅವನು ಮಾತನ್ನ ಕೊಟ್ಟಿರ್ತಾನೆ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಸೆಟ್ಲ್ ಆದ ನಂತರ ಪುನಃ ಮತ್ತೆ ವಾಪಸ್ ಬರ್ಲಿಕ್ಕೆ ಕೂಡ ಭಾಷೆನ ಕೊಟ್ಟು ಹೋಗಿರ್ತಾನೆ ನಮ್ಮ ಅಬ್ರಹಂ ಬಿನ್ ಈಜು. ಆಗ ಅಬ್ರಹಂ ಬಿನ್ ಈಜು ಆ ಎಲ್ಲಿ ನಮ್ಮ ತುಳುನಾಡನ್ನು ಬಿಟ್ಟು ಯಾವಾಗ ಆಫ್ರಿಕಾ ಕಂಟಿನೆಂಟ್ಗೆ ಹೋಗ್ತಾನೆ, ಅಂದ್ರೆ ಆಫ್ರಿಕಾ ರಾಷ್ಟ್ರಕ್ಕೆ ಹೋಗ್ತಾನೋ, ಆಗ ಅಡೆನ್ ಅಂತಕ್ಕಂಥ ಬಂದರಿನಲ್ಲಿ ಇಳಿತಾನೆ. ಇಳಿದಾಗ ಆತನ ಮದುವೆ ಇಷ್ಟ ತನ್ನ ತಂದೆ ತಾಯಿಗಳಿಗೆ ವಾಸ್ತವಿಕವಾಗಿ ಆತನ ಮದುವೆ ಇಷ್ಟ ಇರೋದಿಲ್ಲ. ಬೇಕಂದ್ರೆ ಒಬ್ಬ ನಾಯರ್ ಸಂಸ್ಕೃತಿಯನ್ನ ಯಹೂದಿಯ ಮದುವೆ ಆಗಿರ್ತಾನೆ, ಅದು ಅವ್ರಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಅವನನ್ನ ಸ್ವಾಗತಿಸಕ್ಕೂ ಬರೋದಿಲ್ಲ, ಆತನಿಗೆ ಯಾವುದೇ ಒಂದು ಅವಕಾಶಗಳನ್ನು ಕೂಡ ಅಂದ್ರೆ ಪ್ರೀತಿಯನ್ನು ತೋರಿಸೋದಿಲ್ಲ. ಇಂಥ ಸಮಯದಲ್ಲಿ ಫುಸ್ಟೇಟ್ ಅಂತಕ್ಕಂಥ ನಗರದಲ್ಲಿ ಆ ಈಜುವಿನ ಅಕ್ಕ ಇರ್ತಾಳೆ, ಬರ್ಕಹ. ಆ ಸಮಯದಲ್ಲಿ ಆತ ಅಲ್ಲಿಗೆ ಹೋದ ತಕ್ಷಣ, ತನ್ನ ಮಕ್ಕಳನ್ನ ಕರ್ಕೊಂಡು ಹೋದ ತಕ್ಷಣ ತನ್ನ ಅನಾಥ ಪ್ರಜ್ಞೆಯನ್ನ ಕಾಡುತ್ತಾ ಇರುತ್ತೆ. ಆಗ ತನ್ನ ಅಕ್ಕರಿಗೆ ಅವನು ಕಾಗದ ಪತ್ರಗಳನ್ನು ಬರೀತಾನೆ, ಸದ್ಯದಲ್ಲೇ ಬಂದ್ಬಿಟ್ಟು ನಾನು ನಿಮ್ಮನ್ನು ಸೇರ್ಕೊಂತೀನಿ ಅಂತ ಹೇಳಿ ಬರೆದಂತ ಕಾಗದ ಪತ್ರಗಳನ್ನು ಕೂಡ ಇನ್ನು ಇಟ್ಕೊಂಡಿದ್ದಾರೆ. ಸೊ ಈ ಸಮಯದಲ್ಲಿ ಆತನಿಗೆ ತನ್ನ ಮಡದಿ ಬಗ್ಗೆ ಕೂಡ ಚಿಂತೆ ಇರುತ್ತೆ. ಅವಳ ಒಂಟಿತನ ಇರ್ಬೋದು, ಅವಳ ಆರೋಗ್ಯದ ಬಗ್ಗೆ ಈ ಬೊಮ್ಮನ ಮೂಲಕ, ಅಂದ್ರೆ ಭಾರತೀಯ ಮೂಲದಲ್ಲಿರ್ತಕ್ಕಂಥ ಬೊಮ್ಮ ಅಂತಕ್ಕಂಥ ದಲ್ಲಾಳಿಯ ಮೂಲಕ ಕಾಗದ ಪತ್ರಗಳ ಮೂಲಕ ವ್ಯವಹಾರ ಮಾಡ್ತಾ ಇರ್ತಾನೆ. ಸೊ ಆಗ ಪ್ರಾಯಶಃ ಬಹುತೇಕ ಸಂಶೋಧಕರು ಏನ್ ನಂಬ್ತಿದ್ದಾರೆ ಅಂದ್ರೆ, ಈ ನಮ್ಮ ಭಾರತೀಯ ದೇವನಾಗರಿ ಲಿಪಿಯನ್ನ ಪ್ರಾಯಶಃ ಬೊಮ್ಮನೆ ಆಶುವಿನ ಯೋಗಕ್ಷೇಮದ ಪರಿರೂಪದಲ್ಲಿ ಬರೆದಿರಬಹುದು ಅಂತಕ್ಕಂಥ ಹೇಳಿಕೆ ಕೂಡ ಅವರು ಬಣ್ಣಿಸ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಭಾರತೀಯ ಮೂಲದ ದೇವನಾಗರಿ ಲಿಪಿ ಬೊಮ್ಮನ ಮೂಲಕ ಯುರೋಪನ ತಲುಪಿದೆ ಅಂತಕ್ಕಂಥದ್ದು ಕೂಡ ಅಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಅಂದ್ರೆ ಈಗಾಗಲೇ ಅವರು ಮಕ್ಕಳಿನ ಜೊತೆಗೆ ಈಜು ತನ್ನ ತವರು ನಾಡನ್ನ ಸೇರ್ಕೊಂಡಾಗ ಸರಿಸುಮಾರು ಒಂದು 20 ವರ್ಷದ ಆಗಿರ್ತಕ್ಕಂಥ ಮಗ ಇದ್ದಕ್ಕಿದ್ದಂಕಲೆ ಮರಣ ಹೊಂತಾನೆ. ಈ ವಿಷಯ ಅವಳಿಗೂ ಕೂಡ ತಿಳಿತದೆ ಕಾಗದ ಮೂಲಕ. ಆ ಒಂದು ಪರಿಣಾಮ ಅವಳನ್ನ ತೀರಾ ಅವಳ ಆತ್ಮಸ್ಥೈರ್ಯ ಹದಗೋಗ್ತದೆ, ಅವಳ ಆರೋಗ್ಯ ಕೂಡ ಕೆಡ್ತಾ ಹೋಗುತ್ತೆ. ಇತ್ತ ತನ್ನ ಮಗಳನ್ನ ಅಂದ್ರೆ ಅಬ್ರಹಂ ಬಿನ್ ಈಜು ತನ್ನ ಮಗಳನ್ನ ಮದುವೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಾಗ ಯಾರು ಕೂಡ ಅವಳನ್ನ ಮದುವೆ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಂತರ್ಧರ್ಮೀಯ ಮದುವೆ ಆಗಿರ್ತಕ್ಕಂಥ ತಂದೆ ತಾಯಿ ಹುಟ್ಟಿರ್ತಕ್ಕಂಥ ಮಗಳು ಅಂದ್ಬಿಟ್ಟು ಯಾರು ಕೂಡ ಅವರನ್ನ ಮದುವೆ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಆತ ಬಹಳ ನೊಂದ್ಕೊಳ್ತಾನೆ. ಕೊನೆಗೊಂದು ಸಾರಿ ತನ್ನ ಅಕ್ಕಳ ಮಗನ ಆಗಿರ್ತಕ್ಕಂಥ ಈ ಒಂದು ತನ್ನ ಮಗಳನ್ನು 1156ರಲ್ಲಿ ಈಜಿಪ್ಟ್ನ ಪ್ರಮುಖ ಪಟ್ಟಣವಾಗಿದ್ದ ಫುಸ್ಟೋಟ್ನಲ್ಲಿ ತನ್ನ ಈಜುವಿನ ಸಹೋದರಿ ಅಂದ್ರೆ ತನ್ನ ಅಕ್ಕಳ ಮಗನಿಗೆ, ಪೆರಹಯ ಅಂತಕ್ಕಂಥ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆ ಸಮಯದಲ್ಲಿ ಅವನಿಗೊಂದು
ಕೊಟ್ಟು ಮದುವೆ ಮಾಡಿದ ಬಳಿಕ ತನ್ನ ಮಡದಿ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳಿಕ್ಕಾಗಿ ಆತ ಪುನಃ ಭಾರತಕ್ಕೆ ಬರ್ತಾನೆ. ಆದ್ರೆ ವಿಧಿಯ ವಿಪರ್ಯಾಸ ಏನಪ್ಪಾ ಅಂದ್ರೆ ಆತ ಭಾರತಕ್ಕೆ ಬಂದು ರೀಚ್ ಆಗುವಷ್ಟೊತ್ತಿಗೆ ಆಶು ಮಣ್ಣಾಗಿ ಹೋಗಿರ್ತಾಳೆ ತನ್ನ ಕನಸುಗಳನ್ನು ಕಮರಿಸಿಕೊಂಡು. ಅವನು ಕೂಡ ಕೆಲವು ಲಿಖಿತ ದಾಖಲೆಗಳ ಪ್ರಕಾರ ಅವನು ಕೂಡ ಅವಳ ನೆನಪಿನಲ್ಲೇ ಈ ಒಂದು ತುಳುನಾಡಿನಲ್ಲೇ ಜೀವ ಬಿಟ್ಟ ಅಂತಕ್ಕಂಥ ಒಂದು ಅಂಶಗಳು ಕೂಡ ಕಂಡು ಬರ್ತಾ ಹೋಗುತ್ತೆ. ಆದ್ರೂ ಕೂಡ ಆ ಪ್ರೇಮಿಗಳೆಲ್ಲ ಆ ಸಮಾಧಿಯ ಮೇಲೆ ಕೂಡ ಮತ್ತು ಕೂಡ ಆ ಆಚಾರ ಸಂಪ್ರದಾಯಗಳು ಕೂಡ ರುದ್ರ ತಾಂಡವ ಮಾಡ್ತಾ ಹೋಗುತ್ತಾರೆ. ಈಗ ಭಾರತದಿಂದ ಬೊಮ್ಮ ಬರೆದ ಸರಿಸುಮಾರು 80 ಕಾಗದ ಪತ್ರಗಳನ್ನ ಯುರೋಪಿಗೆ ಬರೆದಿರ್ತಾನೆ. ಆ ಒಂದು ಕಾಗದ ಪತ್ರಗಳನ್ನ ಈ ನಮ್ಮ ಈಜುವಿನ ಸ್ನೇಹಿತ ಜೋಸೆಫ್ ಸುಭದ್ರವಾಗಿ ಇಟ್ಕೊಂಡಿರ್ತಾನೆ. ಯಾವಾಗ ಈಜು ತನ್ನ ಮಡದಿಯನ್ನ ಸೇರ್ಲಿಕ್ಕಾಗಿ ಭಾರತಕ್ಕೆ ಹೋಗ್ತಾನೋ ಆ ಸಮಯದಲ್ಲಿ ಇದ್ದಂತ ಆ ಕಾಗದ ಪತ್ರಗಳನ್ನ ಅವನು ಆ ಈಜುವಿನ ಮಗಳಾಗಿರ್ತಕ್ಕಂಥ ಸಿತಲ್ದಾರ್ಗೆ ಕೊಡ್ತಾ ಹೋಗ್ತಾನೆ. ಅವಳು ಅದನ್ನ ಶೇಖರಣೆ ಮಾಡಿಟ್ಕೊಂತಾಳೆ ತವರಿನ ಕಾಣಿಕೆಯಾಗಿ. ಸೊ ಆ ಒಂದು ಈಜಿಪ್ಟ್ನ ರಾಷ್ಟ್ರದಲ್ಲಿ ಯಾವಾಗ ಈ ಗಾಟಿಮಿಟ್ ಸಾಮ್ರಾಜ್ಯ, ಮಂಗೋಲಿಯರ ಪರಿಣಾಮ, ಅರಬ್ಬರ ಘರ್ಷಣೆಗಳಾಗುತ್ತೋ ಈ ಭಾರತೀಯ ಕಾಗದ ಪತ್ರಗಳಲ್ಲಿ ದೇವರ ನಾಮಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನಾವು ಯಾವುದೇ ಕಾಗದ ಪತ್ರ ಬರೆದು ಕೂಡ ದೇವಿ ಹೆಸರು ಹೇಳ್ಬಿಟ್ಟು ಪ್ರಸನ್ನ ಹಾಗೆಲ್ಲ ಬರಿತೀವಲ್ಲ, ಆ ರೀತಿ ದೇವರ ಹೆಸರುಗಳು ಇರ್ತವೆ. ಈ ರೀತಿಯ ತಮ್ಮ ಸಾಮ್ರಾಜ್ಯವನ್ನ ಪ್ರತಿಷ್ಠಾಪಲಿಕ್ಕೆ ತಾವು ಹೆಚ್ಚು ಅಂತ ತೋರಿಸ್ಕೊಳ್ಳಿಕ್ಕಾಗಿ ದೇವರ ನಾಮಗಳಿರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನ ಸುಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವತ್ತಿನ ಸಾಮ್ರಾಜ್ಯಗಳು ಅಲ್ಲಿ ಕೆಲಸಕ್ಕೆ ಮುಂದಾಗುತ್ತೆ. ಆ ಸಮಯದಲ್ಲಿ ಅದೃಷ್ಟವಶ ಸುಟ್ಟು ಬೂದಿಯಾದ ಆ ಒಂದು ದಾಖಲೆಗಳಲ್ಲಿ ಉಳಿದಂತ ಕೆಲವು ದಾಖಲೆಗಳು ಇವತ್ತು ನಾವು ಪ್ರೆಸೆಂಟ್ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಮೂಲಭೂತ ಕನ್ನಡಿಗಳಾಗಿವೆ ಅಂತಂದ್ರೆ ತಪ್ಪಾಗಲಾರದು. ಮತ್ತು ನೋಡಿ, ಆ ಒಂದು ಬರ್ನ್ ಮಾಡ್ತಕ್ಕಂಥ ಆ ಒಂದು ಸುಟ್ಟಾಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಳಿದುಳಿದಂಥ ಕಾಗದಗಳಲ್ಲಿ ನಾವೇನು ಭಾರತೀಯ ಮೂಲದ ದೇವನಾಗರಿ ಲಿಪಿ ಅಂತೀವಲ್ಲ, ಆ ಒಂದು ಕಾಗದ ಪತ್ರಗಳು ಕೂಡ ಉಳಿತವೆ. ಆ ಕಾಗದ ಪತ್ರಗಳನ್ನು ಕೂಡ ಆ ದಾಖಲೆಗಳನ್ನ ಅದೇ ಎಲ್ಲಿ ಸುಟ್ಟಿರ್ತಾರೋ ಅದೇ ಸ್ಥಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಗೋದಾಮನ್ನು ಸ್ಥಾಪಿಸೋದ್ರ ಮೂಲಕ ಅಲ್ಲಿ ಉಳಿದಂಥ ದಾಖಲೆಗಳು ಎಲ್ಲವೂ ಕೂಡ ಶೇಖರಣೆ ಮಾಡ್ತಾರೆ. ಸೊ ಈ ಒಂದು ಆಧಾರದ ಮೇಲೆ ಅಮಿತ್ ಘೋಷ್ ಅವರು ತಮ್ಮ ಸಂಶೋಧನೆಗಳನ್ನ ಹುಡುಕೊಂಡು ಹೋದಂತಾಗ ಈ ಒಂದು ಪ್ರೇಮ ಕಾವ್ಯ ಅನ್ನೋದು ಬೆಳಕಿಗೆ ಬರ್ತಾ ಹೋಗುತ್ತೆ. ತದನಂತರ ಹಾಗಾದ್ರೆ ಈ ಇಂಡೋ ಯೂರೋ DNA ಅಂತ ಯಾಕೆ ಹೆಸರಿಟ್ಟಿವೆ ಅನ್ನೋದು ಕ್ವಶನ್ ಬರುತ್ತೆ. ಯಾಕಂದ್ರೆ ಆಫ್ರಿಕಾ ಮತ್ತು ಭಾರತದ ಮಧ್ಯೆ ಮಾತ್ರ ನಡೀತಾ ಇದೆ. ಇಲ್ಲಿ ಆ ಸಾಮ್ರಾಜ್ಯಗಳ ಘರ್ಷಣೆ ಅಥವಾ ಅಲ್ಲಿರ್ತಕ್ಕಂಥ ದರ್ಪಗಳ ತಾಳ್ಲಾರದೆ ಆ ಒಂದು ಮಕ್ಕಳು ಏನಿದ್ರಲ್ಲ, ಈಜುವಿನ ಮಕ್ಕಳಾಗಿರ್ತಕ್ಕಂಥ ಸಿತಲ್ದರ್ ಮತ್ತೆ ಆಕೆ ಗಂಡ ಪೆರಹಾಯ ಅವರು ಅಲ್ಲಿರ್ತಕ್ಕಂಥ ಯಹೂದಿಗಳ ಸಮುದಾಯದ ಜೊತೆಗೆ ಯುರೋಪ್ ಕಡೆಗೆ ವಲಸೆ ಹೋಗ್ತಾರೆ. ಅಂದ್ರೆ ಆಫ್ರಿಕಾದಿಂದ ಯುರೋಪ್ ಕಡೆಗೆ ವಲಸೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಬಹುತೇಕ ಅವರು ಅಲ್ಲೇ ಸೆಟ್ಲ್ ಆಗ್ತಾರೆ. ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಅಲ್ಲಿ ಯುರೋಪಿನ ಯಹೂದಿಗಳಲ್ಲಿ ಬೆಳೀತಾ ಬರ್ತಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ನೋಡಿ, ಅಲ್ಲಿ ಲೈಟ್ ಬ್ರೌನ್ ಕಲರ್ ಏನ್ ಕಾಣ್ತಾ ಇದೆ ಅಲ್ವಾ, ಅದು ಭಾರತದಿಂದ ಬಂದ ನಂತರ ಅವ್ರು ವಾಸಿಸ್ತಾ ಇದ್ದಂತ ಸ್ಥಳ. ಇಲ್ಲಿ ಬಹುತೇಕ ಈ ಸ್ಥಳ ಅಂದ್ರೆ ಆಫ್ರಿಕಾ ಕಂಟಿನೆಂಟ್ ಅಲ್ಲಿ ಇದ್ದಂತ ಈ ಯುರೋಪ್ನಲ್ಲಿ ಇದ್ದಂತ ಯಹೂದಿಗಳು ಇಲ್ಲಿರ್ತಕ್ಕಂಥ ಸಾಮ್ರಾಜ್ಯಗಳ ದರ್ಪಗಳನ್ನು ತಾಳ್ಲಾರದೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕಾಗಿ ಯುರೋಪಿನ ಕಡೆ ಹೋಗ್ತಾರೆ, ಈ ಆಫ್ರಿಕಾ ಕಂಟಿನೆಂಟ್ ಇಂದ. ಸೊ ಇಲ್ಲಿ ವಲಸೆ ಹೋದಂತ ಸಮುದಾಯಗಳಲ್ಲಿ ನಮ್ಮ ಭಾರತೀಯ ಮೂಲದ ಆಶು ಮತ್ತು ಈಜುವಿನ ಮಗಳಾಗಿರ್ತಕ್ಕಂಥ ಸಿತಲ್ದರ್ ಹಾಗೂ ಆಕೆಯ ಗಂಡ ಯಾರು ಪೆರಹಾಯ ಅವರು ಕೂಡ ಯುರೋಪ್ಗೆ ಹೋಗ್ತಾರೆ. ಇದರ ಮೂಲಕ ತುಳುನಾಡಿನಲ್ಲಿ ಇದರ ಮೂಲಕ ನಾನು ಆಗ್ಲೇ ಹೇಳಿದೆ, ತುಳುನಾಡಿನಲ್ಲಿ 98% ಎಪ್ಲೋ ಗ್ರೂಪ್ ಎಂ ಬರುತ್ತೆ. ಕೇವಲ ಸ್ವಲ್ಪ ಪೋರ್ಷನ್ ಮಾತ್ರ ತುಳುನಾಡಿನ ಭಾಗದಲ್ಲಿ ಡಿ ಅಂತ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ತಾಯಿಯ DNA ಅನ್ನೋದು ಆಶುವಿನ ಮೂಲಕ ಮಗಳಿಗೆ ರೀಚ್ ಆಗಿರುತ್ತೆ ಆಫ್ರಿಕಾಗೆ. ಆ ಆಫ್ರಿಕಾದಿಂದ ಯುರೋಪ್ಗೆ ಹೋಗಿರುತ್ತೆ. ಅಲ್ಲಿ ಅಂದ್ರೆ ಭಾರತೀಯ ಮೂಲದ ತುಳುನಾಡಿನ DNA ಅನ್ನೋದು ಯುರೋಪ್ನಲ್ಲಿ ಬೆಳೀತಾ ಇವತ್ತು ಕೂಡ ಸಿಕ್ಕಿದೆ ಅಂತಕ್ಕಂಥದ್ದು ಮಾಹಿತಿ ಹೊರಗೆ ಬರುತ್ತೆ. ಸೊ ಈ ಒಂದು ವಿಷಯವನ್ನ ಪ್ರಪಂಚದ ಉತ್ಕೃಷ್ಟ ಜರ್ನಲ್ ಆಗಿರ್ತಕ್ಕಂಥ ನೇಚರ್ ಕೂಡ ಪಬ್ಲಿಷ್ ಮಾಡುತ್ತೆ. ಅಮೆರಿಕದ ದ ನ್ಯೂಯಾರ್ಕ್ ಟೈಮ್ಸ್ ಕೂಡ ಪಬ್ಲಿಷ್ ಮಾಡುತ್ತೆ. ಹಾಗೆ ಇತರ ಪ್ರಮುಖ ಜರ್ನಲ್ಸ್ಗಳು ಕೂಡ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಈ ಒಂದು ಪ್ಯೂರ್ಲಿ ಈ ಒಂದು ಸಂಶೋಧನೆಯನ್ನ ಅಮಿತ್ ಘೋಷ್ ಅವರು ಈ ಒಂದು ಪ್ರೇಮ ಕಾವ್ಯವನ್ನು ಹುಡುಕ್ತಾ ಹೋದಂತ ಎಲ್ಲ ದಾಖಲೆಗಳಿಂದ, ಲಿಖಿತ ದಾಖಲೆಗಳಿಂದ ಎಲ್ಲವನ್ನು ತೆಗೆದುಕೊಂಡ್ಬಿಟ್ಟು ಇನ್ ಆನ್ ಆಂಟಿಕ್ ಲ್ಯಾಂಡ್ ಅಂದ್ಬಿಟ್ಟು ಕೃತಿಯನ್ನೇ ಬರೀತಾರೆ. ಸೊ ಈಗ ನೋಡೋದಾದ್ರೆ ನಾವೀಗ ನೋಡ್ತೀವಿ, ಬಹುತೇಕ ಈಗ ಸಾರಾಂಶಕ್ಕೆ ಬರ್ತಾ ಇದ್ದೇನೆ. ಭಾರತೀಯ ಮೂಲದ DNA ಅಂತಕ್ಕಂಥದ್ದು ಆಶುವಿನ ಮೂಲಕ ಆಫ್ರಿಕಾಗೆ ಹೋಗಿ ಆಫ್ರಿಕಾದಿಂದ ಯುರೋಪ್ಗೆ ಹೋಗ್ತಾ ಇದೆ ಸರಿಸುಮಾರು 900 ವರ್ಷಗಳ ಹಿಂದೆ. ಓಕೆ, ಸೊ 900 ವರ್ಷಗಳ ಹಿಂದೆ ಹೋಗಿರೋದ್ರಿಂದ ಇಲ್ಲಿ ಬಹು ಸ್ಪಷ್ಟವಾಗಿ ಏನು ಅರ್ಥ ಆಗುತ್ತಪ್ಪ ಅಂತ ಹೇಳಿದ್ರೆ, ತುಳುನಾಡಿನ ಮೂಲದ ಈ MT-DNA ಹೆಪ್ಲೋ ಗ್ರೂಪ್ ಡಿ ಅನ್ನುವುದು ಭಾರತೀಯ ಯುರೋಪಿನ ನೆಲದ ಜೂಯಿಷ್ ಜನಾಂಗವನ್ನು ಸೇರಿ ಸರಿಸುಮಾರು 900 ವರ್ಷ ಆಗಿದೆ ಅನ್ನುವ ವೈಜ್ಞಾನಿಕ ಸತ್ಯ ಭಾರತ ಹಾಗೂ ಅಮೆರಿಕದಂತಹ ದೇಶಗಳನ್ನು ಯುರೋಪಿಯನ್ನರು ಕಂಡುಹಿಡಿದರು 14ನೇ ಶತಮಾನದಲ್ಲಿ ಅಂತೀವಲ್ಲ, ಅದನ್ನ ಸುಳ್ಳು ಎಂದು ಪ್ರತಿಪಾದಿಸುವುದಲ್ಲದೆ ಭಾರತೀಯರೇ ಪಾಶ್ಚಿಮಾತ್ಯ ದೇಶಗಳಿಗೆ ಮೊದಲು ಭೇಟಿ ನೀಡಿರಬಹುದು ಅಂತಕ್ಕಂಥ ಸುಳಿವನ್ನು ಕೊಡುತ್ತೆ. ಯಾಕಂತಂದ್ರೆ ಅಬ್ರಹಾಂ ಬಿನ್ ಈಜುವನ್ನ ಭಾರತ ಕೈ ಬೀಸಿ ಕರೆದಿರುತ್ತೆ. ಪ್ರಾಯಶಃ ಭಾರತೀಯರೇ ಹೋಗಿರ್ಬೋದು ಅಂತಕ್ಕಂಥ ಸುಳಿವು ಕೂಡ ಕೊಡುತ್ತೆ ಈ ಒಂದು ಪ್ರೇಮ ಕಾವ್ಯ. ಅಷ್ಟೇ ಅಲ್ಲದೆ ಇನ್ನೊಂದು ಹೇಳಿಕೆ ಕೂಡ ನಾವಿಲ್ಲಿ ಮಂಡಿಸಬಹುದು. ಏನಪ್ಪಾ ಅಂದ್ರೆ,
ಇನ್ನು ಭಾರತೀಯ ಇತಿಹಾಸದಲ್ಲಿ ನಾವೇನು ಶಾಲಾ ಕಾಲೇಜಲ್ಲಿ ಮಕ್ಕಳಿಗೆ ಪಾಠ ಹೇಳುವಾಗ ಮೇ 20, 1498ರಲ್ಲಿ ಭಾರತಕ್ಕೆ ವಾಸ್ಕೋಡಿಗಾಮ ಜಲಮಾರ್ಗ ಕಂಡು ಹಿಡಿದ ಅನ್ನುವ ನಂಬಿಕೆಯನ್ನ ಅಬ್ರಹಂ ಬೆನ್ ಈಜು 1130ರಲ್ಲಿ ಭಾರತಕ್ಕೆ ಹಡಗಿನ ಮೂಲಕ ಬಂದ ಸಮುದ್ರಯಾನ ಮಾಡಿದ ಅನ್ನುವ ಸತ್ಯ ಪ್ರಸ್ತುತ ಈ ಭಾರತೀಯ ಚರಿತ್ರೆಯನ್ನೇ ಬುಡಮೇಲು ಮಾಡಿರುತ್ತೆ ಅಂತಂದ್ರೆ ತಪ್ಪಾಗಲಾರದು. ಈ ಒಂದು ವಿಷಯದ ಕುರಿತಾಗಿ ನಿಮ್ಮಲ್ಲಿ ಯಾವುದೇ ಅನುಮಾನಗಳು ಇದ್ರೂ ಕೂಡ ನೀವು ನೇರವಾಗಿ ಈ ಕೊಟ್ಟಿರ್ತಕ್ಕಂಥ ನಂಬರ್ ಅಥವಾ ಮೇಲಿಗೆ ಕೂಡ ಕರೆ ಮಾಡುವುದರ ಅಥವಾ ಸಂದೇಶ ಕಳಿಸುವುದರ ಮೂಲಕ ಬಗೆಹರಿಸ್ಕೋಬಹುದು. ಕೊನೆಯದಾಗಿ ಈ ಒಂದು ವಿಷಯವನ್ನ ಕಳೆದ 4-5 ತಿಂಗಳಿಂದ ಈ ವಿಷಯವನ್ನ ನಾವು ಸಂಪೂರ್ಣವಾಗಿ ಹುಡುಕಿ ಹರಿದು ಹಂಚೋಗಿರ್ತಕ್ಕಂಥ ವಿಷಯವನ್ನ ಕ್ರೋಢೀಕರಿಸಿಬಿಟ್ಟು ಕೊನೆಗೊಂದು ಫಾರ್ಮೆಟ್ ಕೊಡಲಿಕ್ಕೆ ತುಂಬಾ ಸಹಕಾರ ಮಾಡಿದಂತ ಡಾಕ್ಟರ್ ರಾಮಕೃಷ್ಣ ನಾಯಕ್ ಸರ್ ಇದ್ದಾರೆ, ನರ್ಸಾರೆಡ್ಡಿ ಅವರು, ಸಂಜೀವಪ್ಪ ಸರ್, ಮಂಜುನಾಥ್ ಸರ್, ಪ್ರಿಯಾ ಮೇಡಮ್ ಹಾಗೂ ನೇತ್ರಾಣಿ ಮೇಡಮ್ ಅವರಿಗೆ ನಿಮ್ಮ ಸುನಿಲನ ವೈಯಕ್ತಿಕವಾಗಿ ಅಭಿನಂದನೆಗಳು ಸಲ್ಲಿಸ್ತಿದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಯೊಟ್ಟು ಬಂದಿರತಕ್ಕಂಥ ಎಲ್ಲ ನನ್ನ ಶಿಕ್ಷಕ ವೃಂದಕ್ಕೂ ಹಾಗೂ ನನ್ನ ವಿದ್ಯಾರ್ಥಿ ವೃಂದಕ್ಕೂ ನನ್ನ ಅತಿಥಿಗಳಾಗಿ ಬಂದಿರತಕ್ಕಂಥ ಗಣೇಶ ಸರ್ ಇರ್ಬೋದು, ಡುಂಡಿರಾಜ್ ಅವರು ಇರ್ಬೋದು, ನನ್ನ ಪಾಲಿನ ದ್ರೋಣಾಚಾರ್ಯ ಆಗಿರ್ತಕ್ಕಂಥ ಶಶಿಧರ್ ಅವರು ಇರ್ಬೋದು, ಹಾಗೂ ಈ ಕಾರ್ಯಕ್ರಮಕ್ಕೆ ಮಣಿ ಹಸ್ತಕ್ಕಂಥ ನನ್ನನ್ನು ಗುರುಸ್ತಕ್ಕಂಥ ಡಾಕ್ಟರ್ ಡಿ ಮಂಜುನಾಥ್ ಸರ್ ಅವ್ರಿಗೂ ಕೂಡ ಈ ಸುನಿಲ್ ಕೇಸರಿ ಅವರ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಇಂಡೋ ಯೂರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯ ಅನ್ನುವ ವಿಚಾರಗೋಷ್ಠಿಯನ್ನ ಮುಗಿಸ್ತಾ ಇದ್ದೇನೆ. ಜೈ ಕನ್ನಡಾಂಬೆ. ಧನ್ಯವಾದಗಳು ಡಾಕ್ಟರ್ ಸುನಿಲ್ ಕೇಸರಿ ಅವರಿಗೆ. ಬಹುಶಃ ಇತಿಹಾಸದ ಪಾಠವನ್ನ ಸ್ವಾತಂತ್ರ್ಯ ನಂತರದ 73 ವರ್ಷಗಳ ಓದಿದ ಮಾಹಿತಿ ಎಷ್ಟು ವೈಜ್ಞಾನಿಕವಾಗಿ ಅದು ಸತ್ಯ ಮತ್ತು ಅಸತ್ಯ ಅನ್ನೋದರ ಕಡೆ ಎಲ್ಲರನ್ನ ಆಲೋಚನೆ ಮಾಡುವ ರೀತಿಯಲ್ಲಿ ತಾವು ಸಂಶೋಧನೆ ಮಾಡಿ ಒಂದು ಹೊಸ ಬೆಳಕನ್ನ ನೀಡಿದ್ದೀರಿ. ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು ದುಂಡಿರಾಜ್ ಇಲ್ವಾ, ನಮ್ಮ ಆತ್ಮೀಯರು ನಾಡಿನ ಖ್ಯಾತ ಕವಿಗಳಾದ H. ಡುಂಡಿರಾಜ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತೇಳಿ ವಿನಂತಿ ಮಾಡ್ಕೋತೇನೆ. ಡುಂಡಿರಾಜ್ ಸರ್. ಹಾಗೇನೆ ನಮ್ಮ ಶಿವಮೊಗ್ಗದ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ KC ಶಶಿಧರ್ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೋತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಒಂದು ವಿಶೇಷ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಸಂಸ್ಕೃತಿ ವೇದಿಕೆಯವರು. ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಇಲ್ಲಿ 2 ವಿಶೇಷ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಒಂದು ಡಾಕ್ಟರ್ ಗಣೇಶಯ್ಯ ಅವರು, ಮತ್ತೊಂದು ಸುನಿಲ್ ಕೇಸರಿ ಅವರು. ಅವರಿಬ್ಬರ ಮಧ್ಯೆ ನಾನು ನಿಂತಿದ್ದೇನೆ ಅಂತೀನಿ. ಯಾಕೆಂದ್ರೆ ಸುನಿಲ್ ಕೇಸರಿ ಅವರು ನನಗೆ ವಿದ್ಯಾರ್ಥಿ, ಗಣೇಶಯ್ಯನವರ ವಿದ್ಯಾರ್ಥಿ ನಾನು. ಗಣೇಶಯ್ಯ ಮತ್ತೆ ಸುನಿಲ್ ಕೇಸರಿ ಅವರ ಮಧ್ಯೆ ನಿಂತಿದ್ದೇನೆ. ಈ ಒಂದು ಕಲೆ ಮತ್ತು ವಿಜ್ಞಾನವನ್ನ ವಿಭಾಗಿಸಿ ಹೇಳ್ತಾ ಗಣೇಶಯ್ಯನವರು ತುಂಬಾ ವಿಶೇಷವಾಗಿ ಈ ಕಾರ್ಯಕ್ರಮದ ಆಶಯಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಗಣೇಶಯ್ಯನವರು 2 ವ್ಯಕ್ತಿಗಳ ಬಗ್ಗೆ ಹೇಳಿದರು. ಒಂದು BGL ಸ್ವಾಮಿ ಅವರ ಬಗ್ಗೆ ಹೇಳಿದ್ರು, ಇನ್ನೊಂದು ನಮ್ಮ ಇವರ ಬಗ್ಗೆ ಹೇಳಿದ್ರು. ಆ 2ರಲ್ಲಿ ಒಂದು ವ್ಯತ್ಯಾಸ ಇದೆ. ಏನಂತಂದ್ರೆ ಗಣೇಶನವರು ಹೇಳ್ತಾ ವಿಜ್ಞಾನಿ ಸಾಹಿತಿ ಆಗಿರೋದು, ಸಾಹಿತಿ ವಿಜ್ಞಾನಿ ಆಗಿರತಕ್ಕಂಥದ್ದನ್ನ ಹೇಳಿದ್ರು. ಅವರಿಬ್ರು ಬರೆಯುವಾಗನೂ ಸಹ ಅದೇ ರೀತಿಯಾಗಿ ಬರೆದಿದ್ದಾರೆ. ಆದ್ರೆ ವಿಜ್ಞಾನಿ ಸಾಹಿತಿಯಾಗಿ ಬರೆಯುವಾಗ ನೇರವಾಗಿ ಸಾಹಿತ್ಯದ ಚೌಕಟ್ಟುಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಸಾಹಿತಿ ವಿಜ್ಞಾನವನ್ನ ಬರೆಯುವಾಗ ನೇರವಾಗಿ ವಿಜ್ಞಾನದ ಅಂಶಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಇವೆರಡಕ್ಕಿಂತ ಭಿನ್ನವಾದ ಇನ್ನೊಂದು ಶೈಲಿಯನ್ನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಾಣ ಸಿಗತ್ತೆ. ಅದು ಯಾರದ್ದು ಅಂತಂದ್ರೆ ಡಾಕ್ಟರ್ ಗಣೇಶಯ್ಯನವ್ರದ್ದು. ಅವ್ರದ್ದು ಬಹಳ ವಿಶಿಷ್ಟವಾದಂತಹ ಶೈಲಿ. ಇವೆರಡನ್ನು ಮೇಳೈಸಿ ಬರೆದಿದ್ದಾರೆ ಅವರು. ಅಲ್ಲಿ ವಿಜ್ಞಾನದ ಜೊತೆಗೆ ಆ ತರ್ಕಗಳನ್ನ, ಆ ಸಂಶೋಧನೆಗಳನ್ನ ಹುಡುಕುವ ಪ್ರಕ್ರಿಯೆಯನ್ನ ವಿಶೇಷವಾಗಿ
ಕಟ್ಟಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಗಣೇಶಯ್ಯವರು. ಅಲ್ಲಿ ಓದುಗರಿಗೆ ಆ ಕುತೂಹಲವನ್ನ ಉಳಿಸಿಕೊಳ್ಳುವುದರ ಜೊತೆಗೆ ವಿಜ್ಞಾನವನ್ನ ಹೇಳ್ತಕ್ಕಂಥ ಒಂದು ಶೈಲಿ ಅದ್ಭುತವಾದಂಥದ್ದು ಅನ್ನೋದು ನನ್ನ ಅಭಿಪ್ರಾಯ. ಆ ಶೈಲಿಯನ್ನ ರೂಢಿಸಿಕೊಂಡಿರ್ತಕ್ಕಂಥ ಗಣೇಶಯ್ಯನವರು ನಮ್ಮ ಈ ಕಲೆ ಮತ್ತು ವಿಜ್ಞಾನಗಳನ್ನ ಜೋಡಿಸೋದರಲ್ಲಿ, ರಸವತ್ತಾಗಿ ಜೋಡಿಸೋದರಲ್ಲಿ, ಬರೀ ಜೋಡಿಸೋದರಲ್ಲ, ರಸವತ್ತಾಗಿ ಜೋಡಿಸೋದರಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯವನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸುನಿಲ್ ಸಹ ಒಂದೆರಡು ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಸುನಿಲ್ ಸಹ ಗಣೇಶಯ್ಯನವರ ಅಭಿಮಾನಿ. ಗಣೇಶಯ್ಯನವರಿಗೆ ಈ ರೀತಿಯಾದಂತಹ ವಿಜ್ಞಾನದ ವಿದ್ಯಾರ್ಥಿಗಳ ಅಭಿಮಾನಿ ಬಳಗ ಬಹಳ ಇದೆ. ಸೊ ಆ ಹಿನ್ನೆಲೆಯಲ್ಲಿ ವಿಜ್ಞಾನವನ್ನ ರುಚಿಸುವ ಹಾಗೆ, ಅದು ಪುಸ್ತಕವನ್ನ ಓದಲು ಪ್ರಾರಂಭಿಸಿದ ಮೇಲೆ ನಿಲ್ಲಿಸದಂತೆ ಓದುವಂತೆ ಬರೆಯುವಂತಹ ಶೈಲಿ ಗಣೇಶಯ್ಯನವರು. ಸೊ ಇಲ್ಲಿ ಈ ಕಲೆ ಮತ್ತು ವಿಜ್ಞಾನ ಇವೆರಡನ್ನು ಜೋಡಿಸುವಂತಹ ಒಂದು ವಿಶೇಷ ಕೌಶಲ್ಯ ಏನಿದೆ ಅದು ಬಹಳ ಕಷ್ಟ. ಅದು ಗೋಡೆಯನ್ನ ಹಾಕಿದ್ದೇವೆ ಅಂತಂದು ಗಣೇಶಯ್ಯನವರು ಒಂದು ಮಾತನ್ನು ಹೇಳಿದ್ರು. ಅಲ್ಲಿ ನನಗೆ ಬಹಳಷ್ಟು ವಿಶೇಷವಾದಂಥದ್ದು ಇನ್ನೊಂದು ಕಾಣುತ್ತೆ. ನನ್ನದೇ ಜೀವನದಲ್ಲಿ ನಡೆದಂತ ಘಟನೆ ಅಂತಂದ್ರೆ, ಕನ್ನಡ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನದಲ್ಲಿ ಸಂಶೋಧನೆ ಅಂದ್ರೆ ವಿಜ್ಞಾನದಲ್ಲಿ ಪ್ರೌಢ ಪ್ರಬಂಧವನ್ನ ರಚಿಸೋದಕ್ಕೆ ಅವಕಾಶವನ್ನ ಚಂದ್ರಶೇಖರ್ ಕಂಬಾರ್ ಅವರು ಪ್ರಥಮ ಬಾರಿಗೆ ನೀಡ್ತಾರೆ. ಆದ್ರೆ ಆ ಒಂದು ಪ್ರಥಮ ಬಾರಿಗೆ ನೀಡಿದ ಅವಕಾಶಕ್ಕೆ ಬಹಳಷ್ಟು ಜನ ಬಂದಿರಲ್ಲ. ನಾನಲ್ಲಿ ವಿದ್ಯಾರ್ಥಿಯಾಗಿ ಸೇರ್ಕೋತೀನಿ ಪ್ರೌಢ ಪ್ರಬಂಧ ಪ್ರಾರಂಭ ಮಾಡೋದಕ್ಕೆ ವಿಜ್ಞಾನದಲ್ಲಿ. ಆದ್ರೆ ವಿಪರ್ಯಾಸ ಅಂತಂದ್ರೆ, ಗಣೇಶಯ್ಯನವರು ಹೇಳಿದ ಹಾಗೆ, ನಾನು ಪ್ರೌಢ ಪ್ರಬಂಧವನ್ನ ಸಿದ್ಧ ಮಾಡಿ ಅದನ್ನ ಸಲ್ಲಿಕೆ ಮಾಡುವಷ್ಟರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇರಬಾರದು ಅಂತ ನಿರ್ಧಾರ ತಗೊಂಡು ಆ ಕನ್ನಡ ವಿಜ್ಞಾನ ವಿಭಾಗವನ್ನ ಮುಚ್ಚೋದಕ್ಕೆ ಪ್ರಾರಂಭ ಮಾಡಿರುತ್ತೆ. ಹಾಗಾಗಿ ಕನ್ನಡ ವಿಶ್ವವಿದ್ಯಾಲಯದಿಂದ ವಿಜ್ಞಾನದಲ್ಲಿ ಪ್ರೌಢ ಪ್ರಬಂಧವನ್ನ ಬರೆದು PhD ಅನ್ನ ಪಡೆದವರಲ್ಲಿ ನಾನು ಮೊದಲನೆಯವನು ಹಾಗೂ ಕೊನೆಯವನು. ಯಾಕೆಂದ್ರೆ ಆ ವಿಭಾಗ ಮುಚ್ಚಿಬಿಟ್ರು. ಅಂದ್ರೆ ಇಷ್ಟೊಂದು ಗೋಡೆಗಳನ್ನ ನಾವು ಇನ್ನೂ ಸಹ ಉಳಿಸ್ಕೊತಾ ಇದೀವಿ ಅನ್ನೋದಕ್ಕೆ ಈ ಉದಾಹರಣೆಯನ್ನ ಹೇಳಿದೆ. ನಿಜಕ್ಕೂ ನಾವೇನಾದ್ರೂ ವಿಜ್ಞಾನವನ್ನ ಒಂದು ನೋಬೆಲ್ ಪಾರಿತೋಷಕ ಪಡೆಯುವಂತಹ ವಿಜ್ಞಾನಿಗಳ ಪಡೆಯನ್ನ ನಾವು ಇಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಗ್ಬೇಕು ಅಂತಂದ್ರೆ, ಈ ಗೋಡೆಗಳೇನಿದೆ, ವಿಜ್ಞಾನ, ಕಲೆ, ಸಾಹಿತ್ಯ ಇವುಗಳ ಮಧ್ಯೆ ಇರ್ತಕ್ಕಂಥ ಗೋಡೆಗಳನ್ನ ನಾವು ಒಡಿಬೇಕಿದೆ. ಆ ಒಡೆದಿದ್ರಿಂದನೇ ಇವತ್ತು ಸುನಿಲ್ ಅವರು ಅಂತ ಒಂದು ಪುಟ್ಟ ಒಂದು ಸಾಹಿತ್ಯದ ಸುಳುವನ್ನ ಹಿಡ್ಕೊಂಡು ವಿಜ್ಞಾನದ ಜಾಡನ್ನ ಹುಡುಕಿ ನಮ್ಮ ಸಾಹಿತ್ಯ ಮತ್ತು ಚರಿತ್ರೆಯಲ್ಲಿ ಬರತಕ್ಕಂತಹ ಅಂಶಗಳೇ ನಾವು ಪ್ರಶ್ನಾತೀತವಾಗಿ ನೋಡೋದಕ್ಕೆ ಆಗೋಲ್ಲ ಅನ್ನುವಂತಹ ವಿಚಾರವನ್ನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಂಡಿಸಿದ್ದಾರೆ. ಸುನಿಲ್ ಅವರು ಆ ರೀತಿಯಾಗಿ ಹುಡ್ಕೊಂಡು ಹೋಗ್ತಾ 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 ಬಹಳಷ್ಟು ಕಡೆ ಅಧ್ಯಯನಕ್ಕಾಗಿ ಅಡ್ಡಾಡಿದ್ದಾರೆ. ಅದು ಬಹಳ ವಿಶೇಷವಾದಂಥದ್ದು. ಸಾಹಿತ್ಯ ಪ್ರಕಾರದಲ್ಲಿ ಒಂದು ಕಡೆ ಕುರ್ಚಿಗೆ ಅಂಟ್ಕೊಂಡು ಕುಳಿತು ಬರೆಯುವಂತಹದ್ದು ಬೇರೆ, ಅದನ್ನ ಹುಡುಕಿಕೊಂಡು ಹೋಗಿ ವೈಜ್ಞಾನಿಕ ವಿಶ್ಲೇಷಣೆಯನ್ನ ಮಾಡಿ ಜಾಗೃತವಾಗಿ ಬರೀತಕ್ಕಂಥದ್ದು ಬೇರೆ. ಇದು ಗಣೇಶಯ್ಯನವರ ಶೈಲಿ. ನಿಜಕ್ಕೂ ಅವರ ಕೆಲವು ಕಥೆಗಳನ್ನ ಓದ್ತಾ ಇದ್ರೆ ಮೈ ರೋಮಾಂಚನವಾಗತ್ತೆ. ಅಂತಂತಹ ವಿಚಾರಗಳನ್ನ ಎತ್ತುತ್ತಾರೆ ಅವರು. ಅವರ ಕಿತ್ತೂರ ನಿರಂಜನಿಯಲ್ಲಿ ಇರಬಹುದು ಅಥವಾ ಹೀಗೆ ಬಹಳಷ್ಟು ಕಥಾಗುಚ್ಛಗಳಲ್ಲಿ ಈ ರೀತಿಯ ಒಂದು ಅಂಶಗಳನ್ನ ಹೇಳ್ತಾರೆ. ಸೊ ಇಂತಹ ಒಂದು ಪ್ರಯತ್ನ ಸುನಿಲ್ ಕೇಸರಿ ಅವರು ಈಗ ಮುಂದಿನ ತಲೆಮಾರಿಗೆ, ಅಂದ್ರೆ ಗಣೇಶಯ್ಯನವರದ ಒಂದು ನಾವು ಸೀನಿಯರ್ ಅಂತ ಕರ್ಕೊಂಡ್ರೆ ಆ ಜೂನಿಯರ್ ತಲೆಮಾರಿಗೆ ಸುನಿಲ್ ಅವರು ಇದನ್ನ ತೆಗೆದುಕೊಂಡು ಹೋಗಬಹುದು. ಇಂತಹ ಒಂದು ವಿಶೇಷ ಕಥೆಗಳನ್ನ, ವಿಶೇಷ ವಿಜ್ಞಾನದ ಅಂಶಗಳನ್ನ ಕಟ್ಟಿಕೊಡ್ತಕ್ಕಂತಹ ವಿಜ್ಞಾನ ಮತ್ತು ಸಾಹಿತ್ಯ ಗೋಡೆಯೇ ಇಲ್ಲದೆ ಇರತಕ್ಕಂತಹ ಒಂದು ದೊಡ್ಡ ಬಳಗ ನಮಗೆ ಅಗತ್ಯ ಇದೆ. ಗಣೇಶಯ್ಯನವರು ಹೇಳಿದಾಗೆ ಸಾಹಿತಿಗಳಾಗಿರ್ಬೋದು, ಅವರು ರೈತರಾಗಿರಬಹುದು, ಅಥವಾ ವಿಜ್ಞಾನದಿಂದ ಹೊರಗಿರುವವರು ಅಂತ ಏನು ಗೋಡೆ ಕಟ್ಕೊಂಡಿದೀವಿ ಅವರೆಲ್ಲರೂ ಒಳಗಡೆ ಬಂದ್ರೆ, ಈಗ ಉದಾಹರಣೆಗೆ ಇದು ಕೃಷಿ ವಿಜ್ಞಾನದಲ್ಲಿ ತುಂಬಾ ನಡೆಯುತ್ತೆ. ಇತ್ತೀಚೆಗೆ ಕೃಷಿ ವಿಜ್ಞಾನದಲ್ಲಿ ವಿಜ್ಞಾನಿಗಳು ಅಂತಂದ್ರೆ ಇವರು ರೈತ ವಿರೋಧಿಗಳು ಅನ್ನುವಂತಹ ಒಂದು ಗೋಡೆಯನ್ನ ಕಟ್ತಾ ಇದ್ದಾರೆ. ಸೊ ಈ ರೀತಿಯಾದ ಗೋಡೆಗಳು ಬಂದಾಗ ಆ ವಿಜ್ಞಾನ ಕ್ಷೇತ್ರ ಸಾಧನೆಯಿಂದ ಹೊರಗುಳಿದು ಬಿಡುತ್ತೆ. ಇದೇ ಕಾರಣಕ್ಕಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಕೃಷಿ ವಿಜ್ಞಾನದ ವಿಷಯಗಳನ್ನ, ಎಷ್ಟೋ ತಲತಲಾಂತರದಿಂದ ಬಂದಿರತಕ್ಕಂಥ ಕೃಷಿ ವಿಜ್ಞಾನದ ವಿಷಯಗಳನ್ನ ಹೊರಗೆ ಹಚ್ಚುವಲ್ಲಿ ನಾವು ಸೋಲ್ತಾ ಇದ್ದೇವೆ. ಯಾಕೆಂದ್ರೆ ವಿಜ್ಞಾನಿಗಳು ಅದನ್ನ ನೋಡ್ತಿಲ್ಲ, ಅಲ್ಲಿ ಇರುವವರು ಅದನ್ನ ಈ ಕಡೆಗೆ ತಂದು ನೋಡ್ತಾ ಇಲ್ಲ ಅನ್ನುವಂಥದ್ದು. ನೋಡುವಾಗಲೂ ಏನೋ ಒಂದಷ್ಟು ರಿಸರ್ವೇಶನ್ಸ್ ನ ಇಟ್ಕೊಂಡು ನೋಡ್ತಾ ಇರತಕ್ಕಂತಹ ಒಂದು ಪರಿಪಾಠವನ್ನ ನಾವು ಏನಾದ್ರೂ ಬಿಟ್ಟಿದ್ದೆ ಆದ್ರೆ ಖಂಡಿತವಾಗೂ ನಮ್ಮ ವಿಜ್ಞಾನ ಕ್ಷೇತ್ರ,
ಸಾಹಿತ್ಯ ಕ್ಷೇತ್ರ ಎರಡೂ ಸಹ ಸುಲಲಿತವಾಗಿ ಮುಂದೆ ಹೋಗುತ್ತೆ. ಈಗ ಪಾಠ ಮಾಡುವಾಗೂ ಅಷ್ಟೇನೆ, ವಿಜ್ಞಾನ ಪಾಠ ಮಾಡುವಾಗ ಬಹಳಷ್ಟು ಜನ ನಮ್ಮ ಸರ್ ಹೇಳಿದ ಹಾಗೆ ಸ್ಲೈಡ್ ಹಾಕಿ ಪ್ರೆಸೆಂಟ್ ಮಾಡಿ ಅದನ್ನ ಏನೋ ಅರ್ಥವಾಗುವುದಕ್ಕೆ ತುಂಬಾ ಕಷ್ಟವಾದ್ದೇನೋ ಅನ್ನುವ ರೀತಿ ಪಾಠ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಸಾಹಿತ್ಯ ಕ್ಷೇತ್ರದ ಮಜಲುಗಳು ಗೊತ್ತಿರಲ್ಲ. ಆದ್ರೆ ನಾನು ಗಣೇಶಯ್ಯನವರ ವಿದ್ಯಾರ್ಥಿ. ಅವರು ಪಾಠ ಮಾಡ್ತಾ ಇದ್ರು ಅಂತಂದ್ರೆ ಅವ್ರು ಮಾಡ್ತಾ ಇದ್ದಿದ್ದು ಅತ್ಯಂತ ಕ್ಲಿಷ್ಟಕರವಾದ ಜೆನೆಟಿಕ್ಸ್ ನ ಮೂಲ ತತ್ವಗಳನ್ನ ಪಾಠ ಮಾಡ್ತಾ ಇದ್ರು. ಆದ್ರೆ ಅವುಗಳನ್ನ ಪಾಠ ಮಾಡ್ತಾ ಇರುವಾಗ ಅವರೆಷ್ಟು ಸಾಹಿತ್ಯಿಕವಾಗಿ ಹೇಳ್ತಾ ಇದ್ರು ಅಂಶಗಳನ್ನ ಅಂತಂದ್ರೆ, ಒಂದು ಮರದ ಎಲೆ ಕೆಳಗೆ ಬೀಳೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ, ಅದರ ಹೂಗಳು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಉದಾಹರಣೆಗಳನ್ನ ಹಿಡಿದು ಪಾಠವನ್ನ ಮಾಡ್ತಾ ಇದ್ರು. ಖಂಡಿತವಾಗೂ ಈ ರೀತಿಯಾದಂತಹ ಎರಡೂ ಕ್ಷೇತ್ರಗಳನ್ನ ನಾವು ಮೇಳೈಸಿದ್ದೆ ಆದ್ರೆ ನಾವು ವಿಜ್ಞಾನ ಸಂವಹನವನ್ನ ತುಂಬಾ ಚೆನ್ನಾಗಿ ಮಾಡ್ಬೋದು. ಹಾಗೇನೆ ಸಾಹಿತ್ಯಕ್ಕೂ ನಾವು ಬಹಳಷ್ಟು ಕೊಡುಗೆಯನ್ನ ನೀಡಬಹುದು. ಇಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನ ಕಟ್ಟಿಕೊಟ್ಟಂತಹ ಮಂಜುನಾಥ್ ಅವರು ಇರ್ಬೋದು, ಅಥವಾ ಇದಕ್ಕೆ ಕಾರಣೀಭೂತರಾದ ಸುನಿಲ್ ಅವರು ಇರ್ಬೋದು, ಅಥವಾ ನನ್ನ ಗುರುಗಳಾದ ಗಣೇಶಯ್ಯನವರು ಇರ್ಬೋದು. ಗಣೇಶನವರು ತುಂಬಾ ಜನಕ್ಕೆ ಈ ರೀತಿಯಾದಂತಹ ಹೊಸ ಮಾರ್ಗಗಳನ್ನ ತೋರಿಸ್ತಾ ಇದ್ದಾರೆ. ಅವರು ಒಂದು ಫ್ರೈಡೇ ಗ್ರೂಪ್ ಅಂತ ಮಾಡಿದ್ರು. ಪ್ರತಿ ಶುಕ್ರವಾರ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಎಲ್ಲ ವಿದ್ಯಾರ್ಥಿಗಳನ್ನ ಕಟ್ಕೊಂಡು ಹರಟೆ ಹೊಡೆಯೋದು ಅಂತಂದ್ರೆ ಸಾಹಿತ್ಯ ಇರ್ಬೋದು, ವಿಜ್ಞಾನ ಇರ್ಬೋದು, ಎಲ್ಲ ಕ್ಷೇತ್ರ ಅವರಿಗೆ ಏನು ಅಂದ್ರೆ ಯಾವುದೇ ಒಂದು ಬೌಂಡ್ರಿ ಇರ್ತಾ ಇರ್ಲಿಲ್ಲ. ಮಿತಿ ಇಲ್ಲದಂತಹ ವಿಷಯಗಳನ್ನ ಎತ್ತಿ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ರು. ಅಲ್ಲಿಯ ಒಂದು ಗುಂಪಿನಲ್ಲಿ ತೊಡಕೊಂಡವರು ಇವತ್ತು ಇಂತಹ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರ ಮೊದಲನೇದ ಒಂದು ಚಿಂತನೆ ನನಗೆ ತುಂಬಾ ನೆನಪಿದೆ. ಬೇಲೂರು ಶಿಲಾಬಾಲಿಕೆಯ ಕೈಯಲ್ಲಿ ಇರ್ತಕ್ಕಂಥದ್ದು ಮುಸ್ಕಿನ ಜೋಳ ಹೌದು ಅಲ್ಲೋ ಅನ್ನುವಂತಹ ಚರ್ಚೆಯಿಂದ ಈ ಒಂದು ಪ್ರಯಾಣ ಪ್ರಾರಂಭ ಆಗತ್ತೆ ಅವರದು. ಸೊ ಇಂತಹ ಹಲವಾರು ಅವಕಾಶಗಳಿಗೆ ವೇದಿಕೆಯನ್ನ ಕೊಟ್ಟಂತಹ ಗಣೇಶಯ್ಯನವರು ಹಾಗೂ ಸುನಿಲ್ ಅವರು ಒಂದೇ ವೇದಿಕೆಯಲ್ಲಿ ಇದ್ದಾರೆ. ಅವರಿಬ್ಬರ ಮಧ್ಯೆ ನಾನು ನಿಂತ್ಕೊಂಡು ಒಬ್ಬರಿಗೆ ಗುರುವಾಗಿ ಇನ್ನೊಬ್ಬರಿಗೆ ಶಿಷ್ಯನಾಗಿ ಮಾತಾಡ್ತಕ್ಕಂಥ ಅವಕಾಶವನ್ನ ಇವತ್ತು ಈ ವೇದಿಕೆ ನನಗೆ ಕಲ್ಪಿಸಿಕೊಟ್ಟಿದೆ. ಹಲವಾರು ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಮಂಜುನಾಥ್ ಅವರು ಹಾಗೂ ಜಾನಪದ ಪರಿಷತ್ನವರು ಹಾಗೂ ನಮ್ಮ ಸುನಿಲ್ ಅವರು ಆಯೋಜನೆ ಮಾಡೋದಕ್ಕೆ ಕಾರಣೀಭೂತರಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ನಮಸ್ಕಾರ ಮಂಜುನಾಥ್, ಕೇಳಿಸ್ತಾ? ನಾನು ಮುಗಿಸ್ದೆ. ಅನ್ಮ್ಯೂಟ್ ಅವನ್ ಮಾಡ್ಬೇಕಲ್ಲ. ಓಕೆ. ಧನ್ಯವಾದಗಳು ಡಾಕ್ಟರ್ ಕೆ.ಸಿ. ಶಶಿಧರ್ ಅವರಿಗೆ. ಈಗ ಅಧ್ಯಕ್ಷೀಯ ಮಾತು, ಅದಾದ ನಂತರ ವಂದನಾರ್ಪಣೆ ಇದೆ. ವಂದನಾರ್ಪಣೆ ನಂತರ ರಾಷ್ಟ್ರಗೀತೆ ಕುರಿತಾಗಿ ರಾಷ್ಟ್ರಗೀತೆಯನ್ನ ನಾವು ಕೇಳಿಸುವ ಮೂಲಕ, ವಾದ್ಯ ವೃಂದದ ಮೂಲಕ ಅದನ್ನ ಕೇಳಿಸ್ತೀವಿ. ಆ ನಂತರ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಈಗ ಇವತ್ತಿನ ಈ ಕಾರ್ಯಕ್ರಮ ಕಲಾ ವಿಜ್ಞಾನ ಸಂಭ್ರಮ ಅನ್ನುವಂತಹದ್ದು ಬಹುಶಃ ಎಲ್ಲರನ್ನ ಒಂದಷ್ಟು ಚಿಂತನೆಗೆ ಹಚ್ಚಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಮಾನ್ಯ ಕುಲಪತಿಗಳು ಮಾತನಾಡುವಾಗ ಕೋವಿಡಿನ ಈ ಒತ್ತಡದಲ್ಲೂ ನಮ್ಮ ಸಾಂಸ್ಕೃತಿಕವಾದಂತ ಮನಸ್ಸುಗಳು ಹೊಸ ತಂತ್ರಜ್ಞಾನದೊಂದಿಗೆ ಹೊಂದಿಕೊಂಡು ಅದನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದರ ಬಗ್ಗೆ ಮಾತನ್ನ ಆಡಿದ್ರು. ಹಾಗೇನೆ ವಿಜ್ಞಾನದ ಮೈಲಿಗಲ್ಲಿನಲ್ಲಿ ಸಂಶೋಧನೆಯನ್ನ ವೈಜ್ಞಾನಿಕವಾಗಿ ಮಾಡುವುದರ ಮೂಲಕ ಹೊಸ ಬೆಳಕನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳಿದ್ರು. ಮಾನ್ಯ ಡಾಕ್ಟರ್ ಕೆ.ಎನ್. ಗಣೇಶಯ್ಯನವರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಪಾತರಗಿತ್ತಿ ಕವನದ ಕುರಿತಾಗಿ ಬೇಂದ್ರೆಯವರ ಕವನವನ್ನ ಕುರಿತು ಹೇಳ್ತಾನೆ, ವಿಜ್ಞಾನ ಮತ್ತು ಕಲೆ ಅವುಗಳ ನಡುವೆ ಉಂಟಾದಂತಹ ಗೋಡೆಯನ್ನ ಒಡೆಯುವಂತಹ ಅಥವಾ ಅದನ್ನ ಅವೆರಡರ ನಡುವೆ ಒಂದು ಬಾಂಧವ್ಯವನ್ನ ಬೆಳೆಸುವ ನಿಟ್ಟಿನಲ್ಲಿ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಸೇತುವೆ ಕಟ್ಟುವ ಕಾರ್ಯವನ್ನ BGL ಸ್ವಾಮಿ ಅವರೆಲ್ಲ ಮಾಡಿದ್ರು ಕೂಡ
ಅದು ಇನ್ನೂ ಹೆಚ್ಚು ವ್ಯಾಪಕವಾಗಿ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗೆ ಸುನಿಲ್ ಕೇಸರಿ ಅವರು ನಮಗೆ ಇತಿಹಾಸವನ್ನ ಓದಿದ ನಮಗೆ ಭಾರತವನ್ನ ವಾಸ್ಕೋಡಿಗಾಮ ಕಂಡಿಡಿದ ಅನ್ನುವಂತಹ ವಿಚಾರವನ್ನೇ ನಾವು ಓದ್ಕೊಂಡು ಬಂದವು. ಸ್ವತಂತ್ರ ಬಂದು 74 ವರ್ಷಗಳ ಈ ಕಾಲಘಟ್ಟದಲ್ಲೂ ಕೂಡ ಇನ್ನೂ ಅದೇ ನಮ್ಗೆ ಸತ್ಯ ಅಂತ ಅಂದ್ಕೊಂಡಿದ್ದೇವೆ. ಆದ್ರೆ ಅವರ ಈ ಸಂಶೋಧನೆಯ ಫಲ ಇಲ್ಲ ವಾಸ್ಕೋಡಿಗಾಮ ಬರೋದಕ್ಕಿಂತ ಮುಂಚೆನೆ ಭಾರತೀಯರು ಯುರೋಪ್ ಖಂಡಕ್ಕೆ ಹೋಗಿದ್ರು ಸಮುದ್ರದ ಮಾರ್ಗವಾಗಿ ಅನ್ನುವಂತಹ ಇಂತಹ ಹೊಸ ವಿಚಾರಗಳನ್ನ ನಮ್ಮ ಯುವ ಶಕ್ತಿ ಅದನ್ನ ಚೆನ್ನಾಗಿ ಮನದಟ್ಟು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಸತ್ಯ ಆಗಲಿ ಮತ್ತು ಅದರ ಬಗ್ಗೆ ಇನ್ನಷ್ಟು ಬೆಳಕನ್ನ ಚೆಲ್ಲುವಂತ ಕೆಲಸ ಆಗಲಿ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ಬಹಳ ಜನ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಮ್ಮ ಯುವಕರಿಗೆ ತಾಳ್ಮೆ ಇಲ್ಲ, ಯಾವುದನ್ನು ಪೂರ್ಣ ಕೇಳುವಂತಹ ಮನಸ್ಥೈರ್ಯ ಇಲ್ಲ. ಎಲ್ಲರಿಗೂ ಹೆಡ್ಡಿಂಗು ಅಥವಾ ಯಾರೋ ನಾವೇನೋ ಬಂದಿದ್ವಿ, ಭೇಟಿ ಮಾಡಿ ಭಾಗವಹಿಸಿದ್ವಿ ಅನ್ನೋದು ಆಗಬೇಕು. ಅಲ್ಲಿ ಏನು ಚರ್ಚೆ ಆಗತ್ತೆ, ಅದರ ಫಲ ನಾವು ಹೇಗೆ ಪಡ್ಕೋಬಹುದು ಅನ್ನೋದ್ರ ತಾಳ್ಮೆ ಇಲ್ಲದೆ ಇರುವಂತ ಪರಿಸ್ಥಿತಿ. ಅದು ನಮ್ಮ ಹುಡುಗರು ತರಗತಿಯಲ್ಲಿ ಪಾಠ ಕೇಳೋದು ಅದೇ ಸ್ಥಿತಿ, ಕಾಲೇಜಿಗೆ ಹೋಗ್ತಾರೆ ಆದ್ರೆ ಪಾಠ ಬೇಕಾಗಿರಲ್ಲ. ಈ ಒಂದು ಮನಸ್ಥಿತಿಯ ನಡುವೆ ನಾವು ಕಟ್ಟಬೇಕಾಗಿದೆ. ಹೊಸ ಸಮಾಜವನ್ನ ಕಟ್ಟುವಂತ ಸಂದರ್ಭದಲ್ಲಿ ಇತಿಹಾಸ ಯಾರೋ ಹೇಳಿದ್ದು ಕೇಳಿದ್ದು ಅವರಿಗೆ ಅರ್ಥವಾದಷ್ಟನ್ನ ದಾಖಲಿಸಿದ್ದು ಅದೇ ಸತ್ಯ ಅಂತೇಳಿ ನಾವು ಕೂಡ ಭಾವಿಸಿಕೊಳ್ಳೋದು, ಇವೆಲ್ಲದರ ಆಚೆ ಈ ರೀತಿಯ ಸಂಶೋಧನೆಗಳ ಅಗತ್ಯ ಇದೆ. ಆ ಕೆಲಸವನ್ನ ಡಾಕ್ಟರ್ ಸುನಿಲ್ ಕೇಸರಿ ಅವರು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅವರ ಒಂದು ಆಸಕ್ತಿ ಮತ್ತು ಅವರ ತಂಡ ಇಡೀ ಎಲ್ಲರೂ ಕೂಡ ಈ ನಾಡಿಗೆ ಒಂದು ಹೊಸ ಕೊಡುಗೆಯನ್ನ ಕೊಡುವಂತೆ ಆಗಲಿ. ಮತ್ತೆ ಶಶಿಧರ್ ಅವರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಆಲೋಚನೆಗಳು, ಕಾರ್ಯಕ್ರಮಗಳು ರೂಪುಗೊಳ್ಳಲಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಬಹುಶಃ ನಾನು ಇವತ್ತೇ ನಿಮ್ಗೆ ವಿನಂತಿ ಮಾಡ್ಕೊತೇನೆ, ಯಾಕೆಂದ್ರೆ ಮಾನ್ಯ ಕುಲಪತಿಗಳು, ಗಣೇಶಯ್ಯನವರು, ಶಶಿಧರು ಎಲ್ಲರೂ ಇರೋದ್ರಿಂದ ಕೃಷಿ ವಿಶ್ವವಿದ್ಯಾನಿಲಯದ ಏನು ವಿದ್ಯಾರ್ಥಿಗಳು ಅವರೊಳಗೆ ಇರತಕ್ಕಂತಹ ಸೃಜನಾತ್ಮಕ ವಿಚಾರಗಳೇನಿದಾವೆ ಮತ್ತೆ ಅವರ ಸಾಹಿತ್ಯಿಕ ಕೊಡುಗೆಗಳೇನಿದಾವೆ ಅದನ್ನು ಅಭಿವ್ಯಕ್ತಿಗೊಳಿಸೋದಕ್ಕೆ ನಾವೆಲ್ಲರೂ ಕೂಡಿ ಒಂದು ವೇದಿಕೆಯನ್ನ, ಒಂದು ಕಾರ್ಯಕ್ರಮವನ್ನ ರೂಪಿಸೋಣ. ಅದಕ್ಕೆ ಸುನಿಲ್ ಕೇಸರಿ ಅವರು ಮತ್ತೆ ನಮ್ಮ ಡಾಕ್ಟರ್ KR ನೇತ್ರಾಯಿನಿ ಅವರು, ನರಸರೆಡ್ಡಿ ಅವರು ಇವರೆಲ್ಲ ಸೇರ್ಕೊಂಡು ಯಾರ್ಯಾರು ಆ ರೀತಿಯ ಪ್ರತಿಭೆಗಳಿದ್ದಾರೆ, ಅವ್ರ ಕತೆ, ಕವನ, ವೈಜ್ಞಾನ ಲೇಖನ, ಒಳ್ಳೆಯ ಮಾತುಗಾರರಾಗಿದ್ರೆ, ಕೃಷಿಯ ಬಗ್ಗೆ ಅವರ ಹೊಸ ಹೊಸ ಚಿಂತನೆಗಳು, ಇವುಗಳನ್ನ ಕುರಿತಾಗೇನೆ ನಾವು ಒಂದು ಈ ರೀತಿಯ ಒಂದು ಕಾರ್ಯಕ್ರಮವನ್ನ ರೂಪಿಸೋಣ. ಅದಕ್ಕೆ ನಾವು ನಿಮ್ ಜೊತೆನಲ್ಲಿ ಸಂಪೂರ್ಣ ಸಹಕಾರವನ್ನ ನೀಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸಿಕೊಟ್ಟ ಮತ್ತು ಎಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ನಾನು ಎಲ್ಲರಿಗೆ ನಮ್ಮ ಎರಡೂ ಸಂಸ್ಥೆಗಳ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಎಲ್ಲರನ್ನ ವಂದಿಸ್ಬೇಕು ಅಂತ ಹೇಳಿ ನಮ್ಮ ಸಹಾಯಕ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ನರಸರೆಡ್ಡಿ ಅವರನ್ನ ನಾನು ವಿನಂತಿ ಮಾಡ್ಕೊತೇನೆ. ನರಸರೆಡ್ಡಿ ಅವರು. ನಾಡಹಬ್ಬ ದಸರೆಯ ಹೊಸಿಲಲ್ಲಿ ಕಲಾ ವಿಜ್ಞಾನ ಎನ್ನುವ ವಿಶೇಷ ಕಾರ್ಯಕ್ರಮ ಆಯೋಜಿಸುವುದರ ಮೂಲಕ ಭಾರತೀಯ ಚರಿತ್ರೆಯಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯ ವಿಷಯವನ್ನು ಪ್ರಸ್ತುತಪಡಿಸುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಕಲಾ ವಿಜ್ಞಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸದಾ ಕನ್ನಡದ ಕೆಲಸಕ್ಕೆ ಸಿದ್ಧರಾಗಿರುವ ಶ್ರೀ ಮಂಜುನಾಥ್ ಡಿ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಶಿವಮೊಗ್ಗ ರವರಿಗೆ ಕರ್ನಾಟಕ ಜನಪದ ಪರಿಷತ್ತು ಬೆಂಗಳೂರು ಕಡೆಯಿಂದ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡುವುದರ
ಮೂಲಕ ಎಲ್ಲರಿಗೂ ಶುಭ ಹಾರೈಸಿದ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಕುಲಪತಿಗಳಾದ ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್ ರವರಿಗೆ ಕರ್ನಾಟಕ ಜನಪದ ಪರಿಷತ್ತು ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕಡೆಯಿಂದ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಾಡಿದ ನಾಡಿನ ಹೆಮ್ಮೆಯ ಕಾದಂಬರಿಕಾರ ಹಾಗೂ ಖ್ಯಾತ ಕೃಷಿ ವಿಜ್ಞಾನಿ ಡಾಕ್ಟರ್ KN ಗಣೇಶನವರಿಗೂ ಸಹ ಜಿಲ್ಲಾ ಕನ್ನಡ ಸಾಹಿತ್ಯ ಸಂಸ್ಕೃತ ವೇದಿಕಾ ಶಿವಮೊಗ್ಗ ಕಡೆಯಿಂದ ನನ್ನ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಇಂಡೋ ಯೂರೋ DNA ಭಾರತೀಯ ಕಾಲಗರ್ಭದಲ್ಲಿ ಕಣ್ಮರೆಯಾದ ತುಳುನಾಡ ಪ್ರೇಮ ಕಾವ್ಯ ವಿಚಾರ ಮಂಡಿಸಿದ ಡಾಕ್ಟರ್ ಸುನಿಲ್ ಕೇಸರಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಲೇಖಕರು ಇವರಿಗೂ ಸಹ ಕರ್ನಾಟಕ ಜನಪದ ಪರಿಷತ್ತು ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಂಸ್ಕೃತ ವೇದಿಕಾ ಶಿವಮೊಗ್ಗ ಕಡೆಯಿಂದ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಗೌರವ ಉಪಸ್ಥಿತಿ ವಹಿಸಿರುವ ಖ್ಯಾತ ಕವಿಗಳಾದ ಶ್ರೀ H ದುಂಡರಾಜು ಹಾಗೂ ಡಾಕ್ಟರ್ KC ಶಶಿಧರ್ ಪ್ರಾಧ್ಯಾಪಕರು ಹಾಗೂ ಕೃಷಿ ವಿಸ್ತರಣಾ ನಿರ್ದೇಶಕರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇವರಿಗೂ ಸಹ ಕರ್ನಾಟಕ ಜನಪದ ಪರಿಷತ್ತು ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಂಸ್ಕೃತ ವೇದಿಕೆ ಶಿವಮೊಗ್ಗ ಕಡೆಯಿಂದ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ವಾಸ್ತು ವಿಷಯ ತಯಾರಿಸುವಲ್ಲಿ ಭಾಗವಹಿಸಿದ ಡಾಕ್ಟರ್ P ವೆಂಕಟರಮಣ, ಡೀನ್ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಮತ್ತು ಶ್ರೀಮತಿ ಗೀತಾ ಬಸವರಾಜ್ ಜಾನಪದ ತಜ್ಞರು ಹಾಗೂ ಉಪನ್ಯಾಸಕಿ ಡಾಕ್ಟರ್ ರಾಮಕೃಷ್ಣ ನಾಯಕ ಪ್ರಾಧ್ಯಾಪಕರು, ಡಾಕ್ಟರ್ R ಮಂಜುನಾಥ್ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು, KR ನೇತ್ರಾಯಣಿ ಸಹಾಯಕ ಪ್ರಾಧ್ಯಾಪಕರು, ಶ್ರೀ ಸಂಜೀವ್ ಕ್ಯಾತಪ್ಪನವರ್, ಡಾಕ್ಟರ್ KS ಪ್ರಿಯದರ್ಶಿನಿ ಮತ್ತು ಡಾಕ್ಟರ್ G ನರಸರೆಡ್ಡಿ ಹಾಗೂ ಮೌನಶ್ರೀ ರವರಿಗೂ ಸಹ ಕರ್ನಾಟಕ ಜನಪದ ಪರಿಷತ್ತು ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕಾ ಶಿವಮೊಗ್ಗ ಕಡೆಯಿಂದ ಸಹ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಕನ್ನಡ ಅಭಿಮಾನಿಗಳಿಗೆ, ಶಿಕ್ಷಕ ವೃಂದಕ್ಕೆ, ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿ ಮಿತ್ರರಿಗೆ ವಂದನೆಗಳನ್ನು ನೀಡುತ್ತಾ ವಂದನಾರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಜೈ ಕನ್ನಡಾಂಬೆ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ತಮಗೆಲ್ಲರಿಗೂ